ಸುಗ್ರೀವ ಶಾಂತಂ ಶಾಶ್ವತಮಪ್ರಮೇಯಮನಗಂ ಗೀರ್ವಾಣ ಶಾಂತಿಪ್ರದಂ ಬ್ರಹ್ಮೇಶಾಣ ಪಣೀಂದ್ರ ಸೇವೆ ಮನಿಷಂ ವೇದಾಂತ ವೇದ್ಯ ವಿಭೋ ಕೋದಂಡರಾಮ ಕೋದಂಡರಾಮ ವೇದಂಡಭಯಹರ ಕೋದಂಡರಾಮ ಜಯ ರಘುವೀರ ಜಗದೇಕ ಶೂರ ಭಯದ ನಿವಾರ ಭಕ್ತ ಮಂದಾರ ದಶರಥ ಪುತ್ರ ಧರ್ಮ ಚರಿತ್ರ ವಸುಧಾ ಕಳತ್ರ ವಾರಿಜ ನೇತ್ರ ರಾಮ ರಾಮ ರಾಮ. ಸ್ಥಿಮಿತದಲ್ಲೇ ಕುಳಿತಿದ್ದ ನಿನ್ನನ್ನು ಕಂಡು ನಮ್ಮನ್ನು ಪಂಪಾತೀರದಿಂದ ಹೊತ್ತು ತಂದ ಹನುಮಂತ ಏನನ್ನೋ ಆಡಿದ್ದೇ ತಡ. ಆರ್ದ್ರವಾದ ಅಂತಃಕರಣ ಉಳ್ಳವನಂತೆ ನಡು ಬಗ್ಗಿಸಿ ತಲೆ ತಗ್ಗಿಸಿ ಕೈಯನ್ನು ಮುಗುಳಾಗಿಸಿಕೊಂಡು ಒಂದೇ ಸವನೆ ಸ್ತುತಿ ಮಾಡಿದೆ. ಏನಾಯ್ತು ಸುಗ್ರೀವ? ಸ್ವಾಮಿ, ಏನೋ ಒಂದು ಕಲ್ಪನೆಯಲ್ಲಿದ್ದೆ ನಾನು ಸಾಯ್ತೇನೋ 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 ಅಂತ ಆಗಾಗ 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 ಅನ್ನಿಸ್ತಿತ್ತು ನನಗೆ. ಆದರೆ ಹೋಗುವ ಜೀವ ಇನ್ನು ಪಕ್ಕ ಹೋಗ್ಲಿಕ್ಕಿಲ್ಲ ಅಂತ ಅನ್ನಿಸುವುದಕ್ಕೆ ತೊಡಗಿದಾಗ ನನ್ನನ್ನು ನಾನು ಮರೆತೆ ಪ್ರಭೋ. ಸಾವು ಬದುಕಿನ ಬಗ್ಗೆ ತಿಳಿದ ವೇದಾಂತಿಗಳಾದ ತತ್ವಜ್ಞರು ಒಂದು ಮಾತು ಹೇಳಿದ್ರು, ಗೊತ್ತುಂಟೋ? ಹೇಗೆ ಸ್ವಾಮಿ? ಯಾವ ಜೀವಿಯು ವಿವೇಕ ಇದ್ದದ್ದು ಹೌದಾದ್ರೆ ನನಗೆ ಸಾವೇ ಇಲ್ಲ ಅಂತ ಬದುಕಬಾರದಂತೆ. ಸಾವು ಉಂಟು ಅಂತ ತಿಳಿದು ಬದುಕುವ ಬದುಕಿಗೆ ಒಂದು ನೇರವಾದ ಮಾರ್ಗದಲ್ಲಿ ಹೋಗುವ ಒಂದು ಕಾಳಜಿ, ಸರಿಯನ್ನೇ ಮಾಡುವ ಒಂದು ಸದಾಶಯ ಮಾತ್ರ ಅಲ್ಲ, ಸಾವಿನ ನಂತರದ ಬದುಕನ್ನು ಹುಡುಕುವ ಒಂದು ಅನ್ವೇಷಣಾಶೀಲತೆ, ಅದರ ಕುರಿತಾದಂತಹ ಒಂದು ಕುತೂಹಲ ಭಾವ ಅದು ಜಾಗೃತವಾಗಿರ್ತದೆ. ಅವನ ಬದುಕೇ ನೇರ್ಪುಗೊಂಡಿರ್ತದೆ ಅಂತ ಆಡಿದರು. ಚಿರಂಜೀವಿಗಳಾದರೂ ಸ್ವಲ್ಪ ಹೆಚ್ಚು ಸಮಯ ಬದುಕುತ್ತಾರೆ ಬಿಟ್ರೆ ಅವರಿಗೆ ಸಾವೇ ಇಲ್ಲ ಅಂತ ಅಲ್ವಲ್ಲ. ಕಲ್ಪಾಂತ್ಯದಲ್ಲಿ 3 ಮೂರ್ತಿಗಳಿಗೂ ಸಾವುಂಟು, ಇಲ್ಲವಾಗ್ತಾರೆ, ಲಯವಾಗ್ತಾರೆ ಅಂತ ನಾವು ಕೇಳಿದ್ದೇವೆ. ಪ್ರಕಟವಾದದ್ದೆಲ್ಲವೂ ಕೂಡ ಅಪ್ರಕಟಿತವಾಗಬೇಕು, ಅಸ್ತಂಗತವಾಗಬೇಕು. ಅದು ಪ್ರಕೃತಿಯ ಸೃಷ್ಟಿಯ ನಿಯಮ ಅಲ್ವೋ ಸುಗ್ರೀವ? ಆದ್ರೂ ಒಂದು ಧರ್ಮಕ್ಕೆ ಸಾಯುವುದು ಅಂತ ಹೇಳಿದ್ರೆ ಯಾರಿಗಾದ್ರೂ ಬೇಸರ ಆಗ್ಲಿಕ್ಕಿಲ್ವ ಸ್ವಾಮಿ? ನೀ ಹೇಳಿದ ಶಬ್ದಕ್ಕೆ ಒಳ್ಳೆ ಅರ್ಥ ಉಂಟು, ನಿನ್ನ ಧ್ವನಿಗೆ ಒಂದು ಅವಾಂತರ ಅರ್ಥ ಉಂಟು. ಧರ್ಮಕ್ಕೆ ಸಾಯುವುದು ಅಂದರೆ ಬದುಕಿನ ಧರ್ಮದಲ್ಲಿ ಸಾವು ಕೊನೆಗೆ ಬರುವುದು ಎಂಬುದು ಸರಿಯಾದದ್ದೇ. ಆದ್ರೆ ಧರ್ಮಕ್ಕೆ ಸಾಯುವುದು ಅನ್ನುವಾಗ ಅದರಲ್ಲೊಂದು ನಿರರ್ಥಕವಾದ ಸಾವು ಎಂಬ ಧ್ವನಿಸ್ತದೆ. ಈ ಜನಪದದಲ್ಲಿ ಬಂದು ಹೋದ ಶಬ್ದ ಅದು. ಹೌದೌದು. ಬಾಲ ಇಲ್ಲದೆ ಇರುವ ಧರ್ಮ. ಧರ್ಮಕ್ಕೆ ಸಾಯ್ಬೇಕು, ಎಲ್ಲರೂ ಸಾಯುವುದಿದ್ರೆ ಧರ್ಮದಲ್ಲೇ ಸಾಯ್ಬೇಕು. ಈ ಬಾಲ ಇಲ್ಲದೆ ಇರುವ ಧರ್ಮ ಉಂಟಲ್ಲ, ಅದು ಬದುಕಿಗೆ ಬಲ ಕಳ್ಕೊಂಡಾಗ ಬರುವ ಧರ್ಮ ಸ್ವಾಮಿ. ಕೆಲವು ಜಾಗದಲ್ಲಿ ಬಾಲ ಇದ್ರೆ ಸುಲಭ, ಕೆಲವು ಜಾಗದಲ್ಲಿ ಬಾಲ ಇಲ್ಲದೆ ಇದ್ರೆ. ಆದ್ರೆ ನೀವೇನು ಮಾಡಿದ್ರು ಬಾಲ ಕಳ್ಕೊಳ್ಳುವುದಿಲ್ವಲ್ಲ, ವಾನರ ವರ್ಗ ಅಲ್ವೋ? ಆದ್ರೂ ಕೆಲವರೆಲ್ಲ ಹೇಳಿದ್ರು ಬಾಲ ಬೆಳೆದವರಿಗೆ ತಲೆ ಬೆಳೆಯುವುದಿಲ್ಲ ಅಂತ. ಅವ ಹೇಳಿದವರ ತಲೆ ಬಾಲದತ್ತ ಸಾಗಿದ್ದರಿಂದಲೇ ಅವರಿಗೆ ಹಾಗೆ ಖಂಡಿತೋ ಏನೋ. ಆದರೆ ನಾವು ಕೇಳಿ ತಿಳಿದದ್ದು ಸರಿಯಾದ್ರೆ ಗೋಲಾಂಗುಲ ಸಾಮ್ರಾಜ್ಯದಲ್ಲಿ ವಾನರಾಭಿಧಾನವನ್ನು ಹೊತ್ತ ಈ ವರ್ಗ ಉಂಟಲ್ಲ, ಬೌದ್ಧಿಕವಾಗಿ ತುಂಬಾ ಉನ್ನತ ಸ್ತರವಾದದ್ದು ಅಂತ ನಾವು ಕೇಳಿದಂತಹ ತಿಳುವಳಿಕೆ ಸ್ವಾಮಿ. ಕೆಲವರೆಲ್ಲ ನಮ್ಮ ಬಗ್ಗೆ ಸರಿಯಾಗಿ ತಿಳ್ಕೊಳ್ಳದೆ ಇದ್ದವರು ಮಾಂಗಗಳು ಅಂತ ಹೇಳುವವರು ಇದ್ದಾರೆ. ಅದೀಗ ಮನುಷ್ಯರನ್ನು ತುಚ್ಛವಾಗಿ ಕಾಣುವವರಿದ್ದಾರೆ, ಎಲ್ಲ ವರ್ಗ ದೇವತೆಗಳನ್ನು ತುಚ್ಛವಾಗಿ ಕಾಣುವವರಿಲ್ವ? ದೇವಾದಿದೇವನಾದಂತಹ ದೇವದೇವೋತ್ತಮನನ್ನು ಕೂಡ ಅದೀಗ ಯಾರೇ ಇರಲಿ, ಅವರವರ ಭಾವಕ್ಕನುಗುಣವಾಗಿ ಶಿವನೋ ವಿಷ್ಣುವೋ ಬ್ರಹ್ಮನೋ ಯಾರೇ ಇರಲಿ, ಅಂಥವನೊಬ್ಬ ಇಲ್ವೇ ಇಲ್ಲ ಅಂತ ಹೇಳುವ ನಾಸ್ತಿಕವಾದಿಗಳಾದ್ರೆ ಉಂಟಪ್ಪ. ಆದ್ದರಿಂದ ಯಾರೋ ಕಡೆಗಣಿಸ್ತಾರೆ ಅಂತ ನಮ್ಮ ಮೌಲ್ಯ ಕಳೆದು ಹೋಗುವುದಿಲ್ಲ. ಇಲ್ಲ, ಅದೊಂದು ಧೈರ್ಯ ನಮಗೆ. ಇದೊಂದು ಜನಪದ. ನಮ್ಮ ವರ್ಗದವರು ಬೇರೆಲ್ಲಿಯೂ ಕಾಣುವುದಿಲ್ಲ, ನಾವು ಮಾತ್ರ. ಹೌದು. ನಮ್ಮ ಹಿರಿಯನೊಬ್ಬನಿದ್ದನಂತೆ, ನಾನು ನೋಡ್ಲಿಲ್ಲ. ಯಾರು? ಅವನ ಹೆಸರು ಕಿಷ್ಕಿ ಅಂತ. ಆದದ್ದರಿಂದಲೇ ಈ ಪ್ರದೇಶಕ್ಕೆ ಕಿಷ್ಕಿಂದ ಎನ್ನುವುದೇ ಹೆಸರು. ಸರಿ. ಸರಿಯಾದಂತಹ ಒಂದು ನ್ಯಾಯವನ್ನು ತಂದವ, ಈ ಜನಾಂಗಕ್ಕೂ ಒಂದು ಜೀವನ ಉಂಟು ಅಂತ ತೋರಿಸಿದವನಂತೆ ಅವ. ನಂತರ ನಮ್ಮಪ್ಪಯ್ಯ. ಆದರೂ ಯಾವುದೋ ಒಂದು ಮುಗ್ಗಟ್ಟಿನಲ್ಲಿ ಯಾವುದೋ ಒಂದು ಏನು ಅಂತ ಹೇಳುವುದು, ಅದಕ್ಕೆ ನನ್ನ ಪ್ರಾರಬ್ಧ ಅಂತ ಹೇಳುವುದ ಅಲ್ಲ, ಬೇರೆಯವರು ಕೊಟ್ಟದ್ದರಿಂದ ನಾನು ಅನುಭವಿಸ್ತಾ ಇದ್ದೇನೆ ಅಂತ ಹೇಳುವುದ, ಪರೇಚ್ಛಾ ಪ್ರಾರಬ್ಧ ಅಂತ ಹೇಳುವುದ, ಎಂಥದ್ದು ಅಂತ ಇಷ್ಟರವರೆಗೆ ನನಗೆ ಬಿಡಿಸಲಿಕ್ಕೆ ಸಿಕ್ಕಲಿಲ್ಲ ಸ್ವಾಮಿ.
ಆದದ್ದರಿಂದಲೇ ಪಂಪಾ ಸರಸಿಯ ತೀರದಲ್ಲಿ ಇದು ತನಕ ಕಾಣದೇ ಇರುವ ನಿಮ್ಮೀರುವರನ್ನು ಕಂಡಾಗ ಈ ಸಲ ಮುಗಿಯಿತು ಅಂತ ಹೇಳಿ ನಮ್ಮ ಅಳಿಯನಾದ ಹನುಮಂತನನ್ನು ಕಳುಹಿಕೊಟ್ಟದ್ದು. ಈಗ ನಮ್ಮನ್ನು ಕಂಡಾಗ ನಿನ್ನದು ಮುಗಿಯಿತು ಅಂತ ಯಾಕೆ ಕಂಡಿತಪ್ಪ? ಅಂದ್ರೆ ಇತ್ತೀಚೆಗೆ ವೈರಿಗಳು ಯಾವ ರೂಪದಲ್ಲಿ ಬರ್ತಾರೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ರೂಪಾಂತರದಿಂದ ವೈರವೇ ಸಾಧ್ಯವಾದರೆ ಅಂತಲ್ವಾ? ಆಗ ನಿನ್ನನ್ನು ಕಂಡಾಗ ನನಗೆ ಯಾವುದೋ ಒಂದು ಅದಮ್ಯವಾಗಿರುವಂತಹ ಒಂದು ಆಶೆ, ಒಂದು ಭಾವ. ಆ ನಿನ್ನ ರೂಪ, ನೀನು ನಡೆಯುವ ಕ್ರಮ, ನೀನು ನಿಲ್ಲುವ ಭಂಗಿ, ನಿನ್ನ ವರ್ಚಸ್ಸು, ನಿನ್ನ ತೇಜಸ್ಸು. ಸುಗ್ರೀವ, ಈಗ ನಿನ್ನ ಹಿತಕಾಮಿಯಾಗಿ ನಾನು ಆಡುವುದು. ನೋಟಕ್ಕೆ ದಕ್ಕಿದ್ದನ್ನು ಪ್ರಾಮಾಣಿಕ ಅಂತ ನಂಬಿ ಅನುಸರಿಸುವುದಕ್ಕೆ ಹೊರಟ್ರೆ ಈ ವನಗರ್ಭದಲ್ಲಿ ಮೋಸ ಆಗುತ್ತದೆ ಎಂಬುದು ನನಗೂ ಸ್ವಾನುಭವ. ನಯನ ರಮಣೀಯವಾದಂತಹ ಒಂದು ಮೃಗ ಕಾಂಚನವರ್ಣದಿಂದ ಸುಶೋಭಿತವಾದದ್ದೇ ನಿಮಿತ್ತವಾಗಿ ಇವತ್ತು ನಾನು ಕಂಗೆಟ್ಟವನಾಗಿ ಸತಿಯನ್ನು ಅನ್ವೇಷಿಸ್ತಾ ಪಂಪಾ ತೀರದ ತನಕ ಬರುವುದಕ್ಕೆ ಹೇತುವಾಯಿತು. ಈಗ ನೀನು ನನ್ನನ್ನು ಒಪ್ಪುವುದಾದ್ರೂ ಅಂಗೀಕರಿಸುವುದಾದ್ರೂ ನೋಟದಿಂದ ಮಾತ್ರ ಗ್ರಹಿಸಬೇಡ, ಅದು ಯಾರಿಗೂ ಒಳ್ಳೆಯದುಂಟು ಮಾಡುವುದಿಲ್ಲ. ಕಂಡದ್ದನ್ನು ಪರಾಂಬರಿಸಿ ನೋಡಿ ಸ್ವೀಕರಿಸುವಂತ ಮಾತ್ರ ನನ್ನ ಮಾತು. ಅದಕ್ಕೆ ಅಲ್ವಾ ಹನುಮಂತನನ್ನು ಕಳಿಸಿದ್ದು. ಅವನನ್ನು ಕಳಿಸಿದ್ದೇ ಈಗ ಅದಕ್ಕ ನೋಡುವಾಗ ನನಗೆ ಒಂದು ಒಳ್ಳೆಯ ಭಾವ ಮೂಡಿತ್ತು. ಆದರೂ ಒಂದು ವಿಮರ್ಶೆ ಮಾಡದೆ ಇತ್ತೀಚೆಗೆ ತೆಕ್ಕೊಳ್ಳುವ ಹಾಗಿಲ್ಲ. ಒಳ್ಳೆಯದು ಒಳ್ಳೆಯದು. ಅದಕ್ಕಾಗಿ ಹನುಮಂತನನ್ನು ಕಳಿಸಿದೆ. ಆದರೆ ಹನುಮಂತ ಪರಂಗಿ ತಜ್ಞ. ನಮ್ಮ ಜಾತಿಯಲ್ಲಿ ಅವನಷ್ಟು ಯಾರು ಕಲೀಲಿಲ್ಲ. ಅವ ಮಾತಾಡುವಾಗಲೇ ನನಗೆ ಅರ್ಥ ಆಯಿತು. ಸಮಗ್ರ ವೇದಾಂಗಗಳನ್ನು ಅರಿಯದ, ವ್ಯಾಕರಣ ಸೂತ್ರವನ್ನು ತಿಳಿಯದ ಒಬ್ಬನಿಗೆ ಅಲ್ಪಾಕ್ಷರಗಳಲ್ಲಿ ಅಸಂದಿಗ್ಧವಾಗಿ ಸಾರವತ್ತಾಗಿ ಹಾಗೆ ಮಾತಾಡುವುದೇ ಅಸಾಧ್ಯ ಅಂತ ಅವ ಮಾತಾಡುವುದು ಕೇಳಿದಾಕ್ಷಣ ನಾ ತಮ್ಮನಲ್ಲಿ ಹೇಳಿದ್ದೇನೆ. ಆದರೆ ನಮಗೊಂದು ಉಪಕಾರ ಮಾಡ್ತಾನವ. ಏನು? ನಾವು ಮಾತಾಡುವಾಗ ಅವ ಮಾತಾಡೋದಿಲ್ಲ. ತುಂಬ ತಿಳಿದವರು ಹಾಗೆ ಅನ್ಯರು ಹೇಳುವಾಗ ತಾವು ಕಿವಿ ಆಗ್ತಾರೆ. ಅದು ಒಳ್ಳೆ ಶ್ರುತಿ ಹಿಡಿದು ಹಾಡುವವರ ಮಧ್ಯದಲ್ಲಿ ಯಾರಾದರೂ ಅಪಸ್ವರ ತೆಗೆದ್ರೆ ಮತ್ತೆ ಅವರು ಹಾಡು ನಿಲ್ಲಿಸ್ತಾರೆ, ಒಟ್ಟಿಗೆ ಸೇರಿಸುವುದಿಲ್ಲ. ಮತ್ತೆ ಅವರು ನಿಲ್ಲಿಸಿದ ಮೇಲೆ ಮತ್ತೆ ನಾವೊಂದು ಲಕ್ಷಣವನ್ನು ಅದರಿಂದ ಗ್ರಹಿಸಬಹುದು. ಸುಶ್ರಾವ್ಯವಾದ ಸಂಗೀತವನ್ನು ಅತ್ಯಂತ ಮೌನದಿಂದ ಆಸ್ವಾದಿಸ್ತಾ ಇರುವವನಿಗೆ ಅತ್ಯಂತ ಹೆಚ್ಚು ಸಂಗೀತದ ತಿಳುವಳಿಕೆ ಇರುವುದು ಅಂತ. ಹೌದಲ್ಲ? ಹೌದೌದು. ಹಾಗೆ ನಾವು ಮಾತಾಡುವಾಗ ಅವ ಮಾತಾಡುವುದಿಲ್ಲ. ಹಾಗಾಗಿ ನಮಗೆ ಎಷ್ಟು ಬೇಕಾದರೂ ಮಾತಾಡ್ಬೋದು. ಹೌದು. ಮತ್ತೆ ಇನ್ನೊಂದುಂಟು ಅದರ ಪಾರ್ಶ್ವ ಪರಿಣಾಮ. ತುಂಬ ತಿಳಿದವರು ಇನ್ನೊಬ್ರು ಮಾತಾಡುವಾಗ ಮಾತಾಡುವುದಿಲ್ಲ, ಇನ್ನೊಬ್ರು ತುಂಬ ಮಾತಾಡಿ ಏನು ಇಲ್ಲದೆ ಮಾತಾಡ್ತಾರೆ ಅಂತಿದ್ರೆ ಮುಂದಿನ ಬಾರಿ ಅವರು ಮಾತಾಡುವಾಗ ಇವರೇ ಇರುವುದಿಲ್ಲ. ಹೌದು ಹೌದು. ಅಂದ್ರೆ ಅವರು ಮಾತಾಡಿದ್ದು ಎಷ್ಟು ಮಾತಾಡಿದ್ರೆ ಹೇಗೆ ಅಂತ ಗೊತ್ತಾಯ್ತಲ್ಲ. ಮತ್ತೆ ನಾವು ಸುಮ್ಮನೆ ಅಲ್ಲಿ ಇರುವುದು ಯಾಕೆ ಅಂತ ಅವರು ಬರಿದಾಗ್ತಾರೆ. ಆದ್ರೆ ಇತ್ತೀಚೆಗೆ ನಾನು ಮಾತಾಡೋಕೆ ಇರ್ತಾನೆ ಮಾತ್ರ. ಆದ್ರಿಂದ ನೀನು ಒಳ್ಳೆ ಮಾತಾಡ್ತೀನಿ ಅಂತ ಅರ್ಥ ಅಲ್ಲ. ಒಳ್ಳೆ ಮಾತಾಡ್ತೇನೆ ಅಂತಲ್ಲ, ಮತ್ತೆ ನನ್ನ ಮಾತಿನಲ್ಲಿ ಎಷ್ಟು ತಪ್ಪು ಬರ್ತದೆ ಅಂತ ಹೆಕ್ಕಲಿಕ್ಕೆ ಅಂತ ಕಾಣ್ತದೆ. ಹಾಗಾದ್ರೆ ನಿನ್ನ ಹಿತೈಷಿ ಆಗಿರ್ತಾನೆ ಅಂತ. ನನ್ನ ಹಿತೈಷಿ ಅಲ್ಲದೆ ಇದ್ರೆ ಅವ ಬರ್ತಾನೆ ಇಲ್ಲಿಗೆ. ಈಗ ಅವನನ್ನೇ ನೀನು ಕಳಿಸುವುದಕ್ಕೆ ಕಾರಣ ಅದೇ, ನನ್ನನ್ನು ಪರೀಕ್ಷಿಸುವುದಕ್ಕೆ. ಅವ ಯಾವ ರೂಪದಲ್ಲಿಯೂ ಹೋಗ್ತಾನೆ. ಬಾಲವಟುವಾಗಿ ಬಂದಿದ್ದವ ಅಲ್ಲ. ಒಂದು ವೇಳೆ ನಮಗೆ ನುಂಗಲಾರದ ತುತ್ತು ಅಂತಾದ್ರೆ ಅವ ನುಂಗಿಯೂ ಕರಗಿಸ್ಯಾನು. ಅವ ಅಂತವ ಅಸಾಮಾನ್ಯ ಬಲಿಷ್ಠ ಅಲ್ವಾ? ಅವನ ಬಗ್ಗೆ ಅಲ್ಪ ಸ್ವಲ್ಪ ಕೇಳಿದ್ದೆ. ಪಕ್ಕನೆ ವಟುವಾಗಿ ಅವನನ್ನು ಕಂಡಾಗ ನೀನ್ ಯಾರು ಅಂತ ಕೇಳಿದೆ. ಹನುಮಂತ ಅಂದ. ಮರುಳು ಮಾತನ್ನೊಡನಾಡರಿದಿರು ತೆರಳತ್ತ ಬ್ರಹ್ಮಚಾರಿ ಅಂದೆ. ಬ್ರಹ್ಮಚರ್ಯದಲ್ಲಿದ್ದಿ. ಹನುಮಂತನ ಬಗ್ಗೆ ನಾ ಕೇಳಿದ್ದು ಸ್ವಲ್ಪ ಆದರೂ ಅದೇ ಅಸಾಮಾನ್ಯವಾಗುಂಟು. ಆದರೆ ಯಾವ ಕುರುಹು ಕಾಣದ ಈ ರೂಪವನ್ನು ಹನುಮಂತ ಅಂತ ನಾನು ಹೇಗೆ ಒಪ್ಪಲಿ ಅಂದಾಗ ಬೆಳೆದದ್ದು ನೋಡಿದರೆ ಪಾತಾಳಕ್ಕೂ ಭೂಮಿಗೂ ನಭಕ್ಕೂ ಸೇತುವಾಗುವಂತೆ ಬೆಳೆಯುತ್ತಾ ಇದ್ದಾಗ ಸಾಕು ಸಾಕು ಅಂದೆ ನಾನು. ಆ ಬಳಿಕ ಪಾದಭಕ್ತಿ ನೀಡುವಂತೆ ಯಾಚಿಸಿದ. ಅವನ ಹಿರಿಯರ ಮಾತಿನ ಮೇಲೆ ಶ್ರದ್ಧೆ ಇಟ್ಟುಕೊಂಡು ನನ್ನ ಕುರಿತಾಗಿ ಒಂದು ಸದ್ಭಾವವನ್ನು ಹೊಂದಿದ. ನಿನ್ನ ಕುರಿತಾಗಿ ಸೂಚ್ಯವಾಗಿ ಆಡಿದ. ನನಗೂ ನಿನ್ನನ್ನು ಕಾಣಬೇಕು ಅಂತ ನಾ ಹೇಳಿಕೊಂಡ ಕಾಲದಲ್ಲಿ ಹೆಗಲೇರಿಸಿ ಕರೆತಂದು ಇಳಿಸಿದ ಮೇಲೆ ನಿನ್ನ ಕಿವಿಯಲ್ಲಿ ಏನೋ ಹೇಳಿದ. ಅದೇನು ಅಂತ ನನಗೆ ಗೊತ್ತಾಗಲಿಲ್ಲ ಸ್ವಾಮಿ. ಅದು ನಿಮ್ಮ ಬಗ್ಗೆ ಹೇಳಿದ್ದವ. ಹೌದು, ನಿಮ್ಮ ಬಗ್ಗೆ ಹೇಳಿ. ಈಗ ನನ್ನ ಸುದ್ದಿ ನಿಮಗೆ ಗೊತ್ತಾಗಿದ. ಈಗ ನೀನು ಸಂತ್ರಸ್ತ ಅಂತ ಗೊತ್ತಾಗಿದೆ. ಹಾಗೆ ಅಂತ ನನ್ನನ್ನು ಕಂಡ ಕ್ಷಣದಲ್ಲೇ ಶರಣು ಬಂದವನಂತೆ ನೀನಿಷ್ಟು ಹೊಗಳಿದ್ಯಾಕೆ ಅಂತ ಅರ್ಥ ಆಗಲಿಲ್ಲ. ಅಲ್ಲ, ನನ್ನ ಬಗ್ಗೆ ಇತ್ತೀಚೆಗೆ ಬಹಳ ಮಂದಿಗಳೆಲ್ಲ ಮಾತಾಡ್ತಾರೆ. ಹೇಗೆ ಸ್ವಾಮಿ, ಒಳ್ಳೇದು ಹೇಳಿದ್ರ ಅಲ್ಲ ಬೇಡದ್ದು ಹೇಳಿದ್ರ ಹೇಗೆ ಅಂತ. ಈಗ ನಾನೊಂದೇ ಹೇಳೋ, ನಿನ್ನ ಬಗ್ಗೆ ನಿನ್ನ ಎದುರಿನಲ್ಲಿ ಮಾತಾಡೋದನ್ನೇ ಹಿಂದಿನಿಂದ ಮಾತಾಡ್ತಾರೆ ಅಂತ ಆದ್ರೆ ನೀನು ತುಂಬಾ ತಲೆ ಕೆಡಿಸಿಕೊಳ್ಳಬೇಡ. ಅಲ್ಲ, ತಲೆ ಕೆಡಿಸ್ಲಿಕ್ಕೆ ಇಲ್ಲ. ಸರಿ,
ಯಾಕೆ ಅಂದ್ರೆ ಹೇಗೂ ಹಿಂದಿನಿಂದಲೇ ಮಾತಾಡುವುದು, ಎದುರಿನಲ್ಲಿ ಅದು ಬರುವುದಿಲ್ಲ. ನಾವು ಯೋಚಿಸಬೇಕಾದ್ದು ಹಿಂದಿನಿಂದ ಒಂದು ಮಾತು ಹೊರಟು ಆಡಿದವರೇ ಎದುರು ನಿಂತಾಗಲೂ ಆ ಮಾತು ಹೇಳಬಲ್ಲರು ಅಂತ ಆದ್ರೆ ಅವರು ಎದುರು ಬರುವ ಮೊದಲು ಆ ಮಾತಿನಲ್ಲಿದ್ದ ದೋಷವನ್ನು ನಾವು ಸರಿ ಮಾಡಿಕೊಳ್ಳಬೇಕು. ಹಿಂದಿನಲ್ಲಿ ಮಾತ್ರ ಮಾತಾಡುವವರಾದ್ರೆ ಎದುರು ಬಂದಾಗ ಹೇಗೂ ನೆಗೆಯಾಡ್ತಾರಲ್ಲ, ಅವರ ನಗುವಿಗೂ ನಾವು ಪ್ರಾಶಸ್ತ್ಯ ಕಲ್ಪಿಸದಿದ್ರೆ ಆಯ್ತು. ಅವ ನಿಮ್ಮನ್ನು ಭೀಮ ಪರಾಕ್ರಮಿ ಅಂತ ಹೇಳಿದ್ದು ಯಾಕೋ? ನೀವು ಮಾಡಿದಂತಹ ಗಣಿತವಾಗಿರುವಂತಹ ಗುಣಗಣಗಳನ್ನೆಲ್ಲ ಒಟ್ಟು ಸೇರಿಸಿದಂತಹ ಅವ ನಿಮ್ಮ ಚರಿತ್ರೆಯನ್ನು ನನಗೆ ಒಂದೊಂದಾಗಿ ಸೂಚ್ಯವಾಗಿ ಸೂಕ್ಷ್ಮವಾಗಿ ಹೇಳಿದ. ನನಗೆ ಈಗ ನಿಮ್ಮನ್ನು ನೋಡುವಾಗ ಒಂದು ಮಾತು ನೆನಪಾಗುವುದು ನನಗೆ. ಏನದು? ಈ ಪರಾಕ್ರಮ ಎಲ್ಲ ಇರುವುದು ದೇಹದ ಸೌಷ್ಠವದಿಂದ ಅಲ್ಲ, ಆ ಅಂತರಂಗದಲ್ಲಿರುವಂತಹ ಧೀಶಕ್ತಿಯ ಒಂದು ಪ್ರೌಢಿಮೆಯಿಂದ ಅಂತ. ಇಲ್ಲದೆ ಇದ್ರೆ ನಿಮ್ಮನ್ನು ಕಾಣುವಾಗ ಯಾರಾದರೂ ಸಾವಿರಾನೆಯ ಬಲವುಳ್ಳಂತಹ ತಾಟಕಿಯನ್ನು ಕೊಂದವರು ಅಂತ ಹೇಳಲಿಕ್ಕೆ ಸಾಧ್ಯ ಉಂಟಾ? ನೋಡು, ಈಗ ಈ ಹನುಮಂತನ ತಂದೆ ವಾಯುದೇವನಿಗೆ ಪ್ರಭಂಜನ ಅಂತ ಒಂದು ಹೆಸರು. ಹೌದೌದು. ಯಾವುದನ್ನಾದರೂ ಭಂಜಿಸಬಲ್ಲಂತಹ ಸತ್ವೋದ್ರೇಕವನ್ನು ಹೊಂದಿದವನು ಅಂತ ತಾತ್ಪರ್ಯ. ಹೌದು. ಮೃದುವಾಗಿ ಮಂದವಾಗಿ ಹಿತವನ್ನೀತ ಅವನು ಬೀಸುವ ಕಾಲದಲ್ಲಿ ಇವನು ದೊಡ್ಡ ದೊಡ್ಡ ಪರ್ವತಗಳನ್ನು ಸಮೂಲೋತ್ಪಾಟನೆ ಮಾಡುವವನು ಅಂತ ನಮಗೆ ಅನ್ನಿಸುವುದಿಲ್ಲ. ಅಂದ್ರೆ ಕ್ರಿಯಾಸಿದ್ಧಿ ಆಗಬೇಕಾದ್ರೆ ಸತ್ವ ಬೇಕು. ಸತ್ವ ಉಂಟು ಎಂಬಲ್ಲಿ ಎಲ್ಲ ಕಡೆಗೂ ಅದನ್ನು ಪ್ರದರ್ಶಿಸುವುದಕ್ಕಲ್ಲ. ಹೌದು. ಯಾವುದು ನಿಜವಾದ ಶ್ರೇಷ್ಠ ಸತ್ವ ಅಂದ್ರೆ ವಿವೇಕಯುಕ್ತವಾಗಿ ವಿನಿಯೋಗವಾಗುವುದನ್ನು ಶ್ರೇಷ್ಠ ಅಂತ ನಾವು ವಿನಿಯೋಗಿಸಬೇಕು. ಸ್ವಾಮಿ, ಈ ತರತಮ ಭಾವವನ್ನು ಅರ್ಥವಿಸಿ ಯಾರಿಗಾದರೂ ಒಂದು ತೆರನಾದಂತಹ ಜೀವನದ ಉಲ್ಲಾಸವನ್ನು ಕೊಡತಕ್ಕ, ಬದುಕಿನ ವ್ಯಾಪ್ತಿಯನ್ನು ತಿಳಿಸತಕ್ಕ, ಸಾರವತ್ತಾದಂತಹ ಬದುಕನ್ನು ಕಟ್ಟಿಕೊಳ್ಳುವಲ್ಲಿ ಆಶ್ರಯಧಾತರಾದ ನೀವೊಂದು ನಿಜವಾಗಿಯೂ ಅಭಯಾಶ್ರಯರು ಅಂತ ಗೊತ್ತಾಯಿತು ನನಗೆ. ಅಭಯಾಶ್ರಯರಾದ ನಿಮ್ಮಲ್ಲಿ ವಿನಮ್ರವಾಗಿ ಪ್ರಾರ್ಥಿಸುತ್ತಾ ಏನನ್ನು ಒಂದು ನ್ಯಾಯವನ್ನು ಮುಂದಿಡಬೇಕು ಅಂತ ಇದ್ದೇನೆ. ನ್ಯಾಯ? ಹೌದು. ನಾನು ತಿಳ್ಕೊಂಡಿದ್ದೇನೆ ಸ್ವಾಮಿ. ಈಗ ಅದನ್ನು ಇಲ್ಲಿ ಹೇಳುವುದರ ಪ್ರಯೋಜನ ಏನು ಅಂತ ನಿನ್ನ ನಿರೀಕ್ಷೆ? ಈಗ ನ್ಯಾಯವೇ ಹೌದಾದ್ರೆ ನೀನು ಅದನ್ನು ವಿಮರ್ಶೆ ಮಾಡಿ ಸಂತ್ರಸ್ತನಾದವನಿಗೆ ನ್ಯಾಯವನ್ನು ಕೊಡಿಸಿ, ಯಾರು ಇದಕ್ಕೆ ಕಾರಣೀಭೂತನಾದವನೋ ಅಂಥವನಿಗೆ ಶಿಕ್ಷೆಯನ್ನು ಕೊಡಿಸಿ ಒಂದು ತೀರ್ಮಾನ ಮಾಡುವುದಕ್ಕೆ ಯೋಗ್ಯನಾದವ ಇಕ್ಷ್ವಾಕು ವಂಶೀಯ ಸೂರ್ಯವಂಶೀಯರು ಏನು ಅಂತ ನಾನು ಕೇಳಿದ್ದೇನೆ. ವಿಷಮ ತುರಗಗಳು 7 ರಥದಲ್ಲಿ ಎಸೆವ ಸಾರಥಿ ಹೆಳವ ಬಿಸಗದಿರ ರಥಕ್ಕೊಂದೇ ಚಕ್ರ ಆದರೂ ಕರ್ಮದೊಳ ಸಮನಿಷ್ಠ ಭಗವಾನ್ ಸೂರ್ಯ. ನನಗೆ ಅಭಿಮಾನ ಉಂಟು ಹೇಳುವುದರಲ್ಲಿ. ಅದು ಯಾಕೆ ಅಂತ ನಿಮಗೆ ನಾನು ಹೇಳುವಾಗ ಮುಂದೆ ಗೊತ್ತಾದೀತು, ವಿಶೇಷ ಅಭಿಮಾನ ಯಾಕೆ ಇರುವುದು. ಅಂತಹ ಸೂರ್ಯವಂಶೀಯರು ಮಾತ್ರ ಅಲ್ಲ, ಪುಣ್ಯಾತ್ಮೆಯಾದ ಮಹಾಪತಿವ್ರತೆಯಾದಂತಹ ಕೌಸಲ್ಯಾದೇವಿಯ ಗರ್ಭವೈಕುಂಠದಿಂದ ಬ್ರಹ್ಮಾಂಡದ ಬೆಳಕೆ ಬಯಲಾದ ಹಾಗೆ ಮನುಕುಲ ಸಮೂಹದಲ್ಲಿ ಮಹಾ ನಾರಾಯಣನೇ ಉದಿಸಿ ಬಂದ ಅಂತ ಕೆಲವರೆಲ್ಲ ಹೇಳಿದ್ರಂತೆ. ಈಗ ನಿನಗೆ ನಿನ್ನ ಪಿತೃಸ್ಥಾನದಲ್ಲಿದ್ದವರೋ ಮಾತ್ರವೋ ಸುಗ್ರೀವ ಅಂತ ಹೆಸರಿಟ್ಟದ್ದು ಯಾವ ಆಶಯದಿಂದಲೂ ಗೊತ್ತಿಲ್ಲ. ಕಂಠ ಪ್ರದೇಶ ಆಕರ್ಷಕವಾಗಿ ಚೆನ್ನಾಗುಂಟು ಎಂಬುದರಿಂದ ಇಡಬಹುದಾದ ಹೆಸರು. ಈಗ ನನಗೆ ಕಾಣುವುದು ಆ ಕಂಠದಿಂದ ಹೊರಹೊಮ್ಮುವ ಮಾತುಗಳು ಮಾಧುರ್ಯಯುಕ್ತವಾಗಿ ಶ್ರವಣ ರಮಣೀಯವಾದ್ದರಿಂದ ನಿನಗಾ ಹೆಸರು ಅನ್ವರ್ಥಕ. ಇನ್ನೊಂದು, ಸುಗ್ರೀವನಾದ ನಿನ್ನ ಕುರಿತಾಗಿ ನಾನು ಪೂರ್ವದಲ್ಲೇ ಕೆಲವರಿಂದ ಕೇಳಿದ್ದೆ. ಕಬಂಧ ನಾಮಕನಾಗಿ ಈ ವನಪ್ರದೇಶದಲ್ಲಿ ಪ್ರಾಣಿಗಳಿಗೋ ಪಕ್ಷಿಗಳಿಗೋ ಅಥವಾ ಮನುಷ್ಯರಿಗೋ ಋಷಿಗಳಿಗೋ ಬಾಧಕನಾಗಿದ್ದ ಸ್ವರೂಪದಲ್ಲಿ ಕಾಣಿಸಿಕೊಂಡ ಶಿರವಿರಹಿತವಾದ ಒಂದು ಭೀಕರಾಕೃತಿ, ಶಾಪ ವಿಮುಕ್ತಿಯನ್ನು ಹೊಂದಿ ಗಂಧರ್ವ ಆಕೃತಿಯನ್ನು ತಳೆದ ಮೇಲೆ ನಿನ್ನ ಕುರಿತಾಗಿ ಆಡಿದ್ದ. ಸುಗ್ರೀವೋ ನಾಮ ಧರ್ಮಾತ್ಮ, ನಿನಗವನು ಸಹಾಯ ಮಾಡಬಲ್ಲ ಅಂತ ಹೇಳಿದ್ದ. ಆ ಬಳಿಕ ಕಾಣಿಸಿಕೊಂಡಂತಹ ಶಬರೀದೇವಿ ಮತಂಗ ಮಹರ್ಷಿಗಳ ಕರಕಮಲ ಸಂಜಾತೆಯಾಗಿ ಒಂದು ಬಹಳ ಒಳ್ಳೆಯ ಪ್ರತೀಕ್ಷೆಯಲ್ಲಿದ್ದವಳು. ನನ್ನ ಪಾಲಿಗಂತೂ ನಾನು ಹೇಳ್ತೇನೆ, 3 ತಾಯಂದಿರನ್ನು ಊರಲ್ಲಿ ಬಿಟ್ಟು ಬಂದವನು ನಾನು. ಇನ್ನೂ ನಾನು ಅವರನ್ನು ಕಾಣುವುದಕ್ಕೆ ಯೋಗ ಉಂಟು ಅಂತಾದರೆ ಅದು ಸಾಧ್ಯ ಆಗುವುದು 1 ವರ್ಷಕ್ಕಿಂತ ಹೆಚ್ಚಿನ ಅವಧಿ ಕಳೆದ ಮೇಲೆ.
ಆದರೆ ಆ 3 ತಾಯಂದಿರ ವಾತ್ಸಲ್ಯವನ್ನು ಒಗ್ಗೂಡಿಸಿ ಉಣಿಸಿದ ಮಹಾತಾಯಿ ಅವಳು. ಅವಳು ಒಂದು ಹಂತದಲ್ಲಿ ನಿನ್ನ ಕುರಿತಾಗಿ ಸೂಚ್ಯವಾಗಿ ಆಡಿದ್ರು. ಅವರೆಲ್ಲ ಆಡಿದ್ದರಲ್ಲಿ ಆಶಯ ಏನು ಅಂದ್ರೆ ಸುಗ್ರೀವನನ್ನು ನೀನು ಸಂದರ್ಶಿಸಬಹುದು ನಿನ್ನ ಕಾರ್ಯಕ್ಕೆ. ನನ್ನ ಕಾರ್ಯ ಏನು ಅಂದ್ರೆ ನಾನು ಮುಂದುವರಿಯಬೇಕಾದ್ದು ಯಾರ ಬಳಿಗೆ ಅಂತ ಗೊತ್ತುಂಟು ನನಗೆ. ಆದ್ರೆ ಅದು ಎಲ್ಲಿ ಯಾವ ದಿಕ್ಕಲ್ಲಿ ಉಂಟು ಅವನ ಇರವು. ವೈರಿಯಾಗಿ ರಾವಣ ನಾಮಕನಾದ ದಶಕಂಧರನ ಇರವು, ಆಪ್ತಳಾಗಿ ಸೀತಾನಾಮಕಳಾದ ನನ್ನ ಸತಿಯ ಇರವು. ಸೀತೆಯನ್ನು ಹೊಂದುವುದಕ್ಕೆ ರಾವಣನನ್ನು ವಿರೋಧಿಸುವುದಕ್ಕೆ ನಾ ಹೋಗಬೇಕಾದ್ದು ಯಾವ ದಿಶೆಗೆ ಅಂತ ಗೊತ್ತಿಲ್ಲದಿರುವಾಗ ಇವರೆಲ್ಲ ಹೇಳಿದರು, ಲೋಕಲೋಕಾಂತರದ ಸಮಗ್ರ ಸ್ಥಳ ಪರಿಚಯ ಇರುವ ಸುಗ್ರೀವನೇ ಈ ವಿಷಯದಲ್ಲಿ ನಿನಗೆ ಸಹಾಯ ಮಾಡಬಲ್ಲ ಅಂತ. ಅವರಿಂದ ಅದು ಕೇಳಿದನೋ ಇಲ್ವೋ? ಕಪಿರಾಜನಾದಂತಹ ಕಪಿಪ್ರಮುಖನಾದ ಸುಗ್ರೀವನನ್ನು ಶರಣು ಹೊಕ್ಕಿದ್ದೇನೆ, ಸುಗ್ರೀವಂ ಶರಣಂಗತಃ ಅಂತ ಕಂಠದಲ್ಲಿ ತ್ರಾಣ ಇರುವಲ್ಲಿಯ ತನಕ ನಾನೇ ಹೇಳ್ತಾ ಬಂದೆ. ಕಂಠ ಬಸವಳೀತು ಅಂತ ಆದಾಗ ತಮ್ಮನಿಗೆ ಹೇಳಿದೆ, ನೀನು ಹೇಳ್ತಾ ಹೋಗಪ್ಪ, ಸುಗ್ರೀವ ಎಲ್ಲಿದ್ದಾನೆ ಹೇಗಿದ್ದಾನೆ ನಮಗೊತ್ತಿಲ್ಲ. ಈ ಮಾತು ಕೇಳಿದಾಗ ಸುಗ್ರೀವನ ಅವನ ಅನುಚರರು ಸಿಕ್ಕಿದ್ರೆ ನಮ್ಮನ್ನು ಅವನ ಬಳಿಗೆ ಕರೆದುಕೊಂಡು ಹೋದಾರು ಅಂತ ಕಾಡಿನ ದಾರಿಯಲ್ಲಿ ಹೇಳ್ತಾ ಬಂದದ್ದು. ಹೇಳ್ತಾ ಹೇಳ್ತಾ ಇರುವುದನ್ನು ಹನುಮಂತ ಕೇಳಿದ್ದು, ಸಂವಾದ ಆದದ್ದು, ಇಲ್ಲಿಗೆ ತನಕ ಕರೆ ತಂದದ್ದು. ಈಗ ನಾ ಬಾಯ್ದೆರೆಯಾಗಿ ನನಗೆ ಬೇಕಾದ ಸಹಾಯದ ಕುರಿತು ನಿನ್ನನ್ನು ಕೇಳುವ ಮೊದಲೇ ಹನುಮಂತರಿಂದ ನನ್ನ ಕುರಿತು ಕೇಳಿ ನೀನೇ ಶರಣು ಹೊಕ್ಕು, ನ್ಯಾಯವ ಈಕ್ಷಿಸಿ ಸಲಹಬೇಕು ಅಂತ ಆಡಿದೆ. ಈಗ ನನಗೆ ಕಾಣುತ್ತದೆ ನಿನ್ನ ಮಾತಿಗೆ ನಾ ಸ್ಪಂದಿಸಬೇಕು ಅಂತ. ಯಾಕೆ ಅಂದ್ರೆ ನಾವು ಕಷ್ಟದಲ್ಲಿದ್ದಾಗ ಯಾರೋ ನಮಗೆ ನೆರವಾಗುತ್ತಾರೆ ಎಂಬ ನಿರೀಕ್ಷೆ ಇಟ್ಟು ನಾವು ಅವರ ಸಮೀಪಕ್ಕೆ ಹೋಗುವಾಗ ಅವರು ಸಹಾಯ ಮಾಡುವುದಕ್ಕೆ ಬೇಕಾದ ಸ್ಥಿತಿಯಲ್ಲಿಲ್ಲ, ನಾವೇ ಕಷ್ಟದಲ್ಲಿದ್ದೇವೆ ಅಂತ ಹೇಳಿಕೊಂಡಾಗ ನಾನು ನಿಮ್ಮ ಸಹಾಯಕ್ಕೆ ಕೇಳುವುದಕ್ಕೆ ಬಂದದ್ದು, ನೀವೇ ಕಷ್ಟದಲ್ಲಿದ್ರೆ ನಾ ಬೇರೆಯವರನ್ನು ಹುಡುಕುತ್ತೇನೆ ಅಂತ ಹೋಗುವುದಲ್ಲ. ನಮಗೆ ಪೂರ್ವ ಪರಿಚಯ ಇಲ್ಲದಿದ್ರೂ ಅವರ ಸಹಾಯವನ್ನು ನಾವು ನಿರೀಕ್ಷಿಸ್ತೇವಾದರೆ ನನ್ನಿಂದ ಏನೋ ಅವನಿಗೆ ಸಾಧ್ಯ ಅಂತ ಆದ್ರೆ ಅದನ್ನು ಮಾಡಬೇಕಲ್ಲ. ಈ ಪರಸ್ಪರ ಭಾವನೆ ಇಲ್ಲದಿದ್ದರೆ ನರದ ವಾನರ ವರ್ಗ ಸಮಷ್ಟಿಯಿಂದ ಬದುಕುವುದೇ ಕಷ್ಟ. ಆಗಲಿ ನನಗೆ ಒಂದು ದಿಕ್ಕು ತೋರಿಸುವುದಕ್ಕೆ ನಿನ್ನನ್ನು ನಾನು ಸಮೀಪಿಸಿದ್ರೆ ಈಗ ನಾನು ನಿರೀಕ್ಷಿಸಿದ ದಿಕ್ಕಿನತ್ತ ನನ್ನನ್ನು ಪ್ರವೃತ್ತನಾಗಿಸ್ತಾ ಇದ್ದಿ ಅಂತ ನನಗೆ ಅರ್ಥ ಆಯಿತು. ಈಗ ನಾನು ಕೇಳಿದ ಮೇಲೆ ನ್ಯಾಯವನ್ನು ಅದನ್ನು ಒದಗಿಸಿಕೊಡುವುದಕ್ಕೆ ಶ್ರಮಿಸಬೇಕಲ್ವ. ಈಗ ನಿನ್ನ ದೃಷ್ಟಿಯಲ್ಲಿ ನ್ಯಾಯ ಎಲ್ಲಿ ಉಂಟು ಅಂತ ಹೇಳ್ತಿ? ನಾನು ಆಲೋಚನೆ ಮಾಡೋದು ನನ್ನಲ್ಲೇ ನ್ಯಾಯ ಉಂಟು ಅಂತ. ಅಂದ್ರೆ ನಿನಗೆ ಅನ್ಯಾಯ ಆಗಿದೆ ಎಂಬುದು ನಿನ್ನ ಭಾವ. ಹೌದು, ನನ್ನ ಭಾವ. ಹಾಗೆ ಅಂತ ನಾನು ಅದನ್ನು ಹಾಗೆಯೇ ಸ್ವೀಕರಿಸಬೇಕೆಂಬ ನಿರ್ಬಂಧ ಏನು ನಿನಗೇನೂ ಇಲ್ಲ. ನಿಮ್ಮಲ್ಲಿ ಈಗಲೂ ನನಗೆ ಸಂಶಯ ಉಂಟು. ಏನು ಅಂತ? ಈಗ ಆಗಿರ್ಬಹುದಾ, ನಾನು ಎಣಿಸಿಕೊಂಡದ್ದೇ ಸರಿಯಾಗಿರ್ಬಹುದಾ, ಅಥವಾ ಅದಕ್ಕಿಂತ ವ್ಯತಿರಿಕ್ತವಾದದ್ದು ಅಥವಾ ವಿಶೇಷವಾದದ್ದು ಭಿನ್ನವಾದದ್ದು ಮತ್ತೊಂದಿರಬಹುದಾ? ಹೀಗೆಲ್ಲ ತೊಡಗಿದೆ ನನಗೆ ಆಲೋಚನೆ ಆಗಲಿಕ್ಕೆ. ಸುಗ್ರೀವ, ಒಂದು ಮಾತಾಡ್ತೇನೆ. ನೀನಿಗೆ ಹೇಳುವುದಕ್ಕಿದ್ದ ಪ್ರಕರಣ ನನಗೆ ಏನು ಗೊತ್ತಿಲ್ಲ ಎಂಬ ಭಾವದಿಂದ ನೀನು ಹೇಳಬೇಡ. ನಾ ತಿಳಿದಿರಬಹುದಾದ ಪ್ರಕರಣವನ್ನು ನಿನಗೆ ಬೇಕಾದಂತೆ ನೀನು ಹೇಳ್ತಾ ಇದ್ದಿ ಎಂಬ ಭಾವ ಇರಿಸಿಕೊಂಡು ಅದನ್ನು ನೋಡು, ಸಾಧ್ಯಂತವಾಗಿ ಹೇಳಂತೆ. ನಾನು ಪ್ರಾರಂಭಿಸಬೇಕಲ್ಲ, ನ್ಯಾಯವನ್ನು ಎಲ್ಲಿಂದ ತೊಡಗಬೇಕು ಸರಿಪಡಿಸುವುದಕ್ಕೆ ಅಂತ ಅರ್ಥ ಆಗಬೇಕಾದ್ರೆ ಪ್ರಕರಣವನ್ನು ಆರಂಭದಿಂದ ಅಂತ್ಯದ ತನಕ ಹೇಳಬೇಕಾಗ. ಹಾಗಾದ್ರೆ ನನಗೆ ನ್ಯಾಯ ಎಲ್ಲಿ ಉಂಟು, ಎಲ್ಲಿಂದ ನನಗೆ ಪ್ರಾರಂಭ ಆಗಿದೆ ಅನ್ಯಾಯ, ಯಾರು ನನ್ನ ನ್ಯಾಯಕ್ಕೆ ಕಾರಣ, ಅವ ನನ್ನ ಅಗ್ರಜ. ಅಗ್ರಜವಾಲಿ ಪರಾಕ್ರಮದಿಂದ ನಿಗ್ರಹಿಸಲು ಬಗೆದು ನಿಗ್ರಹಿಸಲು ಬಗೆದು ಮಹೋಗ್ರದಿ ಹೊರಗಟ್ಟ
ಕೂಡಿಕೊಂಡಿರುವ ಮಹೋಗ್ರದೆ ಹೊರಗಟ್ಟಿ ಕೂಡಿಕೊಂಡಿರುವ ಪಾಣಿಗ್ರಹಣದ ಸತಿಯ ಶೌರ್ಯ ಬಲಾನ್ವಿತನಾತನ ಭಯಕ್ಕಾಗಿ ಶೌರ್ಯ ಬಲಾನ್ವಿತನಾತನ ಭಯಕ್ಕಾಗಿ ಸೂರ್ಯನಪ್ಪಣೆಯಿಂದ ಮುನಿವರಿಯ ಮಾತಂಗ ಚಾಪ ಕಿತ್ತುದರಿಂದ ರಾಮ ಹರೇ ಸ್ವಾಮಿ, ಸುಗ್ರೀವ, ನಾನು ಹುಟ್ಟಿದ ಕ್ಷೇತ್ರದಲ್ಲಿಯೇ ನಾ ಹುಟ್ಟುವುದಕ್ಕಿಂತ ಮೊದಲೊಬ್ಬ ಹುಟ್ಟಿದ್ದಾನೆ, ಅಗ್ರಜನ್ಮ. ಹಾಗಾಗಿ ಅವ ಅಗ್ರಜ. ಓಹ್, ನನಗಿಂತ ಮೊದಲು ಹುಟ್ಟಿದವ. ಮೊದಲು ಹುಟ್ಟಿದವರೆಲ್ಲ ಅಣ್ಣನೇ ಆಗಬೇಕು ಅಂತ ಇಲ್ಲ, ಸಂಬಂಧ ಇದ್ರೆ ಬೇರೆ ಸಂಬಂಧವೂ ಆಗ್ತದೆ. ಆದರೆ ಒಂದು ಸಂಬಂಧ ಇದ್ರೆ ಮಾತ್ರ ನಾವು ಅಗ್ರಜ ಅಂತ ಗುರುತಿಸುವುದು. ಈಗ ನಮಗಿಂತ ಮೊದಲು ಹುಟ್ಟಿದವರು ತುಂಬಾ ಜನ ಇದ್ರು, ಅವರನ್ನೆಲ್ಲ ನಾವು ಅಗ್ರಜರು ಅಂತ ಹೇಳ್ತೇವೆ. ಹೇಳಲಿಕ್ಕಿಲ್ಲ. ನಮಗೆ ಸಂಬಂಧವೇ ಇಲ್ಲದಿದ್ರೆ ಪೂರ್ವಜಾತರು ಅಂತ ಮಾತ್ರ ಒಪ್ಪುವುದು. ಅಗ್ರಜನ್ಮ ಅಂತ ಒಪ್ಪುವುದಾದ್ರೆ ಮಾನಸಿಕವಾಗಿ ಆದ್ರೂ ಒಂದು ಅನುಬಂಧ ಇರಬೇಕಾಗ. ಹೌದು ಸ್ವಾಮಿ. ಆಗ ನಾನು ಹೇಳಿದೆನಲ್ಲ ಕಿಷ್ಕಿ ಅಂತ. ಹೌದು, ಅವನ ಕಾಲಾನಂತರ ಬ್ರಹ್ಮದೇವರಿಂದಲೇ ವಿಶೇಷವಾದ ಹುಟ್ಟನ್ನು ಹೊಂದಿ ಜಾಂಬವರ ನೇತೃತ್ವದಲ್ಲಿ ಋಕ್ಷರಜಸ್ಸು ಎನ್ನುವಂತಹ ಒಬ್ಬಾತ ವಾನರಾಧಿಪತಿ ಇದೇ ಗೋಲಾಂಗೂಲ ಅಂದ್ರೆ ಈ ಕಿಷ್ಕಿಂಧಾ ಕಾಂಡಕ್ಕೆ ಬಂದರಂತೆ. ಸರಿ. ಸತಿಯ ಜೊತೆಯಲ್ಲಿ ಅನೇಕ ವರ್ಷಗಳ ಕಾಲ ದಾಂಪತ್ಯ ಜೀವನವನ್ನು ನಡೆಸಿದ್ರು. ಸಂಸಾರದಲ್ಲಿ ಸಂತಾನವನ್ನು ಕಾಣುವುದಕ್ಕೆ ಅಸಾಧ್ಯನಾದ ಆತ ಪರಶಿವನನ್ನು ತಪಸ್ವೀಕರಿಸುವುದಕ್ಕಾಗಿ ನಡೆದನಂತೆ. ದೇಹವನ್ನು ತೊಳೆದುಕೊಳ್ಳುವುದಕ್ಕಾಗಿ ಒಂದು ಕೊಳಕ್ಕಿಳಿದ. ಸರಿ. ಇಳಿದು ಮೇಲೆ ಹತ್ತುವಾಗ ಗಂಡಾಗಿದ್ದವ ಹೆಣ್ಣಾಗಿ ಪರಿವರ್ತಿತನಾದನಂತೆ. ಓಹೋ. ಈ ಹೊತ್ತನ್ನೇ ಕಂಡಿರುವ ಇಬ್ಬರು ದೇವತೆಗಳು, ಒಬ್ಬ ದೇವೇಂದ್ರ, ಮತ್ತೊಬ್ಬ ಭಗವಾನ್ ಸೂರ್ಯನಾರಾಯಣ. ಆ ಇಬ್ಬರು ಈ ನಾರಿಯ ಮೇಲೆ ಮನ ಮಾಡಿ ಒಬ್ಬ ವಾಲ ಪ್ರದೇಶದಿಂದಲೂ ಒಬ್ಬ ಗ್ರೀವ ಪ್ರದೇಶದಿಂದಲೂ ಅನುಗ್ರಹ ಮಾಡಿದ್ರಂತೆ. ಹಾಗೆ ಹುಟ್ಟಿಕೊಂಡಿರುವಂತಹ ಎರಡು ಗಂಡು ಮಕ್ಕಳು. ವಾಲ ಪ್ರದೇಶದಲ್ಲಿ ಹುಟ್ಟಿದವನಿಗೆ ವಾಲಿ ಅಂತ ಹೆಸರು, ಗಿರೀವ ಪ್ರದೇಶದಲ್ಲಿ ಹುಟ್ಟಿದವನಿಗೆ ಸುಗ್ರೀವ ಅಂತ ಹೆಸರು. ವಾಲ ಪ್ರದೇಶದಲ್ಲಿ ಹುಟ್ಟಿದ ವಾಲಿಗೆ ಅಪ್ಪ ಇಂದ್ರ, ಗ್ರೀವ ಪ್ರದೇಶದಲ್ಲಿ ಹುಟ್ಟಿದ ಸುಗ್ರೀವನಿಗೆ ಅಪ್ಪ ಸೂರ್ಯ. ಎರಡೂ ಮಕ್ಕಳನ್ನು ಕೈಗೆತ್ತಿಕೊಂಡು ಇನ್ನು ಬೇಡ ಅಂತ ಹೇಳಿ ಮತ್ತೊಮ್ಮೆ ಕೆರೆಗೆ ಹಾರಿದನಂತೆ. ಆಗ ಏಳುವಾಗ ಗಂಡೇ ಆದನಂತೆ. ನೋಡು, ಪ್ರಕೃತಿಯ ವೈಚಿತ್ರ್ಯವು ಕೆಲವೊಮ್ಮೆ ನಮ್ಮ ಗಮನಕ್ಕೆ ಬರುವುದಿಲ್ಲ, ಅಥವಾ ಬಂದರೂ ಅರ್ಥ ಆಗುವುದಿಲ್ಲ. ವೃಕ್ಷರಜಸುನಾಮಕನಾದಂತಹ ಪುರುಷ ಒಬ್ಬ ವಾನರಯೂಥ ಮುಖ್ಯ ಪ್ರಮುಖನಾದವನು, ಅವನು ಈ ಸೃಷ್ಟಿಗಾಗಿಯೇ ಹೆಣ್ಣಾದನೋ ಎಂಬಂತೆ ಪರಿವರ್ತಿತನಾದ. ಹೌದು. ಅಂದರೆ ಈ ದೇವಚಾರಿತ್ರ್ಯದಲ್ಲಿ ದೃಷ್ಟಿ ವಿಕ್ಷೇಪದಿಂದಲೋ ಅನುಗ್ರಹದಿಂದಲೋ ಸೃಷ್ಟಿಯಾದರೆ ಸಾಮಾನ್ಯವಾಗಿ ನಮಗೆ ಅದು ಕಾಮನೆಗಳ ಫಲಿತಾಂಶ ಅಂತ ಕಾಣುತ್ತದೆ. ಹೌದು. ಲೋಕಹಿತಕಾರಕರಾದ ದೇವತೆಗಳು ತಾವು ದೃಷ್ಟಿ ವಿಕ್ಷೇಪ ಮಾಡಿ ನಿಮ್ಮನ್ನು ಹುಟ್ಟಿಸುವುದಕ್ಕೆ ಆ ಪಾತ್ರವನ್ನು ಬೇಕಾದ ಆಯಾ ಅಳತೆಯ ಪಾತ್ರವಾಗಿಸಿದರು. ಹೌದು. ಹೆಣ್ಣಾಗಿಸಿದ್ದು ಅಂದ್ರೆ ಅದು. ಈಗ ಶ್ರೇಷ್ಠವಾದ ಹಾಲನ್ನು ಹಾಕುವಾಗ ಮಡಿಯಾಗಿದ್ದ ಪಾತ್ರವನ್ನಾದರೂ ಒಮ್ಮೆ ನೀರು ಹಾಕಿ ನಾವು ತೊಳೆಯುತ್ತೇವೆ. ಹೌದು. ಅರಿಯದೆಯೇ ಕಲ್ಮಶ ತುಂಬಿದ್ದರು ಅದು ಶುದ್ಧವಾಗಲಿ, ಆಮೇಲೆ ಕ್ಷೀರವನ್ನು ಹಾಕುವ ಅಂತ. ವೃಕ್ಷರಜಸ್ಸೆಂಬ ಪಾತ್ರವನ್ನು ಆ ವಿಧಾನದಿಂದ ಆ ಕೊಳದಲ್ಲಿ ತೊಳೆದು ಹೊಳೆವಂತೆ ಮಾಡಿ ಇಂದ್ರ ಅನುಗ್ರಹದಿಂದ ಸೂರ್ಯ ಅನುಗ್ರಹದಿಂದ ಈ ಲೋಕಕ್ಕೆ ಎರಡು ಪ್ರಭೃತಿಗಳ ಲಭ್ಯತೆ ಸಾಧ್ಯವಾಯಿತು. ಒಳ್ಳೆ ವಿಷಯ.
ಮತ್ತೆ ಗಂಡಾದವ ಈಶ್ವರ ದೇವರನ್ನು ಸ್ವೀಕರಿಸಿ ಸಂತಾನವಾಗಿ ಹೆಣ್ಣೊಂದನ್ನು ತನ್ನ ಮಡದಿಯಲ್ಲೇ ಪಡೆದ. ಹಾಗೆ ಹುಟ್ಟಿದ ಮಗಳಿಗೆ ಅಂಜನೆ ಅಂತ ಹೆಸರು. ಒಟ್ಟು ನೀವು ಮೂವರು. ಆ ಅಂಜನೆಯ ಮಗನೇ ಈಗ ನಿನ್ನ ಬಳಿಗೆ ಬಂದನಲ್ಲ ಆಂಜನೇಯ. ಹಾಗಾಗಿ 3 ಮಂದಿ ಮಕ್ಕಳು. ಅಂದ್ರೆ ನಮ್ಮನ್ನು ಯಾವನು ಹೆತ್ತನೋ ಅವನೇ ಅಪ್ಪನಾಗಿ ಪಡೆದ ಮಗಳು ಅಂಜನೆ. ನಮಗೆ ಸೋದರಿಯವಳು. ಸ್ವಾಮಿ, ಎಂತ ಒಂದು ಎರಕದ ಬದುಕು ಅಂತ ಆಗಬೇಕಲ್ಲ. ಅಣ್ಣ ತಮ್ಮಂದಿರು ಅಂತ ಹೇಳಿದರೆ ಹೇಗೆ? ಪ್ರಪಂಚದಲ್ಲಿ ಮತ್ತೊಬ್ಬರು ಮತ್ಸರ ಪಡುವಂತಹ ಸಂಬಂಧ ನಮ್ಮದು. ವಾಲಿ ಸುಗ್ರೀವರು ಹಾಲನ್ನು ಕುದಿಯುವುದಕ್ಕೆ ನೀರಿನ ಜೊತೆಯಲ್ಲಿಟ್ಟರೆ ಕುದಿಯುತ್ತಾ ಇರುವಾಗ ಹಾಲು ಹೇಳುವುದಂತೆ, ನೀರೇ ನೀನು ನಿಲ್ಲು, ನಾನು ಹೋಗಿ ಬೀಳ್ತೇನೆ ಬೆಂಕಿಗೆ ಅಂತ. ಅದಕ್ಕೆ ನೀರು ಮೇಲೆ ಬಂದು ಹೇಳುದಂತೆ, ನೀನು ಬೀಳಬೇಡ, ನೀನೆಲ್ಲರಿಗೂ ಬೇಕಾದವ, ನಾ ಬೀಳ್ತೇನೆ ಅಂತ. ಕಡೆಗೆ ಇಬ್ಬರು ಒಟ್ಟಿಗೆ ಬೀಳುದು. ಮತ್ತೆ ಒಲೆ ನಂದಿಸ್ತಾರೆ. ಹಾಗೆ ಹಾಲು ನೀರಿನ ಜೀವನ ನಮ್ಮದು. ಆದ್ರೆ ಒಂದುಂಟು, ನಿಜವಾಗಿ ಅದೆರಡೂ ಹಾಗೆ ಉಕ್ಕಿ ಹರಿಯುವುದಕ್ಕೆ ಹಾತೊರೆಯುವಾಗ ಅದರ ಅನುರೂಪತೆಯನ್ನು ಸಮಗ್ರತೆಯನ್ನು ಗ್ರಹಿಸಿದವರು ಉಕ್ಕಿ ಬೀಳುವುದಕ್ಕೆ ಬಿಡ್ತಾರೋ ಹೇಳು? ಅದರ ಮೊದಲೇ ಬೆಂಕಿಯನ್ನು ಆರಿಸಿ ಎರಡನ್ನೂ ಒಳಗೆ ಉಳಿಸಿಕೊಳ್ತಾರೆ. ಅದು ಸರಿಯಾಗಿ ಇದ್ದರೆ, ಅದು ಆದರ್ಶಯುತವಾಗಿದ್ದರೆ, ಅದು ನಮ್ಮ ಪಾಲಿಗೆ ಬೇಕು ಅಂತ ಉಳಿಸಿಕೊಳ್ಳುವ ಲೋಕಲ್ಲೋ. ಒಂದು ದಿವಸ ಮಾತ್ರ ಬಿಡ್ತಾರೆ ಅಲ್ಲ. ನಾನೀಗ ನಿನ್ನ ರೂಪಕವನ್ನು ಆಶಯ ಪರವಾಗಿ ಸ್ವಲ್ಪ ಬೆಳೆಸಿದ್ದಷ್ಟೇ ಹೇಳಿದ್ದು. ಈಗ ಅಪಘಾತ ಎಲ್ಲ ಕಡೆಯಲ್ಲೂ ಸಂಭವಿಸ್ತದೆ, ಅದು ಅಪವಾದ ರೂಪದಲ್ಲಿ ಇರ್ತದೆ. ಆದರೆ ಸಹಜವಾಗಿ ಅಷ್ಟು ಅನ್ಯೋನ್ಯವಾಗಿ ಎರಕವಾದದ್ದನ್ನು ಯಾರು ಕಳ್ಕೊಳ್ಳುವುದಿಲ್ಲ. ಕೆಲವರೆಲ್ಲ ಹೇಳಿಕೊಂಡು ಎಷ್ಟು ಕಟ್ಟಿಗೆ ಇಟ್ಟರು ಹೊರಗೆ ಬೀಳುವುದೇ ಇಲ್ಲ. ಅಂದ್ರೆ ಗೃಹ ಪ್ರವೇಶದ ದಿನ. ಹೌದೌದು ಹೇಳಿದ್ದು ನಾನು ಅಂತ. ಆದರೆ ಒಂದುಂಟು, ಈಗ ಅದನ್ನು ಅಲ್ಲಿಗೂ ಅನ್ವಯಿಸಿದರೆ, ಈಗ ಅದು ಚೆಲ್ಲಲ್ಪಟ್ಟು ಬಿದ್ದರೆ ಅದನ್ನು ಅಶುಭ ಅಂತ ತಿಳಿಯುತ್ತಾರೋ ಶುಭ ಅಂತ. ಅಂದ್ರೆ ಅಂಥದ್ದು ಕೆಳಗೆ ಬಿದ್ದರೂ ಶುಭವೇ ಅಂತ. ಅದು ಎಲ್ಲಿದ್ರು ಹೇಗಿದ್ರು ಅದರಿಂದ ಒಳ್ಳೆಯದೇ ಗ್ರಾಹ್ಯ ನಮಗೆ. ಆದರೆ ಇತ್ತೀಚೆಗೆ ನನಗನ್ನಿಸ್ತದೆ ಏನು ಅಂತ, ಅಯ್ಯೋ ಅಷ್ಟು ಒಳ್ಳೇದಿದ್ದದ್ದೇ ನಾವು ಹೀಗೆ ಹಾಳಾಗಿ ಹೋಗ್ಲಿಕ್ಕೋ ಅಂತ ಅನ್ನಿಸ್ತದೆ. ಅದ್ಯಾಕಪ್ಪ? ಕೆಲವು ಸಲ ಕೆಲವರ ಕಣ್ಣು ತಾಗುವುದು ಅಂತ ಉಂಟು. ಎಷ್ಟು ಚಂದ ಮಾನ್ಯ ನೋಡಿ ಎಂಥದಾದ್ರೂ ಬೀಳ್ತದೆ ಅದಕ್ಕೆ. ನಿನ್ನೆ ಒಂದು ಅವರು ಹೇಗೆ ಕಾಣ್ತಿದ್ರು, ಮಾರ ದಿವಸ ಇವನಿಗಾಯ್ತು. ಅದು ಕೆಲವರ ಕಣ್ಣು ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಈ ಲೋಕದಲ್ಲಿ ಒಂದು ಧೋರಣೆ ಉಂಟು ಸುಗ್ರೀವ, ಆದ ಒಳಿತಿಗೆಲ್ಲ ನಾನೇ ಹೊಣೆ, ಕೆಡುಕಿಗೆಲ್ಲ ಪರರೇ ಹೊಣೆ ಅಂತ. ಇಲ್ಲ ಸ್ವಾಮಿ, ಈಗ ನನಗೆ ಅದರ ಬಗ್ಗೆ ಆಕ್ಷೇಪ ಆಡಿದ್ದಲ್ಲ. ಈಗ ಅನ್ಯರ ಕೆಟ್ಟ ದೃಷ್ಟಿ ಬಿದ್ದು ನಮಗೆ ಕೆಡುಕಾಯಿತು ಎಂಬುದು ಪೂರ್ತಿ ತಪ್ಪು ಅಂತ ನಾನು ಆಡುವುದಲ್ಲ. ಕೆಲವರ ದೃಷ್ಟಿಯಲ್ಲೂ ದೋಷ ಇರ್ತದೆ, ಯಾಕೆಂದ್ರೆ ಅವರ ಸಂಕಲ್ಪ ಮಲಿನವಾದ್ದರಿಂದ. ಆದರೆ ಲೋಕದಲ್ಲಿ ಒಳ್ಳೆಯದೇನು ಗೊತ್ತುಂಟು, ನಮಗಾದ ಕೆಡುಕಿಗೆ ನಮ್ಮೊಳಗೇ ಕಾರಣ ಹುಡುಕುವುದು ಒಳ್ಳೆ ಪ್ರವೃತ್ತಿ. ಅದಕ್ಕೆಲ್ಲ ಅನ್ಯರು ಕಾರಣ ಅಂತ ಹುಡುಕಿದರೆ ನಾವು ಕೆಟ್ಟದಾಗಿಯೇ ಉಳಿತೇವೆ. ಎಲ್ಲೋ ನಾವು ಹುಡುಕಿದ ಕ್ರಮದಿಂದ ಬೇರೆಯವರು ಒಳ್ಳೆದಾದ್ರೂ ಆದಾರು. ಇತ್ತೀಚೆಗೆ ನಾನು ಹೊರಗೆ ಮಾತಾಡುವುದು ಕಡಿಮೆ ಮಾಡಿ ನನ್ನೊಳಗೆ ನಾನು ಮಾತಾಡುತ್ತಾ ನೋಡು ಒಂದು ಆಧ್ಯಾತ್ಮದ ಕಡೆಗೆ ಸಾಗ್ತಾ ಇದ್ದೇನೋ ಅಂತ. ಆಗಲಿ ಒಳ್ಳೆ ಬೆಳವಣಿಗೆ ಅಪೇಕ್ಷಿತವಾದದ್ದು. ಅಂದ್ರೆ ಯಥಾರ್ಥಕ್ಕಾದ್ರೂ ಆ ಸಿದ್ಧಾಂತಕ್ಕೆ ನಾನು ಬರ್ಲಿಕ್ಕೆ ನನ್ಗೆ ಯಾರು ಇಲ್ಲ. ಈಗ ವಿಷಯ ಅಂದ್ರೆ ಇಷ್ಟು ಅನ್ಯೋನ್ಯವಾಗಿದ್ದದ್ದು ಕೆಡುವುದಕ್ಕೆ ಕಾರಣ. ಎಷ್ಟರವರೆಗೆ ನಮ್ಮ ಅಪ್ಪಯ್ಯ ನಾವು ದೊಡ್ಡವರಾದ ಮೇಲೆ ವಾನಪ್ರಸ್ಥವನ್ನು ಕೈಗೊಂಡ್ರು, ಅಮ್ಮನೂ ಹೋದ್ರು, ರಾಜ ಯುವರಾಜ ಅಂತ ನಮ್ಮನ್ನೇ ನೇಮಿಸಿದ್ರು. ಬಹಳಷ್ಟು ಮಂದಿಗಳಿಗೆಲ್ಲ ನಾವು ಪ್ರಚಾರ ಆಗ್ಲಿಕ್ಕೆ ಎಲ್ಲ ಕಡೆಗೂ ದಿಗ್ವಿಜಯಕ್ಕೆಲ್ಲ ಹೋಗಿದ್ದೇವೆ. ನಾವು ಎಷ್ಟೆಷ್ಟೋ ಸಂಗ್ರಹಿಸಿದ್ದೇವೆ. ನಮ್ಮ ಅಣ್ಣ ವಾಲಿ ಅವನ ಯೋಗ್ಯತೆ ಬಗ್ಗೆ ಮಾತಾಡ್ಲಿಕ್ಕಿಲ್ಲ. ಈಗ ಅಯೋಗ್ಯ, ಅದು ವಿಷಯ ಬೇರೆ. ಒಂದು ಕಾಲದಲ್ಲಿ ಅವ ಸಂಪಾದಿಸಿದ ಹೆಸರುಂಟಲ್ಲ, ಅದ್ಭುತ. ಈಗ ಅವ ಸುಮ್ಮನೆ ಒಂದು ಹೆಸರಿಗೆ ಇರುವುದವ, ಅಟ್ಟ ಆಗಿದ್ದಾನವ. ಈಗ ಅವ ಹೆಸರು ಸಂಪಾದಿಸುವುದು ಅಂದ್ರೆ ಈಗ ಲೋಕದಲ್ಲಿ ಈಗ ಹೆಸರು ಸಂಪಾದಿಸಲಿಕ್ಕೆ ಬೇರೆ ಬೇರೆ ಮಾರ್ಗ ಉಂಟು. ಈಗ ಅವನ ಮಾರ್ಗ ಯಾವುದು? ವಿಕ್ರಮ, ಪರಾಕ್ರಮ. ವಿಕ್ರಮ ಎನ್ನುವ 3 ಅಕ್ಷರದ ಶಬ್ದವನ್ನು ಹೇಳಿ ಬಾಯಿ ಮುಚ್ಚುವುದಕ್ಕಿಂತ ಮೊದಲು ಎತ್ತು ಕೊಡಬೇಕು. ಕೊಡಿ ಅಂತ ಹೇಳೋದು. ಕ್ರಯ ಮಾಡಿ ವಿಕ್ರಮವನ್ನು ಪಡೆಯುವ ಅಲ್ಲವ. ಒಬ್ಬ ರಕ್ಕಸ, ಒಂದೇ ಕತೆ, ಮಾಯಾ ಅಂತ. ರಕ್ಕಸರು ಸುಮಾರು ಜನ ಸತ್ತಿದ್ದಾರೆ, ಬಂದಿದ್ದಾರೆ, ಹೋಗಿದ್ದಾರೆ.
ಮಾಯಾವಿ ಎನ್ನುವ ಒಬ್ಬ ರಕ್ಕಸ ಹಾ ನಮ್ಮಲ್ಲಿಗೆ ದಾಳಿ ಮಾಡಿದ. ಹಾ ಕೆಲವರು ಹೇಳ್ತಾರೆ ಒಂದು ಹೆಣ್ಣಿನ ವ್ಯಾಜ್ಯ ನಮ್ಮ ಅಣ್ಣನಿಗೂ ಅವನಿಗೂ ಮೊದಲಿಂದಲೂ ಇತ್ತು ಅಂತ. ಸರಿ. ಕೆಲವರು ಹೇಳ್ತಾರೆ ನಮ್ಮ ತಂಗಿ ಅಂಜನೆ, ಅವಳು ಆಗ ಯುವತಿ, ಅಂದ್ರೆ ಈಗ ಇವನನ್ನು ಪಡೆದಲ್ಲ, ಮೊದಲು. ಹಾ ಸರಿ. ಆಗ ಅವಳನ್ನು ಎಂಥದೋ ಒಂದು ಸ್ವಲ್ಪ ಉಪದ್ರ ಕೊಟ್ಟ ಅಂತಲೂ ಹೇಳ್ತಾರೆ. ಅದು ಸ್ಪಷ್ಟ ಇವತ್ತಿಗೂ ಎಂಥದ್ದು ಅಂತ ಆಗ್ಲಿಲ್ಲ. ಅಂತೂ ಮಾಯಾವಿಯ ಪ್ರಕರಣದಲ್ಲಿ ಒಂದು ಯುದ್ಧ ಅಂತ ಹೇಳುವುದಾ, ಅದನ್ನು ಸಮರ ಅಂತ ಹೇಳುವುದಾ? ಈಗ ಆದದ್ದೆಂಥದ್ದು? ಸಮರ. ಯಾಕೆ ಸಮರ? ಯಾಕೆ? ಮರಣ ಸಹಿತವಾದದ್ದು. ಯಾರು ಸಾಯ್ತಾರೆ ಅಂತ ಗೊತ್ತಿಲ್ಲ, ಅನಿರ್ದಿಷ್ಟವಾಗಿ ಮುನ್ನಡೆಯುವ ಪ್ರಕ್ರಿಯೆ ಸಮರ. ಅಣ್ಣ ಅವನನ್ನು ನೋಡಿದ ತಕ್ಷಣ ಅವನನ್ನು ಓಡಿಸಿ ಹೊಡೆದ. ನೀನ್ ನೋಡ್ತಾ ಇದ್ಯಾ? ನಾನು ಅಲ್ಲ, ಯಾರಾದ್ರೂ ಕೇಳಿ ತಿಳಿದದ್ದೋ ನೀನಿದ್ಯೋ ಅಂತ? ನಾನು ಒಟ್ಟಿಗಿದ್ದೆ. ಒಟ್ಟಿಗೆ ಅವ ತುಳಿಯುವಾಗ ನಾನು ಕಾಲೆತ್ತುದು, ನನಗೆ ತುಳಿಲಿಕ್ಕೆ ಸಿಕ್ಕಲಿಲ್ಲ. ಸುಮ್ಮನೆ ಹೌದೌದು, ಅವನೊಟ್ಟಿಗೆ ಎಲ್ಲಿಯಾದ್ರೂ ಎಡೆ ಬಿಡ್ತಾನವ ಅಂತ ನಾನು ನೋಡುದು. ಇಲ್ಲ, ನನಗೆ ಸಿಕ್ಕಲಿಲ್ಲ. ಅದೀಗ ಕೆಲವೊಮ್ಮೆ ಗುಂಪಿನಲ್ಲಿ ಎಲ್ಲರೂ ಸೇರಿ ಹೊಡೆಯುವಾಗ ಅವನಿಗೆ ಬೀಳುವ ಪೆಟ್ಟೊಬ್ಬನದ್ದೇ, ಆದ್ರೆ ಎಲ್ಲರ ಮುಖದಲ್ಲೂ ನಾವು ಹೊಡೆದ ಭಾವ ಉಂಟಿರ್ತದೆ. ಅದು ದೇವಸ್ಥಾನಕ್ಕೆ ಧ್ವಜಸ್ತಂಭ ತಂದ ಹಾಗೆ ಎಲ್ಲರೂ ಹೆಗಲು ಕೊಡುದು ಮಾತ್ರ, ಕೆಲವರು ಅದರಲ್ಲಿ ನೇತಾಡುದು ಆಗಲೇ. ಅಂದ್ರೆ ಕೆಲವರನ್ನು ಅದು ಹೊರುವುದು, ಹಲವರು ಇದನ್ನು ಹೊರುವುದು. ಅದಕ್ಕೊಂದು ಕತೆ ಉಂಟು. ದೇವಸ್ಥಾನದ ಎದುರು ಕೆಸರು ಗದ್ದೆಯಲ್ಲಿ ಬರುವಾಗ ಭಾರ ಹೆಚ್ಚಾಯ್ತಂದು. ಇದು ದೇವರ ಪ್ರತಾಪ, ದೇವರ ಮಹಿಮೆ ಅಂತ. ಯಾವನೋ ಒಬ್ಬ ಮಂಡೆಗಟ್ಟಿ ಇದ್ದವ ಅಂಗಳಕ್ಕೆ ಬಂದಿದ ಮೇಲೆ ನೋಡಿದ ಕಾಲು, ಕೆಲವರ ಕಾಲಲ್ಲಿ ಕೆಸರೇ ಆಗ್ಲಿಲ್ಲ. ಅಂದ್ರೆ ನೇತಾಡಿದ್ದೇವೆ. ಸ್ವಾಮಿ, ಇದು ಹಾಗಲ್ಲ. ಅಮ್ಮಣ್ಣನ ಪೆಟ್ಟು ತಿಂದು ಸಹಿಸುವುದಕ್ಕೆ ಸಾಧ್ಯ ಇಲ್ಲದೆ ಒಂದು ಗುಹೆಯೊಳಗೆ ಹೋಗಿಬಿಟ್ಟ. ಪಲಾಯನ. ಗುಹೆಯೊಳಗೆ ಅಣ್ಣ ಏನು ಮಾಡಿ? ನುಗ್ಗಿದ ಗುಹೆಗೂ. ನೀನು? ನಾನು ಅದೇ ಒಟ್ಟಿಗೆ. ಅಷ್ಟೊತ್ತಿಗೆ ಹಿಡ್ಕೊಂಡ ನನ್ನ ನಾವು, ನೀನ್ ಇಲ್ಲಿಗೆ ಅಂತ. ಒಳಗೆ ನಾವಿಬ್ರು ಒಳಗೆ ಹೋಗುದು ಯಾಕ? ನಾನು ಒಬ್ಬ ಸಾಕು, ನೀನು ಹೊರಗಿರು. ಅಲ್ಲ ಅಣ್ಣ, ನಾನು ಈ ಸಲ ಹೋಗ್ತೇನೆ, ನೀನು ಹೊರಗೆ ನಿಲ್ಲು ಅಂತ. ಹೀಗೆ ಆಯ್ತು ಒಂದು ಸ್ವಲ್ಪ ಹೊತ್ತು. ಕಡೆಗೆ ಇಲ್ಲಿ ನಿಲ್ಲು ಮಾಂಗ, ನನ್ನ ಕಾಲು ಮುಟ್ಟಿ ಆಣೆ ಮಾಡು, ಒಳಗೆ ಬರುವುದಿಲ್ಲ ಅಂತ. ಹಾಗಾದ್ರೆ ಪ್ರೀತಿಯಿಂದಲೇ ಶಾಸಿಸಿದ್ದು. ಅದು ಕೆಲವು ಸಲ ಹೇಳಲಿಕ್ಕುಂಟ, ನೀನು ಸಣ್ಣ ಮಂಗ ಅಲ್ಲ. ನನಗೆ ಬೇಸರ ಇಲ್ಲ. ಹೌದಪ್ಪ, ಅಣ್ಣ ಅಲ್ವಾ? ಅಂದ್ರೆ ದೊಡ್ಡದು ಯಾವುದು ಅಂತ ನಿನಗೆ ಗೊತ್ತುಂಟಲ್ಲ. ಅಂದ್ರೆ ದೊಡ್ಡವರು ಯಾರು ಅಂತ ನಿನಗೆ ಗೊತ್ತುಂಟು. ಹೇಳುವಾಗಲೇ ಸಣ್ಣ ಮಂಗ, ಕೆಲವು ಸಲ ಮಂಗದ ಮರಿ ಅಂತಲೂ ಹೇಳ್ತಾನೆ. ಹಾಗೆ ಕಾಲು ಹಿಡಿದು ಆಣೆ ಮಾಡಿದೆ, ನೀನು ಬರುವಲ್ಲಿವರೆಗೆ ನಾನು ಇಲ್ಲೇ ನಿಲ್ತೇನೆ, ಒಳಗೆ ಬರುವುದಿಲ್ಲ ಅಂತ. ಸರಿ. ಒಳಗೆ ಹೋದ ಅಣ್ಣ ಯಾವಾಗ ಬರ್ತಾನೆ ಅಂತ ಆಗಾಗ ನಾನು ಇಣುಕುವುದು, ಕಾಯುವುದು. ಒಳಗಿನಿಂದ ಯಾವುದೋ ಒಂದು ಹಾಳು ಬಾವಿಗೆ ಕಲ್ಲು ಹಾಕಿದಾಗೆ ಗುಮ್ಮ ಅಂತ ಒಂದು ಶಬ್ದ. ಕೆಲವು ಸಲ ಮೇಲಿನಿಂದ ಪಾತ್ರೆ ಬಿದ್ದ ಹಾಗೆ, ಕೆಲವು ಸಲ ಅಡಿಕೆ ತೋಟದಲ್ಲಿದ್ದ ಹಲಸಿನ ಮರದಿಂದ ಕೊಯ್ಲಿಕ್ಕೆ ಜನ ಸಿಕ್ಕುವುದಿಲ್ಲ, ಅದು ಉದ್ದ ಹೋಗ್ತದಲ್ಲ, ಮೇಲಿಂದ ಬಿದ್ದ ಶಬ್ದ. ಅದೆಲ್ಲ ಗೊತ್ತಾಗ್ಲಿಕ್ಕಿಲ್ಲ ನಿಮಗೆ, ನಾವು ಮಲೆನಾಡಿನಲ್ಲಿ ಹಾಗೆ ಅಂತ ಹಾಗೆಲ್ಲ ಕೇಳ್ತಿತ್ತು. ನಿನ್ನದೊಂದು ಅಸಾಮಾನ್ಯ ವ್ಯಕ್ತಿತ್ವ. ಯಾಕೆ ಅಂದ್ರೆ ಒಂದು ಅಸಾಧಾರಣವಾದ ಅನುಭವ ಉಂಟು, ಬದುಕಿನ ಅನುಭವ. ಅದನ್ನು ಅಭಿವ್ಯಕ್ತಿಸುವಲ್ಲಿ ವಚನ ರಚನಾ ಕೌಶಲವೂ ಉಂಟು ನಿನ್ನದು ಸ್ವಾಮಿ. ಅದರ ಜೊತೆಯಲ್ಲಿ ಕೇಳಿದ ಶಬ್ದಾನುಕರಣೆ ಮಾಡುವ, ಯಥಾವತ್ತಾಗಿ ಅನುಕರಣೆ ಮಾಡುವ ಸಾಮರ್ಥ್ಯ ಉಂಟು. ಅದಕ್ಕೆ ಪೂರಕವಾಗಿ ವಿಷಯ ಮನವರಿಕೆ ಮಾಡಿಸುವ ರೂಪಕದ ಸಾಮರ್ಥ್ಯವು ನಿನ್ನಲ್ಲುಂಟು. ಇದೆಲ್ಲ ಒಟ್ಟು ಇರುವುದು ಅಪರೂಪವು. ನಾನು ಎಷ್ಟು ಸಮಯ ಆಯಿತು ಒಬ್ಬನೇ ಆಲೋಚನೆ ಮಾಡುವುದು. ಅದೇ ಒಂದು ಮಾತುಂಟು, ಗೊತ್ತುಂಟು, ಋಷಿಯಲ್ಲದವನು ಕಾವ್ಯ ರಚಿಸಲಾರ ಅಂತ. ಮೌನಿ ಅಂತಂದ್ರೆ ಏನು? ಈಗ ಮುನಿ ಅಂದ್ರೆ ಯಾರು? ಮೌನವನ್ನು ಆಶ್ರಯಿಸಿ ಸತತವಾಗಿ ಅಂತರ್ಧ್ಯಾನ ಮಾಡುವವನು. ಅವನೇ ಲೋಕಕ್ಕೆ ಪ್ರತಿಭಾಪೂರ್ಣವಾದ ಕಾವ್ಯವನ್ನು ಕೊಡಬಲ್ಲನಂತೆ. ಅನೇಕ ಕಾಲದಿಂದ ಅಂತರ್ಮುಖಿಯಾಗಿ ಒಂದು ಮುನಿ ಸ್ವಭಾವ ಬಂದದ್ದರಿಂದ ನೀನು ಆಡುವ ಮಾತೆಲ್ಲ ಕಾವ್ಯದಂತೆ ಹೊಳೆಯುವುದಕ್ಕೆ ತೊಡಗಿದೆ ಅಂತ. ಕಾಷಾಯ ವಸ್ತ್ರ ಒಂದು ಸಿಕ್ಕಲಿಲ್ಲ ಬಿಟ್ರೆ ಬಾಕಿ ಎಲ್ಲ ಸಾಧಾರಣ ನಾನು ಹಾಗೆ ಆಗಿದ್ದೇನೆ. ನಾನೊಂದೇ ಹೇಳೋ, ಹೇಗಾದರೂ ಮುನಿ ಅಂತ ಬಿಂಬಿಸುವುದಕ್ಕೆ ಅದೂ ಅನಿವಾರ್ಯ. ಒಳಗಿನಿಂದ ಸತ್ವದಿಂದಲೇ ಉದ್ರೇಕ ಇದ್ರೆ ಮತ್ತೆ ಅಂಬರದಿಂದ ಏನಾಗ್ಲಿಕ್ಕೆ ಅಲ್ಲ. ವಿಷಯ ಹೇಳಿದ್ನ ಆಯ್ತಾ. ಕಡೆಗೆ ಸ್ವಾಮಿ ಈಗ ಸ್ವರ ಕೇಳುವುದಕ್ಕೆ ತೊಡಗಿತು ಅಂತ ಆಡಿದೆ.
ಈಗ ಪರಿಣಾಮ ಏನಾಯ್ತು ಅಲ್ಲಿ ಒಳಗೆ ಹೋಗಿ ಕಾದ? ಒಂದು ಸಲ ನನಗೆ ತಮ್ಮ ಅಂತ ಕರೆದ ಹಾಗೆ ಕೇಳಿತು. ನೀನು ಹಾಗೆ ಕೇಳಬೇಕು ಅಂತ ಕಾಯ್ತಾ ಇದ್ದವ, ಆಗ ಕರೆದದ್ದು ಕೇಳಿತು. ಹೌದು, ಹಾಗೆ ಕರೀಬೇಕಾದ್ರೆ ಅಣ್ಣನೇ ಕರೆದ. ನನ್ನ ಭ್ರಮೆಯೂ ಇರಬಹುದು, ನಾನು ನನ್ನ ಅಣ್ಣ ಕರೀತಾನೆ, ನನ್ನ ಅಣ್ಣ ಕರೀತಾನೆ. ಅದೇ ನೀನು ಆ ಪ್ರತೀಕ್ಷೆಯಲ್ಲೇ ಇರುವಾಗ ಕೇಳಿಸಿದ್ದು ನಿನಗೆ ಬೇಕಾದ ಹಾಗೆ ನಿನಗೆ ಕೇಳಿ. ಕೆಲವು ಸಲ ಮುಂಚಿನ ದಿವಸ ರಾತ್ರಿ ಎಂಥದ್ದನ್ನಾದರೂ ನೋಡಿ ಮಲಗಿದವರಿಗೂ ಅರ್ಧ ನಿದ್ದೆಯಲ್ಲಿ ಏಳುವಾಗ ಕೇಳುದದು ನಿನ್ನೆ ಎಂಥದೋ ಅದರ ಮುಂದುವರಿಕೆ. ಹೌದು, ಅದು ಹಾಗೆ ಇರ್ಲಿಕ್ಕೂ ಸಾಕು, ನಾನು ಅದನ್ನು ಖಾತರಿಸ್ತಿದ್ದೇನಲ್ಲ. ಅದನ್ನು ಗುಂಗು ಮುಂದುವರಿಕೆ ಹೀಗೆಲ್ಲ ಹೇಳ್ತಾರೆ. ಸ್ವಾಮಿ, ನಾನೀಗ ನಿಮ್ಮಲ್ಲಿ ಒಂದು ನ್ಯಾಯವನ್ನು ಮುಂದಿಡುವ ಕಾರಣ ನಾನು ಯಥಾರ್ಥಕ್ಕೂ ಹೌದಪ್ಪ, ನೀನು ಅದನ್ನೆಲ್ಲ ಆಯಾಮದಿಂದ ವಿವರಿಸ್ತಾ ಇದ್ದೀನಿ, ನನಗೆ ಅರ್ಥ ಆಗ್ತದೆ. ಸ್ವಲ್ಪ ಹೊತ್ತು ಆಗುವಾಗ ನೊರೆ ಮಿಶ್ರಿತವಾಗಿರುವಂತಹ ರಕ್ತ ಬಂತು. ಬಿಳಿ 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 ಬಿಳಿ. ರಕ್ತ ಸಹಜವಾಗಿ ಕೆಂಪು ಅಲ್ಲ, ಕೆಂಪು ಇರ್ಲಿಕ್ಕೂ ಸಾಕು. ಅಲ್ಲಲ್ಲ, ಅದು ಈ ನೊರೆ ಮಿಶ್ರಿತವಾದದ್ರಿಂದ ಬಿಳಿ ಬಿಳಿ ಆದದ್ದು. ಈಗ ನೀವು ಹೇಳಿದ್ರಿಂದ ನಾನು ಗ್ರಹಿಸಿದ್ದ ಹಾಗೆ ಅದು ಹರಿದು ಬಂತು. ಅಂದ್ರೆ ರಕ್ತ ಪ್ರವಾಹ. ಹೌದು, ಪ್ರವಾಹ. ಯಾರದ್ದು ಮತ್ತೆ ಸುದ್ದಿಯೇ ಇಲ್ಲ. ಕರೆದ ಧ್ವನಿ ತಮ್ಮ ಅಂತ ಬಹಳ ಕ್ಷೀಣವಾಗಿ ಕೇಳಿಸಿದ ಹಾಗೆ ನನಗೆ ಕೇಳಿತ್ತು. ಒಂದು ಜೀವ ಬಿಡ್ಲಿಕ್ಕೆ ಆಗುವಾಗ ಪ್ರಾಣೋತ್ಕ್ರಮಣದ ಆರ್ತಧ್ವನಿ. ಹೌದು, ಈ ಕೆಲವರೆಲ್ಲ ಜೀವ ಎಳೆಯುವಾಗ ಯಾರದೋ ಹೆಸರು ಹೇಳ್ತಾರೆ, ಯಥಾರ್ಥಕ್ಕೆ ಅವರು ಯಾರ ಹೆಸರು ಹೇಳ್ತಾರೆ ಅಂತ ಗೊತ್ತಾಗುದಿಲ್ಲ, ಬದಿಯಲ್ಲಿದ್ದವರು ಅರ್ಥ ಮಾಡುದವರು. ಈಗ ಹೌದಪ್ಪ, ಕೆಲವೊಮ್ಮೆ ಹತ್ತಿರ ಇದ್ದವರಿಗೂ ಕೇಳಿಸದೆ ದೂರ ಇದ್ದವರಿಗೆ ಮಾತ್ರ ಕೇಳಿಸುವಂತೆಯೂ ಧ್ವನಿ ಹೊರಡಿಸುವವರಿದ್ದಾರೆ. ಈಗ ನಾನು ಹೇಳಿದ್ದು ನನ್ನ ಬದುಕಿನ ಕತೆ. ಹೌದೌದು. ಈಗ ನಾನು ಕೊಂದು ಕಳೆದ ಮಾರೀಚ ಹಾ ಸೀತಾ ಹಾ ಲಕ್ಷ್ಮಣ ಅಂತ ಆರ್ತಧ್ವನಿ ಮಾಡಿದ್ದು ದೂರದಲ್ಲಿದ್ದ ನನ್ನ ಸೀತೆಗೂ ಲಕ್ಷ್ಮಣನಿಗೂ ಕೇಳಿಸಿತು. ನನಗೆ ಗಮನಕ್ಕೆ ಬರಲಿಲ್ಲ ಈ ಧ್ವನಿ ಅದಲ್ಲ ಅಂತಾದ್ರೆ ಈಗ ಅವ ಅರ್ಥಧ್ವನಿ ಮಾಡುವಾಗ ಅದು ನನ್ನ ಸ್ವರ ಅಲ್ಲ ಅಂತ ನಾನು ಹೇಳಬೇಡುವ? ಅಲ್ಲಿಗೆ ನನ್ನ ತಲೆಗೆ ಹೋದದ್ದೇನು ಕೇಳಿದ್ರೆ, ನಮ್ಮ ಅಣ್ಣನ ತಲೆ ಹೋಯ್ತು, ಇನ್ನು ನನ್ನ ತಲೆಯೂ ಉಳಿಯುವುದಿಲ್ಲ. ನಾನು ಏನು ಮಾಡಲಿ ಅಂತ ಆ ಕಾಲಕ್ಕೆ ಯೋಚನೆ ಮಾಡುವಾಗ ನನ್ನ ತಲೆಯೊಳಗೆ ಒಂದು ಕಲ್ಲು ಕಂಡಿತು ಸ್ವಾಮಿ. ತಲೆಯೊಳಗೆ ಕಲ್ಲು ಕಂಡಿ? ಅದೆಂತ ಪ್ರಯೋಗವೋ? ತಲೆಯೊಳಗೆ ಕಲ್ಲು ಕಂಡಿತು ಅಂದ್ರೆ? ಅಲ್ಲಲ್ಲ, ಕಲ್ಲೇ ನನ್ನ ಯೋಚನೆಗೆ ಬಂದದ್ದು ಅಂತ. ಕಲ್ಲು ಯೋಚನೆಗೆ ಬಂದದ್ದು ಅಂದ್ರೆ ಯಾಕಾಗಿ ಅಂತ ಬೇಡುವ? ಆ ಗುಹೆಯ ಬಾಗಿಲನ್ನು ಮುಚ್ಚುವುದಕ್ಕೆ ಕಲ್ಲೇ ಸರಿ ಅಂತ ನನ್ನ ಯೋಚನೆಗೆ ಬಂತು. ನಿನ್ನ ಯೋಚನೆಯಲ್ಲಿ ಈಗ ಏನಾಗಿದೆ ಯಥಾರ್ಥವಾಗಿ ನೋಡಿ ಬರುವ ಅಂತ ಹೊರಡುವ ಅಂತ ಕಾಣಲಿಲ್ಲ. ಅಯ್ಯೋ, ಅಣ್ಣನನ್ನೇ ಕೊಂದ ಮೇಲೆ ಅವನನ್ನು ಇಟ್ಟಾನ. ಈಗ ಪರಾಕ್ರಮದಲ್ಲಿ ನಿನಗಿಂತ ಹೆಚ್ಚಿನವನವನು ಅಂತ ಹಾಗಾದ್ರೆ ನಿರ್ಣಯ? ಹೆಚ್ಚಿನವ ಅಂತ ಹೇಳಲಿ ಅದಕ್ಕೆ ಎರಡು ಮಾತಿಲ್ಲ. ಸರಿ, ನಿನಗಿಂತ ಹೆಚ್ಚಿನ ಪರಾಕ್ರಮಿಯಾದ ಅಣ್ಣನನ್ನೇ ಕೊಂದಿರಬಹುದಾದವನು ನಿನಗೆ ಎದುರಿಸುವುದಕ್ಕಾಗುವುದಿಲ್ಲವಾ? ಈಗ ನೀ ಕಲ್ಲಿಟ್ಟದ್ದು ಯಾಕೆ? ಆ ಗುಹೆಯ ಬಾಗಿಲು ಮುಚ್ಚಲ್ಪಟ್ಟಿತು ಅಂತಾದ್ರೆ ಒಳಗೆ ಅಣ್ಣನನ್ನು ಕೊಲ್ಲುವಾಗ ತನ್ನ ಶಕ್ತಿಯನ್ನು ವಿನಿಯೋಗಿಸಿ ಸಾಧಾರಣ ಅವನ ಬಲವು ಕುಂದಿರಬಹುದು. ಮತ್ತೆ ಹೊರಗೆ ಬರುವುದಿದ್ರು ದಾರಿಯಲ್ಲಿ ಅಂತ ಗೊತ್ತಾಗದೆ ಅಲ್ಲಿ ಇಲ್ಲಿ ಪರದಾಡಿ ಒಳಗೆ ಬಿದ್ದು ಸತ್ರೆ ಈಗ ರಾಕ್ಷಸರಿಗೆ ಕತ್ತಲೆಯಲ್ಲಿ ದಾರಿ ಗೊತ್ತಾಗುದಿಲ್ವೋ? ಅಲ್ಲ, ಅವರನ್ನು ನಿಶಾಚರರು ಅಂತ ಕರೆಯುವುದಲ್ಲ, ಕೇಳಿದ್ದು ನಾನು. ಯಥಾರ್ಥ ನೀವು ಹೇಳಿದ್ದು ಸರಿ ಉಂಟದು. ನನಗೆ ಅವರು ಈಗ ನಿಶಾಚರರು ಅಂತ ಆದ ಮೇಲೆ ಕತ್ತಲಲ್ಲೇ ಸಂಚರಿಸುವುದಕ್ಕೆ ಸಹಜ ಗತಿಯನ್ನು ಹೊಂದಿದವರು ಅಂತ. ಹೌದು. ನೀನೀಗ ಗುಹೆಯ ಒಳಗೆ ಬೆಳಕು ಕಾಣದಿರುವುದಕ್ಕೆ ಕಲ್ಲಿಟ್ಟದ್ದು. ಹೌದು. ನಾನು ಯೋಚನೆ ಮಾಡಿ ಕೇಳಿದ್ಯಾಕೆ ಗೊತ್ತುಂಟು? ನಿನ್ನ ಯೋಚನೆಯ ಗತಿ ಹೇಗೆ ಹೋಯ್ತು ಆ ಕಾಲದಲ್ಲಿ ಅಂತ ಗೊತ್ತಾಗುವುದಕ್ಕೆ. ಅವನಿಗೆ ಕಾಣುವುದಿಲ್ಲ, ಕಾಣಬಾರದು ಅಂತ ನಾನು ಕಲ್ಲಿಟ್ಟದ್ದಲ್ಲ. ಮತ್ತೆ ಕಂಡರೂ ಹೊರಗೆ ಬರುವ ದಾರಿಯೇ ಅವನಿಗೆ ಗೊತ್ತಾಗಬಾರದು ಅಂತ ಬಂದಿಟ್ಟದ್ದು. ಇದ್ರೆ ಕಾಣ್ತದೆ. ಹೌದು. ಈಗ ಇರುವುದನ್ನು ಕಾಣದಂತೆ ಮಾಡುವುದು ನಿನಗೆ ಲಕ್ಷ್ಯ. ಕತ್ತಲೆಯಲ್ಲಿ ರಕ್ಕಸರಿಗೆ ಕಾಣ್ತದೆ, ಕಾಣುವುದಿಲ್ಲ ಅಂತಲ್ಲ, ಕಂಡ್ರು ದಾರಿ ಬೇಕಲ್ಲ. ನಿಜ ಹೇಳೋ, ನನಗೆ ಆಗಬೇಕು ಅಂತ ಆಡಿದ್ದಲ್ಲ. ನನಗೆ ಆಪ್ತರಾದ ಸೋದರ ಒಂದು ವೇಳೆ ಹೀಗೆ ಅಕಾಲ ಮೃತ್ಯುವನ್ನು ಐದುವಾಗ ಇಷ್ಟು ಯೋಚನೆ ಮಾಡ್ತೇನೆ ಅಂತ ನನಗೆ ಭರವಸೆ ಇಲ್ಲ. ನೀನು ಇಷ್ಟಾದ್ರೂ ಯೋಚನೆ ಮಾಡಿ ಅದನ್ನು ನಿರ್ಬಂಧಿಸುವುದಕ್ಕೆ ಹೊರಟಿಯಲ್ಲ, ಮೆಚ್ಚಿದೆ. ನಾನು ಯೋಚನೆ ಮಾಡಿದ್ದಲ್ಲ. ಅಲ್ಲ, ನಿನ್ನಿಂದ ಆಯ್ತಲ್ಲ ಈಗ ಇದು ಆಗಿದೆ. ಆದದ್ದಕ್ಕೆ ನೀನು ಮತ್ತೆ ಕಂಡುಕೊಂಡ ಉತ್ತರವೇ ಇರಬಹುದು. ನಾನು ಒಂದು ಸಾಧಾರಣ 25 ದಿವಸದ ನಂತರ ಆಲೋಚನೆ ಮಾಡುವಾಗ ನಾನಲ್ಲಿ ಎಂಥದ್ದೆಲ್ಲ ಮಾಡಿದ್ದೇನೆ ಅಂತ ಮತ್ತೆ ನನಗೆ ನೆನಪಿಗೆ ಬಂತು. ಸುಗ್ರೀವ, ನಾನು ಯಾಕೆ ಹೇಳಿದೆ ಗೊತ್ತುಂಟು? ಭಾವೋದ್ವೇಗಕ್ಕೆ ವಿವಶರಾಗಿ ನಾವು ಮಾಡುವ ಕರ್ತವ್ಯ ಅದು ತರ್ಕಶುದ್ಧವಾಗಿರುವುದಿಲ್ಲ, ಯುಕ್ತಿಯುಕ್ತವಾಗಿ ಇರುವುದಿಲ್ಲ. ಆ ಕ್ಷಣದ ತೋಚುವಿಕೆ, ಅದರಲ್ಲೂ ನಿನ್ನ ವಿವೇಕ ಯಾವತ್ತೂ ಜಾಗೃತವಾಗಿದ್ದರಿಂದ. ಈಗ ಋಷಿಮುನಿಗಳು
ದುಃಖಭರಿತವಾದಾಗಲೂ ಕೂಡ ಸ್ಥಿರಚಿತ್ತರಾಗಿಯೇ ವರ್ತಿಸ್ತಾರೆ. ಯಾಕೆ? ಆಗ ದುಃಖ ಆಗಲಿಲ್ಲ ಅಂತ ಅರ್ಥ ಅಲ್ಲ, ಅದು ತನಕ ಅವರು ಸ್ಥೈರ್ಯವನ್ನು ರೂಢಿಸಿಕೊಂಡದ್ದರ ಪರಿಣಾಮ ಆ ಕಾಲದಲ್ಲೂ ಅವರನ್ನು ರಕ್ಷಿಸ್ತದೆ. ಅದು ಆ ಸ್ಥೈರ್ಯ ನಿನ್ನ ಬುದ್ಧಿ ಅಷ್ಟು ಚುರುಕಾಗಿದ್ದರಿಂದ ಆ ದುಃಖದಲ್ಲೂ ಸರಿಯಾದ ಕ್ರಮವನ್ನೇ ಅನುಸರಿಸುವಂತೆ ಮಾಡಿತು. ಸರಿ, ಬಂಡೆ ಮುಚ್ಚಿದೆ. ಒಳಗೆ ಬಿದ್ದವರು ಮುಟ್ಟಬಾರದ ಜಾತಿಯವರಾದರೂ ನೀರು ಕುಡಿದು ಸಾಯ್ತಾರೆ ಅಂತ ಆಗುವಾಗ ಮೇಲೆ ತರುವುದೇ ಅಲ್ವಾ? ಅಲ್ವೋ? ಅದೇ ನಾನು ಎಂಥದ್ದೋ ಒಂದು ಮಾಡಿ ಬಂದೆ. ಎಲ್ಲಿಗೆ ಬಂದದ್ದು? ಅರಮನೆಗೆ ಬಂದು ನಾನು ಬಂದೆ ಎನ್ನುವುದಕ್ಕಿಂತಲೂ ನನ್ನ ಹೆಣ ಕಾಲೆಳ್ಕೊಂಡು ಬಂತು ಅಂತ ಹೇಳಿದ್ದೇ ಸರಿ ಅಂತ ಕಾಣ್ತದೆ ನನಗೆ. ಕೆಲವೊಮ್ಮೆ ಹಾಗೆ ಆಗ್ತದೋ, ತೀವ್ರವಾದ ದುಃಖ ಅನುಭವಕ್ಕೆ ಬಂದಾಗ ನಾವು ಇದ್ದು ಏನು ಮಾಡ್ಲಿಕ್ಕಾಗಲಿಲ್ವಲ್ಲ ಅಂತ ಒಂದು ಜೀವಚ್ಛವದ ಭಾವ ಆವರಿಸಿ ಬಿಡ್ತದೆ. ನಾನು ಬಂದು ಅರಮನೆಗೆ ಬರುವಾಗ ಎಲ್ಲ ಮಾತಾಡ್ತಿದ್ರು, ನನ್ನಲ್ಲಿ ಕೇಳ್ತಿತ್ತು. ನನಗೆ ಎಂಥದ್ದು ಅಂತ ಅರ್ಥ ಆಗ್ತಿರ್ಲಿಲ್ಲ. ನನಗೆ ಒಂದೆಂಥದ್ದೋ ಕೇಳಿದ ಅನುಭವ ಇದ್ದೂ ಇಲ್ಲದಂತೆ. ಹೌದು, ಕೆಲವರೆಲ್ಲ ನನ್ನನ್ನು ತಟ್ಟಿ ಮುಟ್ಟಿ, ಈಗ ನನಗೆ ನೆನಪಾಗುವುದು ಅವರು ತಟ್ತಿದ್ರು ಮುಟ್ತಿದ್ರು ಅಂತ. ನನಗೆ ಯಾವ ಸ್ಪರ್ಶ ಜ್ಞಾನವೂ ಇರಲಿಲ್ಲ. ಸಾಧಾರಣ ಹೆಚ್ಚು ಕಡಿಮೆ ಅಂದರೆ 1 ವರ್ಷ ನಮ್ಮ ಅಣ್ಣನನ್ನು ಅಲ್ಲಿ ಕಾದಿದ್ದೇನೆ ನಾನು. ಈಗ ಸಹಜವಾಗಿ ಲೋಕರೂಢಿಯ ಮಾತಲ್ಲಿ ಹೇಳುದಿದ್ರೆ ನೀ ಬದುಕಿದ್ರು ಈ ಲೋಕದಲ್ಲೇ ಇರ್ಲಿಲ್ಲ ಅಂತ. ಇನ್ನೂ ಹೇಳುದಿದ್ರೆ ನಮ್ಮ ಮಲೆನಾಡಿನ ಶಬ್ದ ಇದು. ಕೇಳು, ನನಗೊಂದು ಭಾಷೆ ಗೊತ್ತಾದಾಗ ಆಗ್ತದೆ. ಕೇಳು, ನನಗೆ ಸ್ವಯವೇ ಇರಲಿಲ್ಲ. ಅದಕ್ಕೆ ಹಾಗೆ ಹೇಳ್ತಾರಲ್ವ? ಆಗಲಿ, ಒಂದು ಒಳ್ಳೆ ಪ್ರಯೋಗ ಅಲ್ಲ. ನಿಮ್ಮ ಉತ್ತರದಲ್ಲಿ ಉಂಟು ಅಂತ ಗೊತ್ತಿಲ್ಲ. ಅಲ್ಲ, ಇನ್ನು ಪ್ರಚುರಪಡಿಸುವ. ಒಳ್ಳೇದಿದ್ದದ್ದು ಎಲ್ಲಿಗೆ ಬಂದು ತೊಂದರೆ. ಏನಾದ್ರೂ ನಾವು ಮಾತಾಡೋದನ್ನು ಅವರು ಎಂಥದ್ದಾದ್ರೂ ಆಚೀಚೆ ಮಾಡಿಕೊಂಡೆ ಸ್ವಯ ಇಲ್ವಾ ನಿನಗೆ ಅಂತ ಕೇಳುವಾಗ ನಮಗೆ ಇಲ್ಲಿ ರೂಢಿ ಉಂಟು. ಅದು ನಮಗೆ ಸ್ವಕೀಯವಾದ ಬುದ್ಧಿ. ಹೌದು, ಅದು ಚುರುಕಾಗಿ ಇಲ್ಲದ ಸ್ಥಿತಿಯನ್ನು ಹೇಳುವ ಪ್ರಯೋಗ. ನಾನು ಮಂಕನಾಗಿದ್ದೆ. ಸರಿ, ಮೊದಲೇ ಮಂಗ, ಅದರ ಮೇಲೆ ಮಂಕ ಹೇಳಿ ಮಂಕ ಆಗಿದ್ದೆ. ಒಂದು ದಿವಸ ಜಾಂಬವರೆಲ್ಲ ಕರೆದು ಹೇಳಿದ್ರು, ನೀನು ಹೀಗಿದ್ರೆ ಹೇಗೆ, ಎಂಥದ್ದಾಯ್ತು ಸುಗ್ರೀವ ನಿನಗೆ? ಆಗ ಇಲ್ಲಿಂದ ಹೋದವರಿಗೂ ಗೊತ್ತುಂಟು. ಮತ್ತೆ ಸಾಧ್ಯಂತವಾಗಿ ನನಗೆ ಎಷ್ಟು ನೆನಪುಂಟು ಅಷ್ಟನ್ನೆಲ್ಲ ವಿವರಿಸುವಾಗ ಅವರು ಹೇಳಿದ್ರು, ಏನು ಅಂತ, ಇನ್ನು ಏನು ಮಾಡಿಯೋ ಪ್ರಯೋಜನ ಇಲ್ಲ. ಅದಕ್ಕೆ ಎಂಥದ್ದೋ ಜಾಂಬವರು ಒಂದು ದೇವ ಭಾಷೆಯಲ್ಲಿ ಒಂದು ವಾಕ್ಯ ಹೇಳಿದರು. ನನಗೆ ಎಂಥದ್ದು ಅಂತ ಈಗ ನೆನಪಿಲ್ಲ. ಅದು ಕಳೆದದ್ದನ್ನೆಲ್ಲ ಮತ್ತೆ ಮತ್ತೆ ನೆನಪಿಟ್ಟುಕೊಳ್ಳಬಾರ್ದು, ಕೆಲವೆಲ್ಲ ಮರಿಬೇಕು. ಈಗ ನಾವು ಏನು ಮಾಡಬೇಕು ಅದನ್ನೆಲ್ಲ ಮಾಡಬೇಕು. ಕಳೆದದ್ದಕ್ಕಾಗಿಯೇ ದುಃಖಿಸ್ತಾ ಇದ್ದರೆ ಅತ್ತವರಿಗಾಗಿ ಸತ್ತವ ಎಂಥದ್ದು ಎಲ್ಲ ಹೇಳಿದ್ರು ಅವರು. ನನಗೀಗ ನೆನಪಿಲ್ಲ ಅದು ಎಂಥದ್ದು. ಆಯಿತು, ನನ್ನನ್ನೇ ಪೀಠದಲ್ಲಿ ಕೂತ್ಕೋ ಅಂತ ಹೇಳಿದರು. ಪೀಠದಲ್ಲಿ ಅಂದರೆ ನಮ್ಮ ಪ್ರಭು ಪೀಠದಲ್ಲಿ, ಅರಸು ಗದ್ದಿಗೆ ಪ್ರಭು ಪೀಠದಲ್ಲಿ ನಾನು ಕೂತ್ಕೊಂಡೆ. ನನ್ನ ಒಟ್ಟಿಗೆ ನನ್ನ ಹೆಂಡತಿಯೂ ಇರಬೇಕಾದ್ದೆ ಅಲ್ವ ಕೂತಳು. ಕೂತು ಸ್ವಲ್ಪ ಹೊತ್ತಾಗುವಾಗ ನಮ್ಮ ಅತ್ತಿಗೆಯೂ ಮಗನಾದಂಥ ಅಂಗದನ ಜೊತೆಯಲ್ಲಿ ಕೂತ್ಕೊಂಡ್ರು. ಅಲ್ಲ, ಅವರು ಕೂತ್ಕೊಳ್ಳಿ. ಎಲ್ಲಿ ಅಂತ? ಬಲಭಾಗದಲ್ಲಿ. ನಿನ್ನ ಬಲಭಾಗ? ನನ್ನ ಬಲಭಾಗ. ನಿಮ್ಮಲ್ಲಿ ಅದು ರೂಢಿಯೋ? ಮತ್ತೆ ಅವರು ಜಾಂಬವಾದಿಗಳೆಲ್ಲ ಹೇಳಿದರು, ಏನು ಅಂತ, ನೀನು ನಿರಾಕರಿಸಬೇಡ, ನೀನು ಕರೆದದ್ದು ಅಲ್ಲ, ಅವಳಾಗಿ ಆ ಜಾಗದಲ್ಲಿ ಕೂತುಕೊಳ್ತಾಳೆ ಅಂತ ಇದ್ರೆ ಅದು ಅವಳ ಸ್ವಾತಂತ್ರ್ಯ, ನಿನಗೆ ಮಾತಾಡ್ಲಿಕ್ಕಿಲ್ಲ ಅಂತ ಹೇಳಿದ್ರು. ಹೀಗೆ ದಿನ ಸ್ವಲ್ಪ ಕಳೆಯಿತು. ಸರಿ, ಸ್ವಲ್ಪ ಸ್ವಲ್ಪ ನಾನು ನನ್ನನ್ನು ತೊಡಗಿಸಿಕೊಂಡೆ. ಅಷ್ಟೊತ್ತಿಗಾಗ ನಮ್ಮ ಅಣ್ಣ ಬಂದ. ಯಾರು? ನಮ್ಮಣ್ಣ. ನೀನೀಗ ಸತ್ತ ಅಂತಲ್ವ ಹೇಳಿದ್ದು? ಸತ್ತನೇನೋ ಅಂತ ನಾ ತಿಳ್ಕೊಂಡಿದ್ದದ್ದು ಸುಳ್ಳು ಅಂತ ಆಯ್ತು. ಅವು ಬಂದಾಗ ಸುಳ್ಳು ಅಂತ ಆಯ್ತು. ಹಾ 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 ಮತ್ತೆ ಮತ್ತೆ ಅವ ಮಾತಾಡ್ಲಿಕ್ಕೆ ನನ್ನನ್ನೂ ಬಿಡ್ಲಿಲ್ಲ, ಬಹಳ ಅವನೂ ಮಾತಾಡ್ಲಿಲ್ಲ. ಅಲ್ಲ, ಈಗ ಬಂದ ಅಂತ ಗೊತ್ತಾದಾಗ ನೀನೇನು ಮಾಡಿದೆ? ನಾನು ಹೋಗಿ ಅವನ ಕಾಲಿಡ್ಕೊಂಡೆ. ಅನುಗ್ರಹಿಸಿದನೋ? ಅನುಗ್ರಹ ಮಾಡಿದ. ಆಗಲಿ, ಅದ್ಯಾಕೆ ಅಷ್ಟು ಹತಾಶೆಯಲ್ಲಿ ಹೇಳುದು ಅನುಗ್ರಹ ಮಾಡಿದ್ದನ್ನು? ನಾನು ಕಾಲಿಡ್ಕೊಂಡ. ಹೌದು, ಹೇಳಿದೆ ಅಲ್ಲ ಹಿಡ್ಕೊಂಡೆ ಅಂತ. ಹೇಳುವಾಗ ಸ್ವಾಮಿ 2.5 ಗಾವದ ದೂರ ಇದ್ದೇನೆ ನಾನು. ಕಾಲು ಹಿಡಿದಾಗ ಅಷ್ಟು ದೂರ ಹೋಗಿ ಯಾವುದರ ಪರಿಣಾಮ ಅದು? ಕಾಲಿನಿಂದಲೇ ಆಶೀರ್ವಾದ ಮಾಡಿದ. ಕಾಲಿನಿಂದ ಆಶೀರ್ವಾದ ಮಾಡಿದ್ದ? ಅದರ ಪರಿಣಾಮ ನೀನಷ್ಟು ದೂರದಲ್ಲಿ. ಮತ್ತೆ ಬಂದೆ. ಆ ವ್ಯಂಗ್ಯ ಅರ್ಥ ಆಯ್ತು ನನಗೆ. ಅಷ್ಟು ಆಕ್ರೋಶ ಇತ್ತಲ್ವೋ? ಯೋ, ಕಾಲಿನಿಂದ ತೆಗೆದು ಒದೆವಷ್ಟು? ಓದದ್ದಲ್ಲ, ಮತ್ತೆ ಬೀಸಾಡಿದ್ದು ತೆಗೆದು. ಅದೋ ಅಸಾಮಾನ್ಯ ವಿಕ್ರಮಿ ಅಂತ ಹೇಳಿದ್ದಲ್ವೋ? ಅವರೆಲ್ಲ ಕೆಲವು ಕೆಲಸವನ್ನು ತುಂಬ ಲಾಘವದಿಂದ ಮಾಡುವುದು. ಮುದ್ದೆಯಾಗಿ ಬಿದ್ದ ನಾನು ಎದ್ದು ಬಂದೆ. ಒಂದೇ ನಡಿ
ಮಾತಾಡಬಾರ್ದು ನಡಿ. ನೀನು ಮಾತಾಡ್ಲಿಕ್ಕಿಲ್ಲ, ನಿನ್ನ ಬಾಯಿ ತೆಗಿಲಿಕ್ಕೆ ಇಲ್ಲ, ವಿಮರ್ಶೆ ಇಲ್ಲ. ನಾನು ಮತ್ತು ಹೀಗೆ ಮಾಡಿದೆ. ಅದೆಂತದ್ದು? ನನ್ನ ಹೆಂಡತಿಯನ್ನು ನೀ ಕೇಳಿದ್ದ? ಅದು ನನಗೆ ನಿನ್ನ ಸೂಚನೆ ಎಲ್ಲ ಅರ್ಥ ಆಗ್ತದೆ ಅಂತಿಲ್ಲ. ಅದು ಹೀಗೆ ಮಾಡಿದ್ರೆ ಅವನಿಗೆ ಗೊತ್ತುಂಟು, ನಾವು ಹೀಗೆ ಮಾಡುವುದುಂಟು. ಇದು ಹೀಗೆ ನನಗೆ ಇವತ್ತು ಅವನಿಗೆ ಯಾಕೆ ಗೊತ್ತುಂಟಂದ್ರೆ ನನಗೆ ಕೈ ಹಿಡಿಸಿದ್ದೆ ಅವ. ನಮ್ಮಲ್ಲೆಲ್ಲ ಒಂದು ಕೈ ಹಿಡಿಸುವ ಪದ್ಧತಿ. ಹೌದಪ್ಪ, ಪಾಣಿಗ್ರಹಣ ಅಂತ ನಮ್ಮಲ್ಲಿ ದೊಡ್ಡ ಸಂಸ್ಕಾರ. ಹೌದು, ನಮ್ಮಲ್ಲಿ ಅದೊಂದೇ ಇರುವುದು. ಒಂದೊಂದುಂಟಲ್ಲ, ಒಂದು ಹೆಣ್ಣು ಮಂಗವನ್ನು ಒಂದು ಗಂಡು ಮಂಗನ ಕೈಯಲ್ಲಿ ಹಿರಿಯ ಮಂಗಗಳೆಲ್ಲ ಕೊಟ್ಟರೆ ಮತ್ತೆ ಆ ಹೆಣ್ಣು ಮಂಗ ಆ ಗಂಡು ಮಂಗದೊಟ್ಟಿಗಿರುವುದು ಅಂತ. ಈಗ ನಮ್ಮಲ್ಲಿ ನಮ್ಮ ಪೂರ್ವಜನಾದ ಮನು ಹೇಳಿದ ಪ್ರಕಾರ 8 ವಿಧದ ವಿವಾಹದ ವಿಧಿ ಉಂಟು. ಹೌದು. ಈಗ ಅದರಲ್ಲಿ ಯಾರ್ಯಾರು ಯಾವ್ಯಾವುದನ್ನು ಅನುಸರಿಸಬಹುದು ಅಂತ ವಿಧಿ ನಿಷೇಧ ಎಲ್ಲ ಉಂಟು. ಆದರೆ ಸವರ್ಣೀಯರಲ್ಲಿ ವಿವಾಹ ಸಂಸ್ಕಾರ ಯಾವ ವಿಧಾನದಲ್ಲಿ ಆದರೂ ಪಾಣಿಗ್ರಹಣ ಎಂಬುದು ಆ ಬಳಿಕ ಆಚರಿಸಲ್ಪಡಬೇಕು. ಅದಕ್ಕೆ ಅಷ್ಟು ಶ್ರೇಷ್ಠವಾದ ಮಹತ್ವದ ಸ್ಥಾನ ಕಲ್ಪಿತವಾಗಿದೆ. ಈಗ ವಾನರ ವರ್ಗ ಅಂತ ಹೇಳಿದ ನಿಮ್ಮ ವರ್ಗದಲ್ಲೂ ಅದುಂಟು ಅಂತ ಆಯ್ತೋ ಇಲ್ವೋ? ನಿನ್ನ ಇದರಿಂದ ಗೊತ್ತಾಯ್ತೋ ಇಲ್ವೋ? ಅದು ಸ್ವಾಮಿ, ನಮ್ಮ ಅಣ್ಣ ದಿನ ಬೆಳಿಗ್ಗೆ ಆದರೆ 4 ಸಮುದ್ರದಲ್ಲಿ ಸ್ನಾನ ಮಾಡಿ. ಅದ್ಯಾಕೆ 4 ಸಮುದ್ರದಲ್ಲಿ ಸ್ನಾನ ಮಾಡೋದು? ಸೂರ್ಯಾರ್ಘ್ಯ ಕೊಡುದವ. ಕೆಲವರಿಗೆ ಶ್ರದ್ಧೆ ಅದು. ನಮ್ಮ ಪೂರ್ತಿ ಮಡಿಯಾಗಬೇಕಾದ್ರೆ 4 ಸಮುದ್ರ ಅಲ್ಲ, ಕೆಲವರಿಗೆ ಅದನ್ನು ಕಲ್ಪಿಸುವುದಕ್ಕೂ ಅಸಾಧ್ಯ. ಇವ ಪ್ರತಿದಿನ ಚತುಸ್ಸಾಗರಗಳಲ್ಲಿ 4 ಸಮುದ್ರದಲ್ಲಿ ಸ್ನಾನ ಮಾಡದೆ ಅವನ ನಿತ್ಯ ವಿಧಿ ಪ್ರಾರಂಭವೇ ಆಗುವುದಿಲ್ಲ. ಅಸಾಮಾನ್ಯವಾದ ಅಷ್ಟು ಪರಾಕ್ರಮಿ. ಅದರ ಎಡೆಯಲ್ಲಿ ಒಂದೊಂದು ಪ್ರಕರಣ ಆಗಿದೆ ಅವ ಸ್ನಾನ ಮಾಡುವಾಗ. ಕೇಳುವ, ಈಗ ನೀನು ಹೀಗೆ ಮಾಡಿ ಸತಿಯನ್ನ ಅಪೇಕ್ಷಿಸಿದ. ಹೌದು. ನಿನ್ನ ಜೊತೆಗೆ ಈಗ ಸತಿಯನ್ನು ಕೂಡಿಸಿದನೋ? ಸತಿಯನ್ನು ನನಗೆ ಕೊಡ್ಲಿಲ್ಲ ಸ್ವಾಮಿ. ಅಲ್ಲ, ನಾನು ಮಧ್ಯದಲ್ಲಿ ಕೇಳಬೇಕಿತ್ತೋ ಏನೋ. ಕೇಳಿದ್ರೆ ತಪ್ಪಾದ್ರೆ ಕ್ಷಮಿಸು. ಹೇಗೆ? ಈಗ ನೀನು ಕೂತಿರುವಾಗ, ಸತಿಯ ಜೊತೆಯಲ್ಲಿ ಕೂತಿರುವಾಗ ಅಣ್ಣನ ಸತಿ ಅಂತ ಹೇಳಿದೆ. ಹೌದು. ಈಗ ನೀ ಕೇಳಿದ್ದು ನನಗೆ ಗೊತ್ತಿಲ್ಲ, ಆಚಾರ ಗೊತ್ತಿಲ್ಲ. ನೀನೀಗ ಕೇಳಿದೆ ಅಂತ ಹೇಳಿದೆ. ನೀ ಕೇಳಿದೆ ಎಂತದನ್ನು ಈಗ ಸ್ಪಷ್ಟತೆ ಪ್ರಕರಣದಲ್ಲಿ ನನಗೆ ಬೇಕಲ್ಲ. ನನ್ನ ಹೆಂಡತಿಯನ್ನೇ ಕೇಳಿದ್ದು. ಅವ ಯಾರನ್ನು ನನ್ನ ಕೈಯಲ್ಲಿ ಕೊಟ್ಟಿದ್ದಾನೋ ಅದು ಬೇರೆಲ್ಲ ಅಭಿನಯ ಮಾಡಿದ್ದೇನೆ. ನೀನು ಹೀಗೆಲ್ಲ ಅದು ನಾನು ಅರ್ಧವೇ ಹೇಳಿದ್ದ. ನೀನು ಹೇಳು, ನೀನು ಹೇಳಿ ಎಲ್ಲ ಮುಗಿದ ಮೇಲೆ ಕೇಳುವ. ಬೇಡ, ನನ್ನ ಹೆಂಡತಿಯನ್ನೇ ಕೇಳಿ. ಸರಿ. ನಿನಗೆ ಹೆಂಡತಿ ಅಲ್ಲ, ಅವ ಮಾತಾಡಿದ್ದಾನೆ ಅಂತ ನಾನು ಆಲೋಚನೆ ಮಾಡುದು. ಅವ ಎಂಥದ್ದು ಬೈದಿರ್ಬೋದು ನನಗೆ, ನಾನು ದೂರ ಇದ್ದೆ, ಓಡಿಸಿದ. ಈಗ ನಿನ್ನ ಸತಿಯನ್ನು ನಿನಗೆ ಒದಗಿಸದ ಸತಿಯನ್ನು ಗಂಡ, ಅವಳಿಗೆ ನಾನು ಗಂಡ ಅಲ್ವಾ? ಗಂಡಾಂತರದ ಪಿಂಡವೇ ನಡಿ, ಅವಳಿಗೆ ಗಂಡ ನಾನಿದ್ದೇನೆ ಅಂತ ಹೇಳಿದೆ. ಎಷ್ಟು ಸಮಯ ಓಡಿದ್ದೇನೆ, ಯಾರ್ಯಾರ ಕೈಕಾಲು ಹಿಡಿದಿದ್ದೇನೆ, ಎಲ್ಲೆಲ್ಲೆಲ್ಲ. ಎಲ್ಲಿಯ ತನಕ ಓಡಿದೆ? ಓಡುದ ಎಲ್ಲಿಯ ತನಕ ಓಡಿದೆ ಅಂತ. ಈಗ ಹೋಗು ಅಂದ್ರೆ ಎಲ್ಲಿಗೆ ಹೋಗುವುದಕ್ಕವ ಹೇಳಿದ್ದು ಅಂತ ಬೇಡುವ? ನಡಿ, ಇಲ್ಲಿ ನಿಲ್ಬೇಡ ಅಂತ, ನಡಿ ಅಂತ. ಅಂದ್ರೆ ಕಿಷ್ಕಿಂಧ ವಲಯದಿಂದ ಹೊರಗೆ ಹೋದ್ರೆ ಆಯ್ತು. ಅಲ್ಲ, ಹೊರಗೆ ಹೋದ್ರೆ ನಾನು ಈಗ ನನಗೆ ನನ್ನ ಹೆಂಡತಿ ಬೇಕಲ್ಲ, ಅದಕ್ಕೆ ಹೋಗಿದ್ದೇನೆ. ನಾನು ಸುಮಾರು ಕಡೆಗೆ ಹೋಗಿದ್ದೇನೆ, ದೊಡ್ಡ ದೊಡ್ಡವರೆಲ್ಲ ಹೇಳಿದ್ದೇನೆ. ಯಾರಾದ್ರೂ ಸಹಾಯ ಮಾಡಿದ್ರ? ಯಾರು ಸಹಾಯ ಮಾಡಲಿಲ್ಲ. ಮತ್ತೆ ನೀನೀಗ ಇಲ್ಲಿಂದ ಹೊರಗೆ ಹೋದ ಮೇಲೆ ಎಲ್ಲಿದ್ದೆ? ನಮ್ಮ ಅಪ್ಪಯ್ಯ ಒಂದು ಉಪಕಾರ ಮಾಡಿದ್ರು. ಈಗ ಯಾಕೆ ನಾನು ಇದನ್ನು ಕೇಳ್ತೇನೆ ಅಂದ್ರೆ, ಈಗ ನೀನು ಕಿಷ್ಕಿಂಧ ಪ್ರಾಂತ್ಯದ ಋಷ್ಯಮುಖ ಪರ್ವತದ ಅಗ್ರಭಾಗದಲ್ಲಿ ಇದ್ದಿ. ಅವ ಹೊರಗೆ ಹೋಗು ಅಂತ ಹೇಳಿದ, ಬಲಾತ್ಕಾರದಿಂದ ಹೊರದಬ್ಬಿದ ಅಂತಲೂ ನೀ ಹೇಳ್ತಿ. ಹೊರದಬ್ಬಿದ್ದ ಹೌದಾದ್ರೆ ನೀವು ಒಳಗಿರುವುದು ಹೇಗೆ? ಒಳಗೆ ನೀ ಇರುವುದು ಸರಿ ಅಂತಾದ್ರೆ ಮತ್ತೆ ಹೊರದಬ್ಬಿದ್ದು ಅಂದದಕ್ಕೆ ಏನರ್ಥ? ನಾನು ಹೊರಗೆ ಹೋದನಾ? ಹೋದ್ಯಾ? ಎಲ್ಲೆಲ್ಲೆಲ್ಲ ಹೋದನಾ? ಯಾರು ನನಗೆ ಸಹಾಯ ಮಾಡಲಿಲ್ವೋ? ಅನಾಥನಾದಂತಹ ನನಗೆ ನಾಥನೊಬ್ಬನಿದ್ದಾನೆ ಅಂತ ನಮ್ಮ ಅಪ್ಪಯ್ಯ, ಜನ್ಮಕ್ಕೆ ಕಾರಣನಾದವ ಸೂರ್ಯದೇವ, ಭಗವಾನ್ ಸೂರ್ಯನಾರಾಯಣ. ಹೌದು. ಅವ ಹೇಳಿದ, ನೀನು ಬಾ ಮಗ, ಸ್ವಲ್ಪ ಸಮಯ ನನ್ನ ರಥದಲ್ಲಿ ಇರು ಅಂತ ಹೇಳಿದ. ಫಲ ಸೂರ್ಯ ರಥದಲ್ಲಿ ಸೂರ್ಯಮಂಡಲದ ಎತ್ತರಕ್ಕೇರಿದೆ. ನನಗೆ ಯಥಾರ್ಥಕ್ಕಾದ್ರೆ ಈ ಜಾಗದ ಪರಿಚಯ ಇರುವುದು ಮೇಲಿನಿಂದ ನೋಡಿದ್ದು. ಸರ್ವತ್ರ ಪಸರಿಸುವ ಸೂರ್ಯಕಿರಣಗಳನ್ನು ಬೀರುವ ಸೂರ್ಯದೇವನ ಮಂಡಲದಲ್ಲಿ ನೀ ಇದ್ದದ್ರಿಂದ ನನಗೆ ಲೋಕದ ಸಮಗ್ರ ಪರಿಚಯ ನಿನಗುಂಟು. ನನಗೆ ಇಣುಕುದೊಂದೇ ಕೆಲಸ, ಬೇರೆ ಇಂಥದ್ದಿಲ್ಲ. ಕೆಳಗೆ ನೋಡುವುದು ಮಾತ್ರ ಒಂದೇ. ಈಗ ಹೆಚ್ಚಂದ್ರೆ ನನ್ನ ಕಣ್ಣು ಕಟ್ಟಿ ಎಲ್ಲಿಗೆ ಕೊಂಡೋಗಿ ಬಿಟ್ರು ನಾನು ಕಾಲಿನಿಂದ ಸ್ಪರ್ಶ ಮಾಡಿ ಹೇಳೇನು ಇದು ಇಂಥದ್ದೇ ಜಾಗ ಅಂತ. ಒಂದು ಸಮಾಧಾನ, ಕೆಲವರಿಗೆ ಎಷ್ಟು ನೋಡಿದ್ರು ವಿಷಯ ಗೊತ್ತಾಗುವುದಿಲ್ಲ.
ಆದ್ರೆ ನೋಡಿದ ನಿನಗೆ ಅರ್ಥ ಆಗುವ ಹಾಗೆ ನೀ ನೋಡಿದ್ದಿಂತಾಯ್ತೋ ಇಲ್ವೋ? ಹೌದು. ಅದು ಲೋಕಕ್ಕೆ ಉಪಕಾರ ಆದೀತು. ಇರ್ಲಿ, ಯಥಾರ್ಥಕ್ಕೂ ನಾನು ನೋಡಬೇಕು ಅಂತ ನೋಡಿದ್ದಲ್ಲ, ಅನಿವಾರ್ಯ ಅಂತ ನೋಡಿದ್ದಿರ್ಬೋದು. ನಾನು ಹುಡುಕುತ್ತಿದ್ದದ್ದು ನನ್ನ ಹೆಂಡತಿಯನ್ನು, ಎಲ್ಲಿ ಕಾಣ್ತಾಳೆ ಅಂತ. ಹೌದು. ಆಗ ಬೇರೆ ಎಲ್ಲ ಕಂಡಿದೆ ಸ್ವಾಮಿ. ಹೌದು, ಬೇಕಾದ್ದನ್ನು ಹುಡುಕಿದ್ರು ಬೇಡದಿದ್ದದ್ದು ಕಾಣದೇ ಇರುವುದಿಲ್ವಲ್ಲ. ಒಂದು ದಿವಸ ನಮ್ಮ ಅಪ್ಪಯ್ಯ ಹೇಳಿದರು, ಇನ್ನು ನನ್ನ ರಥದಲ್ಲಿ ಕೂತುಕೊಳ್ಳುವ ಅನಿವಾರ್ಯತೆ ನಿನಗಿಲ್ಲ, ನಿನಗೊಂದು ಜಾಗ ಆಗಿದೆ, ನೀನು ಹೋಗಿ ಅಲ್ಲಿ ಕೂತುಕೋ ಅಂತ. ಅದಿಲ್ಲಿ? ಇಲ್ಲೇ. ಇದು ಈಗ ಅಲ್ಲಿಯ ತನಕ ಇಲ್ಲಿ ಯಾಕೆ ಸೂಚಿಸಲಿಲ್ಲ ಎಂಬುದು ಒಂದು ಪ್ರಶ್ನೆ. ಮೊದಲು ಸೂಚಿಸದ ಇದನ್ನು ಆಗ ಸೂಚಿಸುವುದಕ್ಕೆ ಕಾರಣ ಏನು ಅಂತ ಮತ್ತೊಂದು ಪ್ರಶ್ನೆ ಬರುವುದಿಲ್ವ? ನಾನು ಮಾಡಿದ್ದೇನೆ, ನಮ್ಮ ಅಪ್ಪನಲ್ಲೇ ಕೇಳಿದ್ದೇನೆ. ಏನ್ ಹೇಳಿದ್ರು? ಆಗ ಒಂದು ಕತೆ ಹೇಳಿದ್ರು. ಏನು? ಆ ಮಾಯಾವಿ ಒಂದು ಹೇಳಿದ್ದೇನಲ್ಲ ಆಗ. ಹೌದು, ಈಗ ಅಣ್ಣ ಬದುಕಿದ್ದಾನೆ ಅಂತ ಆದ್ರೆ ಸತ್ತದ್ದು ಮಾಯಾವಿ ಇರಬೇಕು. ಆ ಮಾಯಾವಿ ಅವನಿಗೆ ಸಂಬಂಧದಲ್ಲಿ ಅಣ್ಣ ಅಪ್ಪ ಎಂಥದೋ ಒಂದು ಅವರ ರಕ್ಕಸರ ಸಂಬಂಧ ಎಲ್ಲ ಎಂಥದ್ದೆಲ್ಲ ಹೇಳ್ತಾರೆ ಸ್ವಾಮಿ. ಗೊತ್ತಿಲ್ಲದ್ರೆ ನಾವು ಉಲ್ಲೇಖಿಸುವುದೇ ಬೇಡ. ಅವನ ಹೆಸರು ದುಂದುಬಿ ಅಂತ. ದುಂದುಬಿ ನಾಮ. ದುಂದುಬಿ ನಾಮ. ಅವ ಬಂದು ಇಡೀ ಸಿಕ್ಕಿದವರಲ್ಲೆಲ್ಲ ಕೇಳಿದನಂತೆ, ನನ್ನ ಮಾಯಾವಿಯನ್ನು ಕೊಂದವ ಯಾರು ಅಂತ. ಪರ್ವತದಲ್ಲಿ ಕೇಳಿದನಂತೆ, ಸಮುದ್ರದಲ್ಲಿ ಕೇಳಿದಂತೆ, ಕಡೆಗೆ ನಮ್ಮ ಅಣ್ಣ ಕೊಂದದ್ದು ಅಂತ ಗೊತ್ತಾಗಿ ಅಣ್ಣನಲ್ಲಿಗೆ ಬಂದರಂತೆ. ಮಹಿಷ ರೂಪವನ್ನು ತಾಳಿ ಅವನಲ್ಲಿ ಯುದ್ಧ ಮಾಡಿದನಂತೆ. ಕಾಮರೂಪಿ. ನಮ್ಮ ಅಣ್ಣನಿಗೆ ರೂಪ ಎಲ್ಲ ಲೆಕ್ಕವೇ ಇಲ್ಲ, ಅದರಲ್ಲೆಲ್ಲ ಲೆಕ್ಕ ತೆಗಿಲಿಕ್ಕಿಲ್ಲ. ಈಗ ಇಷ್ಟ ಆದ ಮೇಲೂ ಅಣ್ಣನ ಪರಾಕ್ರಮದ ಬಗ್ಗೆ ಹೇಳುವಾಗ ನಿನ್ನ ಧಾಟಿಯೇ ಬೇರೆ ಅಂತ. ಅದೊಂದು ನನಗೆ ಬಿಟ್ಟು ಕೊಡ್ಲಿಕ್ಕೆ ಆಗುದಿಲ್ಲ. ಹೇಳವೇ ಇಲ್ಲ. ಒಂದು ಅನ್ಯಾಯ ನನಗೆ, ನನ್ನ ಹೆಂಡತಿಯದ್ದೊಂದು ಮಾತ್ರ ಅದೊಂದು ಸರಿಯಾಗಲಿಲ್ಲ. ಅದು ಬಿಟ್ರೆ ಅಲ್ಲ, ಒಳಗಿನಿಂದ ನನಗೂ ಒಂದು ಪಶ್ಚಾತ್ತಾಪ ಉಂಟು. ನಾನು ಅವನ ಹೆಂಡತಿಗೂ ಒಂದು ಸ್ವಲ್ಪ ಸಮಯ ನನ್ನೊಟ್ಟಿಗೆ ಕೂತಿದ್ದಳು. ಅರಿಯದೇ ಇದ್ದದರಿಂದ ಆದ ಪ್ರಮಾದ. ಹೌದು. ಈ ದುಂದುಬಿ ಮಹಿಷ ರೂಪದಿಂದ ಬಂದಾಗ ಅವನ ಕೋಡನ್ನು ಹಿಡಿದು ತಲೆ ಮೇಲೆ ಎತ್ತಿ ಗರ 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 ತಿರುಗಿಸಿ ತೆಗೆದು ಬಿಸಾಡಿದನಂತೆ. ಸತ್ತ. ಅವ ಸಾಯುವಾಗ ಅವನ ಮೂಗಿನ ಹೊಳ್ಳೆಯಿಂದ ಹಾರಿದಂತಹ ರಕ್ತ ಎಂಥದೆಲ್ಲ ಹೋಗಿ ಮತಂಗಾಶ್ರಮಕ್ಕೆ ಬಿತ್ತಂತೆ. ಅದೆಲ್ಲಿತ್ತು? ಋಷಿಮುಖದ ತಪ್ಪಲಲ್ಲಿ. ನೀವು ಆಗ ಹೇಳಿದಿರಲ್ಲ, ಒಬ್ಬರ ಅಜ್ಜಿಯ ಹೆಸರು ಹೇಳಿಲ್ಲ. ಹೌದು, ಮತಂಗ ಮಹರ್ಷಿಗಳ ಶಿಷ್ಯ ಆಕೆ. ಹೌದು. ಅವರ ಆಶ್ರಮ ಇದ್ದ ಆ ಪ್ರದೇಶಕ್ಕೆ ರಕ್ತ ಬಿದ್ದದ್ದು. ಆಗ ಅಲ್ಲಿದ್ದ ಗುರುಗಳು, ಮತಂಗ ಮಹರ್ಷಿಗಳು ಶಾಪ ಕೊಟ್ರಂತೆ. ಶಾಪ? ಇಂತಹ ಅನ್ಯಾಯವನ್ನು ಹಿಂದೆ ಮುಂದೆ ನೋಡದೆ ನನ್ನ ಆಶ್ರಮವನ್ನು ಕೆಡಿಸಿದ ಪಾಪಿ ಯಾವನೇ ಆಗಿರಲಿ, ಅವನನ್ನು ಅನುಸರಿಸುವ ಚರರೇ ಇರಲಿ, ಈ ಪ್ರದೇಶದಲ್ಲಿ ಸಾಧಾರಣ ಒಂದು ಗಾವುದ ದೂರದ ವಿಸ್ತೀರ್ಣದ ಒಳಗೆ ಕಾಲಿಟ್ಟರು ಅಂತಾದ್ರೆ ಅವರ ತಲೆ ಸಹಸ್ರ ಹೋಳಾಗಿ ಹೋಗಲಿ, ತೆಂಗಿನಕಾಯಿ ಕಲ್ಲಿಗೆ ಬಡದ ಹಾಗಾಗಲಿ ಅಂತ. ಈಗ ನಾವು ದುಷ್ಟ ಸಂತತಿಯ ನಾಶ ಮಾಡಿದವರ ವರ್ಗ ನೂರಾಗಿ ಬೆಳೆಯಲಿ, ಸಾವಿರವಾಗಿ ಬೆಳೆಯಲಿ ಅಂತ ಹಾರೈಸುವುದು ಸಜ್ಜನರಿಗೆ ಸಂಸ್ಕಾರ. ಹೌದು. ದುಂದುಬಿ ನಾಮಕನಾದವನು ದುಷ್ಟ ರಾಕ್ಷಸ ಅಂತ ನೀ ಹೇಳಿದೆ. ಅಂಥವರ ನಾಶ ಮಾಡುವಾಗ ಈಗ ಪ್ರಮಾದದಿಂದ ಈಗ ಆಶ್ರಮ ಕಲುಷಿತ ಆಗಬೇಕು ಅಂತ ನಿನ್ನ ಅಣ್ಣ ತಿರುಗಿಸಿದ್ದಿರ್ಲಿಕ್ಕೆ ರಭಸಕ್ಕೆ ಅದು ಆಗಿ ಹೋದದ್ದು. ಹೌದು. ಈಗ ಪ್ರಮಾದ ವಶದಿಂದ ಆದದ್ದಕ್ಕೆ ಪ್ರಾಯಶ್ಚಿತ್ತ ರೂಪದಿಂದ ಏನಾದರೂ ಮಾಡಿ ಸರಿ ಶುದ್ಧೀಕರಣ ಮಾಡುವುದಕ್ಕಾಗುತ್ತದೆ. ಆದರೆ ದುಷ್ಟನಾಶ ಮಾಡಿದವರ ಸಂತತಿ, ಅನುಸರಿಸುವವರ ಸಂತತಿ ಸರ್ವನಾಶ ಆಗಲಿ ಅಂದರೆ ನಾವು ತಿಳಿಯಬೇಕಾದ ಏನೋ ಒಂದು ಗಹನವಾದ ವಿಷಯ ಅದರೊಳಗೆ ಉಂಟು ಅಂತ ಕಾಣೋದಿಲ್ವಾ? ನನಗೆ ಕಾಣಲಿಲ್ಲ ಸ್ವಾಮಿ, ನನಗೊಂದೇ ಕಂಡದ್ದು. ನನಗೆ ಜಾಗ ಆಯ್ತಲ್ಲ. ಅಲ್ಲ, ನಿನಗದು ಆ ಸ್ಥಿತಿಯಲ್ಲಿ ಅದು ಮಾತ್ರ ಕಾಣಬೇಕು. ಆದರೆ ನನಗೆ ಆ ಸ್ಥಿತಿ ಇಲ್ಲವಾದ್ದರಿಂದ ಬೇರೆಯೂ ಕಾಣುತ್ತದೆ. ಕೆಲವೊಮ್ಮೆ ಈ ಲೋಕದ ಒಳ್ಳೆಯತನಕ್ಕೊಂದು ಅಭ್ಯಾಸ ಉಂಟು. ಹೇಗೆ? ಕೆಟ್ಟವರನ್ನು ನಾಶ ಮಾಡಿದನು, ನಾಶ ಮಾಡಿದವ ಹೇಗೆ ಅಂತ ನೋಡದೆ ಅವನನ್ನು ಒಳ್ಳೆಯವ ಅಂತ ಒಪ್ಪುವ ಒಂದು ಸ್ವಭಾವ ಉಂಟು. ಹೌದೌದೌದು. ಕೆಲವು ದಿಕ್ಕಿನಲ್ಲಿ ಹಾಗೆ ಆಗುದು. ಆದರೆ ವಿವೇಕಿಗಳಾದವರಿಗೆ ಗೊತ್ತಿರ್ತದೆ, ಸಾಮಾನ್ಯವಾದದ್ದು ಕೆಟ್ಟದಾಗಿದ್ರೆ ಆ ಸಾಮಾನ್ಯ ಕೆಟ್ಟತನವನ್ನು ನಾಶ ಮಾಡಿದ್ದು ಅಸಾಮಾನ್ಯ ಕೆಟ್ಟತನವೂ ಆಗಿರುವುದಕ್ಕೆ ಸಾಧ್ಯ ಅಂತ. ಈಗ ದೊಡ್ಡ ದುಷ್ಟಶಕ್ತಿ ಸಣ್ಣದಾದದ್ದನ್ನು ನಾಶಪಡಿಸ್ತದೆ. ಇದನ್ನು ನಾಶಪಡಿಸಿದ್ರಿಂದ ಅದು ಒಳ್ಳೆಯದು ಅಂತಾಗುವುದಿಲ್ಲ, ಅದು ದೊಡ್ಡದು ಅಂತಾಗ್ತದೆ.
ಋಷಿಗಳ ಶಾಪ ತೋರಿಸಿಕೊಟ್ಟಿತು. ದುಂದುಬಿಯನ್ನು ಕೊಂದದ್ದರಿಂದ ಅವ ಒಳ್ಳೆಯವನಾಗುವುದಿಲ್ಲ, ಅವ ದುಂದುಬಿಗಿಂತ ದೊಡ್ಡ ಕೆಟ್ಟವ ಅಂತ ತೋರಿಸಿಕೊಟ್ಟ ಆಗುಂಟು. ಅವ ಕೆಟ್ಟವನಾಗಲಿಕ್ಕೆ ಹೆಚ್ಚು ನಾವು ಹುಡುಕಬೇಕು ಅಂತ ಇಲ್ಲಲ್ಲ. ನಾನು ಈಗಲೂ ಅವನ ಬಗ್ಗೆ ಯಾವ ಭಾವದಲ್ಲಿದ್ದೇನೆ. ಈಗ ನನಗೆ ಅವ ಏನು ಮಾಡ್ತಾ ಇರುವುದು ಅವನಿಗೆ. ಅಂದ್ರೆ ವಾಲಿಯನ್ನು ನಾನು ಯಾಕೆ ಇದನ್ನು ವಿಶ್ಲೇಷಿಸಿದ್ದು ಅಂದ್ರೆ, ನೀನಾಡಿದ್ದನ್ನು, ನಿನ್ನ ವ್ಯಥೆಯನ್ನು, ಕಥೆಯನ್ನು ನಾ ಕೇಳಿದರು. ಈಗ ಇವರೆಲ್ಲರ ಮಾತು ಅವನ ವ್ಯಕ್ತಿತ್ವ ಹೇಗೆ ಎಂಬುದಕ್ಕೆ ನನಗೆ ದೃಷ್ಟಾಂತ ಒದಗಿಸಿಕೊಡ್ತಾ ಹೋಗ್ತದೆ ವಿವೇಚನೆ ಮಾಡಿದರೆ. ಸರಿ, ಅವನನ್ನು ದೊಡ್ಡ ದುಷ್ಟ ಅಂತ ನಿರ್ಣಯಿಸಿ ಅವನೋ ಅವನ ಅನುಚರರೋ ಬಂದರೆ ಅವರ ತಲೆ ಸಹಸ್ರ ಹೋಳಾಗಿ ಹೋಗಲಿ ಅಂತ ಶಾಪ ಕೊಟ್ಟರು. ನಿನಗೆ ಅದರಿಂದ ನೆಲೆ ಸಿಕ್ಕಿತು. ಇಲ್ಲಿ ಕೂತ್ಕೊಳ್ಳುದು. ಈಗ ನೀ ಸೂರ್ಯ ಮಂಡಲಕ್ಕೆ ಹೋಗುವಾಗ ಈ 4 ಮಂದಿ ನಿನ್ನ ಒಟ್ಟಿಗೆ ಬಂದಿದ್ರು? ಇಲ್ಲ. ಮತ್ತೆ ಇವರು ಜೊತೆ ಆದದ್ದು? ಅವ್ರು ನಾನು ಬಂದು ಕೂತ ಮೇಲೆ ಬಂದದ್ದು. ಬರ್ಲಿಕ್ಕೆ ಸುಮಾರು ಜನರಿಗೆ ಮನಸ್ಸುಂಟು. ಮತ್ತೆ ಯಾಕೆ ಬರಲಿಲ್ಲ? ಅದು ನನ್ನಲ್ಲಿ ಪ್ರೀತಿ ಇದ್ರು ಅವನನ್ನು ವಿರೋಧಿಸಿ ಬದುಕಲಿಕ್ಕೆ ಸಾಧ್ಯ ಇಲ್ಲ ಅಂತ ಅವರು ಬಾರದಿದ್ದರು. ಕೆಲವರಿಗೆ ದೊಡ್ಡವರ ಕೆಟ್ಟತನದ ಬಗ್ಗೆ ಆಕ್ಷೇಪ ಇದ್ರು ನಮಗೆ ಯಾಕೆ ಅಂತ ತಟಸ್ಥರಾಗುವುದು ಲೋಕದ ಸಾಮಾನ್ಯ ಧೋರಣೆ. ಕೆಲವೆಲ್ಲ ವಿಷಯ ಇಲ್ಲಿವರೆಗೆ ಹೇಳಬೇಕು ಅಂತ ಮನಸ್ಸುಂಟು, ಹೇಳಿಬಿಟ್ರೆ ನಾವೇ ಸಿಕ್ಕಿ ಬೀಳ್ತೇವಲ್ಲ ಅಂತ ಹೇಳದೆ. ಸರಿ, ಈಗ 4 ಮಂದಿ ಆ ತಟಸ್ಥತೆಯನ್ನು ತಾವು ಹೊಂದದೆ, ಎಷ್ಟು ದೊಡ್ಡವರ ವಿರೋಧ ಆದರೂ ಸರಿ, ಒಳಿತಿನ ಜೊತೆಯಲ್ಲಿ ನಾವಿರ್ತೇವೆ ಎಂಬ ನಿರ್ದಾಕ್ಷಿಣ್ಯ ಭಾವದಿಂದ ಬಂದು ಸೇರಿದ್ದಾರೆ. ಈಗ 4 ಮಂದಿ ಹೇಗೂ ಬಂದಿದ್ದಾರೆ ನನಗೆ ಕಾಣುವುದು. ಈಗ ಲೋಕದಲ್ಲಿ ಕೆಡುಕಾದವರನ್ನು ರಕ್ಷಿಸುವುದಕ್ಕೆ, ಅವರಿಗೆ ಆಶ್ರಯ ಕೊಡುವುದಕ್ಕೆ, ಅವರಿಗಾದ ಕೆಡುಕನ್ನು ನಿವಾರಿಸುವುದಕ್ಕೆ ದೀಕ್ಷಿತವಾದ ಸೂರ್ಯವಂಶದ ಪ್ರಭುಗಳು ಇರುತ್ತಾ? ಈಗ ನೀನೇ ಪ್ರಯತ್ನಿಸಬೇಕು ಸತಿಯನ್ನು ಹೊಂದುವುದಕ್ಕೆ. ಈಗ 4 ಮಂದಿಯ ಜೊತೆ ಸಿಕ್ಕಿತು ಅಂತ ಕೈ ಹಿಡಿದ ಸತಿಯನ್ನು ಬಿಡುವುದಕ್ಕಿಲ್ವಲ್ಲ. ಪ್ರಾಣ ಇರುವಲ್ಲಿಯ ತನಕ ಪಡೆಯುವುದಕ್ಕೆ ಪ್ರಯತ್ನಿಸಲೇಬೇಕಾದ್ದು ಧರ್ಮ ಅಲ್ವಾ? 4 ಸಲ ಹೋಗಿದ್ದೇನೆ, 1-2 ಸಲ 4 ಸಲ ಹೋಗಿದ್ದೇನೆ. ಏನಾಯ್ತು? ಅದು ಮೊದಲು ಮಾಡಿದ ಹಾಗೆ ಮಾಡಿದ 4 ಸಲ. ಅಂದ್ರೆ ನಿನ್ನ ಪರಾಕ್ರಮಕ್ಕೆ ಅವರನ್ನು ಎದುರಿಸಿ ನ್ಯಾಯವನ್ನು ದೊರಕಿಸಿಕೊಳ್ಳುವುದಕ್ಕಾಗಲಿಲ್ಲ. ಇತ್ತೀಚೆಗೆ ನನ್ನ ಹೆಂಡತಿಗೆ ಗೊತ್ತಾಗಿದೆ ಪಾಪ. ಏನು ಅಂತ? ಈ ಜನ್ಮದಲ್ಲಿ ಇವರಿಗೆ ಆಗುವುದಿಲ್ಲ. ಅಲ್ಲ, ಅವಳು ಹೆಣ್ಣು ಮಗಳಾಗಿ ಆ ನಿರಾಶೆ ಬರಲಿ. ಪುರುಷನಾಗಿ ಅವಳ ಪತಿಯಾಗಿದ್ದುಕೊಂಡಂತಹ ನೀನು ತನ್ನಿಂದ ಆಗದಿದ್ರೂ ಪ್ರಬಲರ ಸಹಾಯವನ್ನು ನ್ಯಾಯಯುತವಾಗಿ ಹೊಂದಿ ಆ ಅಧಾರ್ಮಿಕನನ್ನು ದಂಡಿಸುವುದಕ್ಕೆ ಯತ್ನಿಸಬೇಕಾಗಿತ್ತು. ಭೂತಲದಲ್ಲಿ ಸೂರ್ಯವಂಶವೇ ಮೊದಲಾದ ಪ್ರಭುಪೀಠಗಳಿರುತ್ತಾ ಅವರಿಗೆ ದೂರಿ ನಿನಗೆ ನ್ಯಾಯ ಒದಗಿಸುವಂತೆ ನೀ ಕೇಳಬಹುದಾಗಿತ್ತೊಂದು. ಯಾಕೆಂದ್ರೆ ಸೂರ್ಯವಂಶದವರಿಗೆ ಆ ವ್ಯಾಪ್ತಿ ಉಂಟು. ಮನುಷ್ಯ ವರ್ಗವನ್ನು ಮಾತ್ರ ರಕ್ಷಿಸುವುದಕ್ಕೂ ಶಿಕ್ಷಿಸುವುದಕ್ಕೂ ಅವರು ಇರುವುದಲ್ಲ. ಮೃಗ ಪಕ್ಷಿ ಮನುಷ್ಯರನ್ನು ನಿಗ್ರಹಾನುಗ್ರಹ ಮಾಡುವಲ್ಲಿ ಪರ್ಯಾಪ್ತತೆ ಇದ್ದ ಪ್ರಭುಪೀಠಕ್ಕೆ ಸೂರ್ಯವಂಶದ ರಾಜಪೀಠ ಅಂತ ನೆಗಳ್ತೇ ಇರುವುದು. ಇನ್ನೊಂದು, ಸುಧರ್ಮಾಧಿಪತ್ಯವನ್ನು ಹೊಂದಿದ ಇಂದ್ರನ ಅಂಶದಿಂದ ವಾಲಿ ಹುಟ್ಟಿದ್ದು. ಪಕ್ಷಪಾತದಿಂದ ವರ್ತಿಸುವ ಆ ಪೀಠದಲ್ಲಿ ಹೆಚ್ಚು ಕಾಲ ಉಳಿಯಲಾರ. ತಪ್ಪು ಮಾಡಿದ್ದು ಸ್ವಜನರಾದರೂ ದಂಡಿಸುವುದಕ್ಕೆ, ಒಳ್ಳೆಯದು ಮಾಡಿದ್ದು ಶತ್ರು ಪಕ್ಷದಲ್ಲಿದ್ದರೂ ಪುರಸ್ಕರಿಸುವುದಕ್ಕೆ ಬಾಧ್ಯವಾದ ಪೀಠ ಅದು. ನಿನಗೆ ಸೂರ್ಯಮಂಡಲದ ತನಕ ಹೋಗುವ ಅವನಿಗೆ ಇಂದ್ರನಲ್ಲಿ ದೂರುವುದಕ್ಕಾಗಲಿಲ್ವ? ದೇವಾಧಿಪತಿ ಅಲ್ವ? ಬೇಡ, ಸೂರ್ಯನಲ್ಲೇ ನನಗೆ ನ್ಯಾಯ ಸಿಗುವಂತೆ ಮಾಡು ಅಂತ ನೀನೊಂದು ದೂರನ್ನು ಕೊಟ್ರೆ ತನ್ನದ್ದಾದ ಪ್ರಭಾವಿಶೇಷದಿಂದ ಅವನೇನಾದರೂ ಪ್ರಯತ್ನ ಮಾಡ್ತಾ ಇದ್ದ. ನೀನು ಏನು ಮಾಡದಿಲ್ಲಿ ತಟಸ್ಥನಾಗಿರುವುದು ಸರಿಯೋ? ಹೀಗೊಂದು ಪ್ರಶ್ನೆ ಬರ್ತದೆ ಸುಗ್ರೀವ. ಇದೆ ಸಂಬಂಧದವರು ದೊಡ್ಡವರೆಲ್ಲ ಇದ್ರೆ ಪಾಪದವ ದಾರಿಯಲ್ಲಿ ಬೀರುವುದು, ಸಾಯುವುದು ಅಂತ ಹೇಳಿದ್ರೆ ಇದೆ. ಈಗ ದೊಡ್ಡವರು ಇದ್ದರೆ ಅವರಿಂದ ಏನಾದರೂ ಸಹಾಯ ಆಗಲಿಕ್ಕೆ ಅವನಿಗೇನು, ಅವನು ಅವರಿಗೆ ಇಂಥವರೆಲ್ಲ ಇದ್ದಾರೆ, ಅವರು ನೋಡದೆ ಇವ ದಾರಿಗೆ ಬಂದದ್ದು, ಬಾಕಿದವರು ಕೊಡುವುದಿಲ್ಲ. ಯಾಕಂದ್ರೆ ಸಂಬಂಧಿಕರೆಲ್ಲ ದೊಡ್ಡವರು. ಈಗ ಅವರು ನೋಡದ ಸ್ಥಿತಿ ಬಂತು. ಒಬ್ಬ ಪಾಪದವ ಹುಟ್ಟಿಕೊಂಡ್ರೆ ಅವನಿಗೆ ಮಾರ್ಗವೇ ಗತಿ ಅಂತ ಹೇಳುದು ಇದಕ್ಕೆ. ಈಗ ಅವರೆಲ್ಲ ನಿನ್ನತ್ತ ಗಮನ ಹರಿಸದ ಸ್ಥಿತಿ ನಿನಗೆ ಯಾಕೆ ಬಂತು? ಯಾರಲ್ಲಿ ಹೇಳ್ಬೇಕು ನಾನು? ದೇವತೆಗಳೊಡೇನೆ. ಅಯ್ಯೋ, ದೇವತೆಗಳು ಸಹ ಅಂಜುವರಣ್ಣನ ವಿಪರಾಕ್ರಮಕ್ಕೆ, ಅಣ್ಣನ ವಿಪರಾಕ್ರಮಕ್ಕೆ. ರಾಮ
ಅಂಜುವರಣ್ಣನ ಠೀವಿ ಪರಾಕ್ರಮಕ್ಕೆ ಅಂಜುವರಣ್ಣನ ಠೀವಿ ಪರಾಕ್ರಮಕ್ಕೆ ರಾಮದೇವನ ವಿಪ್ಪರು ಜೋಡಾದೆವು ರಾಮದೇವ ನಾವಿಬ್ಬರು ಜೋಡಾದೇವಿ ವಾಲಿ ರಾವಣರಿಂದ ಹೀಗೆ ರಾಮದೇವ ರಾಮದೇವನ ಇಬ್ಬರು ಜೋಡಾದೇವಿ ವಾಲಿ ರಾವಣರಿಂದ ಹೀಗೆ ದೇವತೆಗಳು ಸಹ ಅಂಜುವರಣ್ಣನ ಠೀವಿ ಪರಾಕ್ರಮಕ್ಕೆ ರಾಮದೇವ ನಾವು ಇಬ್ಬರು ಜೋಡಾದೇವಿ ವಾಲಿ ರಾವಣರಿಂದ ಹೀಗೆ ರಾಮ 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 ಸ್ವಾಮಿ ಸುಗ್ರೀವ, ಯಾರಲ್ಲಿ ಹೇಳಿ? ಸುರಪನೇ ಮೊದಲಾದಂತಹ ದೇವ ಪ್ರಮುಖರಲ್ಲಿ. ಇಲ್ಲ ಪ್ರಭು, ಯಾಕೆ ದೇವತೆಗಳಲ್ಲಿ ಹೇಳಿ ಏನೂ ಪ್ರಯೋಜನ ಇಲ್ಲ. ಯಾಕೆ ಹಾಗೆ ಒಂದು ಪೂರ್ವ ನಿರ್ಣಯವನ್ನು ಮಾಡ್ತಿ? ಅವನ ಕೊರಳಲ್ಲಿ ಒಂದು ಮಾಲೆ ಉಂಟು. ಯಾರ ಕೊರಳಲ್ಲಿ? ವಾಲಿಯ ಕೊರಳಲ್ಲಿ. ಅದು ಆಲಂಕಾರಿಕವಾಗಿ, ಅದು ಯಾಕೆ ಈಗ? ದೇವತೆಗಳೇ ಕೊಟ್ಟದ್ದು. ಅವ ಅದನ್ನು ಹಾಕಿದ ಅಂತ ಇದ್ರೆ ಯಾರೇ ಎದುರು ಬರಲಿ ಅವರ ಅರ್ಧ ಶಕ್ತಿ ಬರ್ತದೆ ಅವನಿಗೆ. ದೇವತೆಗಳಲ್ಲಿ ಅದನ್ನು ಕೊಟ್ಟದ್ದು ದೇವೇಂದ್ರ. ಈಗ ಎದುರಾಳಿಯ ಅರ್ಧ ಬಲ ಸೆಳೆಯುವ ಮಾಲೆಯ ಕಾಂಚನ ಮಾಲೆ ಅಂತ ಅದಕ್ಕೆ ಹೆಸರು. ಅದ್ಯಾಕೆ ಅಂಥದ್ದೊಂದು ಮಾಲೆಯನ್ನು ಕೊಟ್ಟದ್ದು? ಏನಾದರೂ ವಿಶೇಷ ಕಾರಣಕ್ಕೆ ಕೊಟ್ಟ ಮಾಲೆಯೋ, ಬಹುಮಾನವೋ, ವರವೋ? ಅವನ ಅಪ್ಪ ಕೊಟ್ಟದ್ದು ಸ್ವರಕ್ಷಣೆಗೆ, ನಿನ್ನ ರಕ್ಷಣೆಗೆ ಇದಿರ್ಲಿ ಅಂತ. ಈಗ ಯಾರೇ ಬಂದ್ರು ಅವ ಮಾಲೆ ಹಾಕೋದಿಲ್ವಾ? ಅವನಿಗೆ ಗೆಲ್ಲುವುದಕ್ಕೆ ಸಾಧ್ಯ ಇಲ್ಲದೆ ಇರುವುದು ಯಾವುದು ಬಂದ್ರು ಅವ ಮಾಲೆ ಹಾಕ್ತಾನೆ. ಮಾಲೆ ಹಾಕಿದ್ರೆ ಒಂದು ರಕ್ಷಣೆ ಸಿಗ್ತದಲ್ವ? ಹೌದು. ಮತ್ತೆ ಕೆಲವರೆಲ್ಲ ಮಾಲೆ ಹಾಕೋದು ಅಂದ್ರೆ ಅಲ್ಲ, ಅದರ ಇನ್ನೊಂದು ಆಯಾಮ ಏನು? ಈ ಮಾಲೆ ಹಾಕಿದ್ರೆ ಆಕ್ರಮಣ ಮಾಡುವುದಕ್ಕೆ ಉತ್ಸಾಹವು ಬರ್ತದೆ. ಅದೆಲ್ಲ ಉಂಟಲ್ಲ ಒಂದು. ಅದು ಇನ್ನೊಂದು, ಇತ್ತೀಚೆಗೆ ಅವ ಬೇಡದವರೊಟ್ಟಿಗೆ ಭಾರಿ ಮಿತ್ರತ್ವ. ಈಗ ಬೇಡದಿದ್ದವರು ಅಂತ ನೀನು ಹೇಳುದು ಯಾರನ್ನು? ಅವ ರಾವಣ. ರಾವಣ ರಾವಣನೊಟ್ಟಿಗೆ ಇವನಿಗೆ ಎಂಥದಪ್ಪ, ಎಂಥದ್ದು ಮೈತ್ರಿ ಅಂತ ಎಲ್ಲ ಹೇಳ್ತಾರೆ. ಭೋಗ ಅದು ಇದೆಲ್ಲ ಒಟ್ಟಿಗೆ ಸೇರಿ ಒಂದು ಮೈತ್ರಿ ಅಂತೆ ಅವ್ರದ್ದು. ಎಲ್ಲ ಒಟ್ಟು ಸೇರಿ ಅಲ್ಲ. ಈಗ ಅಂತೂ ನಿನ್ನದ್ದು ನನ್ನದ್ದು, ನನ್ನದ್ದು ನಿನ್ನದ್ದು ಅಂತ ಅಂತೂ ಅನೈತಿಕವಾದ ಅಪವಿತ್ರ ಮೈತ್ರಿ ಅಲ್ಲ. ನೀ ಹೇಳಿದ್ದರ ಆಶಯವನ್ನು ಗ್ರಹಿಸಿದ್ರೆ ಅಷ್ಟು ಸರಿ. ಹಾಗೊಂದು ಮೈತ್ರಿ ಉಂಟಂತೆ, ನನಗೆ ಗೊತ್ತ. ಇದೆಲ್ಲ ನಾನು ಬಿಟ್ಟೋದ ಮೇಲೆ ಎಲ್ಲದರಲ್ಲೂ ಉತ್ತಮ, ಮಧ್ಯಮ, ಅಧಮ ಅಂತ ಉಂಟು. ಈಗ ಮೈತ್ರಿಯಲ್ಲೂ ಉಂಟದು. ಮಧ್ಯಮ ಮೈತ್ರಿ ಅದು ಅನುಕೂಲಕ್ಕೆ, ಸ್ವಾರ್ಥಕ್ಕೆ ಸಂಬಂಧಿಸಿ. ಉತ್ತಮ ಸ್ವಾರ್ಥ ವಿರಹಿತವಾದ ಮೈತ್ರಿ. ಅಧಮ ಕುತ್ಸಿತವಾದ ಸ್ವಾರ್ಥಕ್ಕಾಗಿ ಮಾಡಿಕೊಂಡ ಮೈತ್ರಿ. ಇದೀಗ ಮಾಡಿದ್ದ ಅದಕ್ಕೆ ಅಂತ ಸ್ಪಷ್ಟ. ಇರಲಿ, ರಾವಣನ ಜೊತೆಯಲ್ಲಿ ಮೈತ್ರಿ ಉಂಟು. ಎದುರಾಳಿಯ ಅರ್ಧಬಲ ಸೆಳೆಯುವ ಮಾಲೆ ಉಂಟು. ಈಗ ಇದೀಗ ದೇವೇಂದ್ರನಿಗೂ ಬಾಧಕ ಅಲ್ವೋ? ಒಂದು ನಾನು ನೋಡಿದ, ಅನುಭವಿಸಿದ ಘಟನೆ. ಏನು? ಸಮುದ್ರ ಮಥನ. ನೀವು ಕೇಳಿದ್ದೀರಿ ಆ ಪ್ರಸಂಗದ ಹೆಸರು? ಹೌದಪ್ಪ, ಲೋಕೋತ್ತರವಾದಂತಹ ಒಂದು ವಿಶಿಷ್ಟವಾದ ಪ್ರಕ್ರಿಯೆ ಅದು. ಸಮುದ್ರ ಮಥನ ಅಂತ ಹೇಳಿದರೆ ಅದೊಂದು ದೇವಾಸುರರೆಲ್ಲ ಒಟ್ಟು ಸೇರಿ ಮಾಡಿದಂತಹ ಮಹತ್ ಕಾರ್ಯ. ಒಂದು ಕಡಿಮೆ 99 ಕೋಟಿ. ಕೋಟಿ 1 ಕೋಟಿ ಕಡಿಮೆ ಅಂತ ಹೇಳೋ? ಹೌದು ಹೌದು, ಒಂದು ಕಡಿಮೆ ಅಂದರೆ 99 ಕೋಟಿ. ಆ 99 ಕೋಟಿಗಳು
ಒಂದು ಕ್ಷಣ ವಿಶ್ರಾಂತಿಯಲ್ಲಿರುವ ಹೊತ್ತಿನಲ್ಲಿ ಸಮುದ್ರ ಮಥನ ಮಾಡ್ತಾ ಇದ್ದ ದೇವಾಸುರ ವರ್ಗ ಒಟ್ಟು ಸೇರಿದರೆ 99 ಕೋಟಿ. ಅವರು ವಿಶ್ರಾಂತಿ ಮಾಡುವ ವೇಳೆಯಲ್ಲಿ ಮಂದರಾಚಲವನ್ನು ಸುತ್ತಿದಂತಹ ವಾಸುಕಿಯ ತಲೆಯನ್ನು ಬಾಲವನ್ನು ಹಿಡಿದು ಗರ 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 ತಿರುಗಿಸಿದ್ದಾನೆ. ಯಾರು ಈಗ ನಾವು ಕೇಳಿದ್ದು ಅದಕ್ಕೆ ಮೂಲ ಪ್ರಚೋದನೆ ಕೊಟ್ಟ ಮಹಾವಿಷ್ಣುವೇ ಹಾಗೆ ಮಾಡಿದ್ದಾನೆ ಅಂತ. ನಮ್ಮ ಅಣ್ಣ ಆಗಲ್ವಾ? ಏಕಾಕಿಯಾಗಿ ಅದನ್ನು ಕಡೆದವರು ಅಂತಿದ್ದರೆ ಮಹಾವಿಷ್ಣು ಅಂತ ನಾವೊಂದು ಕೇಳಿದ್ದೇವೆ. ಈಗ ನಿನ್ನ ಅಣ್ಣನೂ ಮಾಡಿದ್ದಾನಲ್ವ? ಅದರಲ್ಲೆಲ್ಲೋ ಹುಟ್ಟಿದವಳು ಅವಳು, ನಮ್ಮ ಅತ್ತಿಗೆ ತಾರಾ. ತಾರಾ ಅವಳು ಹುಟ್ಟಿದ ತಕ್ಷಣ ನನ್ನನ್ನು ಕರೆದು ಇವಳನ್ನು ಕರ್ಕೊಂಡೋಗು ಅರಮನೆಗೆ, ನಾನು ಮತ್ತೆ ಬರ್ತೇನೆ ಅಂತ ಹೇಳಿದ. ಅಲ್ಲಿಂದ ಬರುವಾಗ ಮಾಲೆ ಹಾಕಿಕೊಂಡು ಬಂದಿದ್ದಾನೆ. ಎಡೆಯಲ್ಲಿ ಎಂಥದ್ದಾಗಿದೆ ಅಂತ ನನಗೆ ಗೊತ್ತಿಲ್ಲ. ಸರಿ, ಈಗ ಅದು ಮಾಡುವಾಗ ಮಾಲೆ ಇತ್ತ? ಇರಲಿಲ್ಲ. 99 ಕೋಟಿ ದೇವಾಸುರರ ಸಾಮರ್ಥ್ಯವನ್ನು ಮೀರಿಸುವ ಬಲ ಮೊದಲೇ ಯಾರಲ್ಲಿತ್ತೋ ಅವನಿಗೆ ಎದುರಾಳಿಯ ಅರ್ಧ ಬಲವನ್ನು ಸೆಳೆಯುವಂತಹ ಮಾಲೆ ಉಂಟು. ಈಗ ಆಗ ಮತಂಗರ ಶಾಪದ ಹಾಗೆ ಇದರಲ್ಲೂ ಒಂದು ಗೂಢವಾದ ಏನೋ ಒಂದು ಸೂಚನೆ ಉಂಟು. ಈಗ ಅಷ್ಟು ಬಲ ಮೊದಲೇ ಇದ್ದವನಿಗೆ ಎದುರಾಳಿಯ ಅರ್ಧ ಬಲ ಸೆಳೆಯುವ ಮಾಲೆ ಯಾಕೆ? ಯಾಕೆ ಬಹುಶಃ ಅವರಿಗೇನೋ ಮುಂದೆ ಯಾರಾದರೂ ಅದಕ್ಕಿಂತ ಹೆಚ್ಚಿನವರು ಬರ್ತಾರೆ ಅಂತ ಗೊತ್ತಾಗಿದೆ. ಎಂಥದ್ದು ನನಗೆ ಗೊತ್ತಿಲ್ಲ. ಅದಲ್ಲ ಮತ್ತೆ ಅಂಥವನನ್ನು ಎದುರಿಸುವ ಪ್ರಮೇಯ ಲೋಕದಲ್ಲಿ ಸಾಧುಗಳಿಗೆ ಸಜ್ಜನರಿಗೆ ಬರಕೂಡದು. ದುರ್ಜನರಿಗೆ ದುರಾತ್ಮರಿಗೆ ಮಾತ್ರ ಅವನ ವಿರೋಧ ಮಾಡುವ ಪ್ರಮೇಯ ಬರಬೇಕು. ಅವನ ವಿರೋಧಕ್ಕೆ ಲೋಕದ ದುರ್ಜನರು ಹೆದರುವ ಸ್ಥಿತಿ ಇರಬೇಕು. ಅವನನ್ನು ಎದುರಾಕಿಕೊಂಡ್ರೆ ನಮ್ಮ ಬಲವೇ ಕಳೆದು ಹೋಗ್ತದೆ ಅಂತ. ಈಗ ಅವನು ಪ್ರವೃತ್ತಿಯಿಂದ ಏನಾಗಿದ್ದಾನೆ? ದುಷ್ಟನಾಗಿದ್ದಾನೆ. ಸಾಧು ಸಜ್ಜನರ ಬಲವನ್ನು ಸೆಳೆಯುವ ಸ್ಥಿತಿಗೆ ತನ್ನನ್ನು ತಾನು ಪರಿವರ್ತಿಸಿಕೊಂಡಿದ್ದಾನೆ. ಅಂದರೆ ಅನುಗ್ರಹ ಮಾಡುವ ದೇವತೆಗಳು ಇದ್ದ ಸಮುದ್ರ ಮಥನ ಅದು. ನಿಗ್ರಹವನ್ನು ಶೀಲವಾಗಿಸಿಕೊಂಡ ಅಸುರರೂ ಇದ್ದಂತಹ ಸಮುದ್ರ ಮಥನ ಅದು. ಅವರ ಸಂಸರ್ಗಕ್ಕೆ ಹೋದದ್ದಿವ. ಸಂಸರ್ಗಜಾಹ ದೋಷಗುಣಾಹ ಭವಂತಿ. ಅದು ದೋಷಕ್ಕೂ ಗುಣಕ್ಕೂ ಕಾರಣ ಆಗ್ತದೆ. ನಾವು ಯಾವುದಕ್ಕೆ ನಮ್ಮನ್ನು ತೆರೆದುಕೊಳ್ತೇವೆ ಅಂತಿರುವುದು. ಹೌದು. ನಮ್ಮ ಒಳ್ಳೆಯತನ ಅವರಿಗೂ ಬರಲಿ ಅಂತ ತೆರೆದುಕೊಂಡ್ರೆ ಅವರು ಒಳ್ಳೆಯವರಾಗ್ತಾರೆ, ಕೆಟ್ಟವರಾಗಿದ್ರು. ಅವರ ಕೆಡುಕಿಗೆ ನಾವು ತೆರೆದುಕೊಂಡ್ರೆ ನಮ್ಮ ಒಳಿತು ಹೋಗಿ ನಾವು ಕೆಟ್ಟವರಾಗುತ್ತೇವೆ. ಅರ್ಧ ಬಲ ಪಡೆಯುವ ಮಾಲೆ ಸಿಕ್ಕಿದ ಮೇಲೆ ಅವನಿಗೆ ಬಂದದ್ದು ಆಸುರಿ ಆವೇಶ ಎಂಬುದು ಸ್ಪಷ್ಟ. ಆದ್ದರಿಂದ ಸಾಧು ಸಜ್ಜನರ ಅರ್ಧ ಬಲವನ್ನು ಸ್ವೀಕರಿಸುವಷ್ಟು ಪ್ರಮತ್ತತೆ ಅವನಿಗೆ ಬಂತು. ಇದರಿಂದಾಗಿ ಈಗ ಯಾರು ಸಹಾಯ ಮಾಡದ ಸ್ಥಿತಿ ಬಂತು. ಇನ್ನು ಜನ್ಮದಲ್ಲಿ ನನಗೆ ಉದ್ಧಾರ ಆಗುವ ದಾರಿ ಇಲ್ಲ. ಅವನನ್ನು ಎದುರು ಹಾಕಿಕೊಳ್ಳಲಿಕ್ಕೆ ಇಲ್ಲಿ ಹುಟ್ಟಿದವರಲ್ಲಿಲ್ಲ, ಇನ್ನು ಹುಟ್ಟುವವರಲ್ಲಿಯೂ ಇಲ್ಲ. ಈ ಒಂದು ಹತಾಶಾ ಭಾವದಲ್ಲಿ ನಾನು ಕೂತಾಗ ನೀನು ಹತಾಶೆ ಇತ್ತು ಅಂತ ಹೇಳಿದಾಗ ಗೊತ್ತಾಯಿತು ನನಗೆ. ಬಿಟ್ಟರೆ ಅದಲ್ಲದಿದ್ದರೆ ನನ್ನನ್ನು ಸ್ವಾಗತಿಸುವಾಗ ಎಷ್ಟು ಉತ್ಸಾಹದಲ್ಲಿ ಉಲ್ಲಾಸದಲ್ಲಿ ಇದ್ದಿ ನೀನು. ಅಲ್ಲ, ಉತ್ಸಾಹ ಉಲ್ಲಾಸ ಹನುಮಂತ ಹೇಳಿದಲ್ಲ. ಹೌದು. ನಿಮ್ಮ ಪರಾಕ್ರಮ, ನಿಮ್ಮ ವಂಶ, ನೀವು ಇದು ತನಕ ಸಾಧಿಸಿ ಬಂದಿರುವಂತಹ ನಡೆ, ನಿಮ್ಮ ವಿಶಾಲವಾದ ಮನೋವೃತ್ತಿ, ಬೇರೆಯವರ ಕಷ್ಟಕ್ಕಾಗಿ ನಿಮ್ಮನ್ನು ತೆರೆದುಕೊಳ್ಳುವಂತಹ ಒಂದು ಗುಣ, ಧರ್ಮದ ಬೇರಾಗಿ ಆನಂದದ ತೇರಾಗಿ ಮಹಿಮೆಯ ಮೇರಾಗಿ ಶರಣರ ಸೂರಾಗಿ ದಾಹದ ನೀರಾಗಿ. ಹೌದಲ್ವಾ? ಅಲಂಕಾರ ಚಂದ ಉಂಟು ಸ್ವಾಮಿ. ನಾವು ಎಷ್ಟು ಹೇಳಿದ್ರಿ ಈ ಪ್ರಸಂಗ ಇದು ಹೀಗೆ, ಅದಕ್ಕಿಂತ ಆಚೆ ಆಗಲಿಕ್ಕೆಲ್ಲ. ನೀ ಇಷ್ಟು ಉಲ್ಲಾಸದಲ್ಲಿದ್ದವನು ಒಮ್ಮೆಗೆ ಎಲ್ಲ ಕಳ್ಕೊಂಡವನು, ಹಾಗೆ ಹತಾಶೆ ಅಲ್ಲ. ನನಗೆ ಅರ್ಥ ಆಗ್ತದೆ. ನನಗೆ ಯಾವತ್ತಿನವರೆಗೆ ಮತ್ತೊಬ್ಬರ ಹೆಂಡತಿ ಬೇಕು ಅಂತ ಆಶೆ ಮಾಡುವ ಕೆಟ್ಟವರು ಈ ಪ್ರಪಂಚದಲ್ಲಿ ಇರ್ತಾರೆ, ಅಲ್ಲಿವರೆಗೆ ಮಾನವಂತರಿಗೆ ಅವರವರ ಹೆಂಡತಿಯನ್ನು ಇಟ್ಟುಕೊಳ್ಳಿಕ್ಕೆ ದಾರಿ ಇಲ್ಲ. ಈಗ ನೋಡಿ, ನನ್ನ ಒಂದು ಪರಿಸ್ಥಿತಿ, ನಿಮ್ಮ ಒಂದು ಪರಿಸ್ಥಿತಿ. ದುಷ್ಟನಾದಂತಹ ರಾವಣ ನಿಮ್ಮ ಹೆಂಡತಿಯನ್ನು ಕೊಂಡೋದ, ಈ ಪಾಪಿ ವಾಲಿ ನನ್ನ ಹೆಂಡತಿಯನ್ನು ಕೊಂಡೋದ. ಬೇಕಾ ಸ್ವಾಮಿ ನಮ್ಮಂತ ಮರ್ಯಾದೆಯವರಿಗೆ? ಅಲ್ಲ, ಒಂದು ಅರ್ಥದಲ್ಲಿ ನಾವು ಒಂದೇ ಆಯ್ತಲ್ಲ ಇಲ್ಲಿ. ಬೇಕಾ? ನಿನ್ನ ಸಾಂತ್ವನಕ್ಕೆ ನೀನಿಷ್ಟು ಹೇಳಿದ್ರು ನನಗೆ ಆಕ್ಷೇಪ ಇಲ್ಲ. ನಿನಗೆ ಸೂರ್ಯವಂಶದ ರಾಮನಿಗೂ ನನಗೂ ದುರ್ಜನರಿಂದ ಸಮಾನ ಸ್ಥಿತಿ ಬಂತು ಅಂತ ಹೇಳಿದರೆ ಮಾನಸಿಕ ಸಾಂತ್ವನ ಸಿಗುತ್ತದೆ ಅಂತಾದರೆ ನಾನು ಯಾಕೆ ಇಲ್ಲ ಅಂತ ಮಾಡಲಿ?
ಆದರೆ ಆದ್ರೆ ನಿರಾಶನಾಗುವುದು ಬೇಡ ಎಂಬುದಕ್ಕೆ ನಿನಗೆ ಭರವಸೆ ಮೂಡಿಸುವುದಕ್ಕೆ ನಾನು ಹೇಳ್ತೇನೆ. ಹೇಗೆ? 10 ತಲೆಯವನಂತೆ ನನ್ನವಳನ್ನು ಕರೆದೊಯ್ದವನು, ಎದುರಾಳಿ ಅರ್ಧಬಲವನ್ನು ಸೆಳೆಯುವ ದಿವ್ಯ ಮಾಲಿಕೆಯನ್ನು ಧರಿಸಿದವ ನಿನ್ನ ಅಣ್ಣ ನಿನ್ನ ಹೆಂಡತಿಯನ್ನು ಸೆಳೆದೊಯ್ದವ ಅಂತ ನೀ ಹೇಳಿದ್ದಿ. ಆದರೆ ಅವರೆಷ್ಟು ಪ್ರಬಲರಾಗಿರಲಿ, ಎಲ್ಲೋ ಒಂದು ಹಂತದಲ್ಲಿ ಅವರೇ ಒಪ್ಪಿದ್ದಾರೆ, ನಮಗಿಂತ ನಮ್ಮ ದೌರ್ಜನ್ಯಕ್ಕಿಂತ ಅವರು ದೊಡ್ಡವರು ಅಂತ. ಯಾರನ್ನು? ನನ್ನನ್ನು, ನನ್ನಂಥವರನ್ನು. ಅದು ಯಾವಾಗ? ನನ್ನ ದೊಡ್ಡತನವನ್ನು ಒಪ್ಪದೇ ಇದ್ರೆ ಎದುರಿಂದ ಬರ್ತಾ ಇದ್ದ ರಾವಣ, ಎದುರಿಂದ ಕಂಡ್ರೆ ಮುಟ್ಟುವುದಕ್ಕಾಗುವುದಿಲ್ಲ ಅಂತ ಗೊತ್ತಿದ್ದರಿಂದ ಕಣ್ಣಾರೆ ಕಾಣದೆ ಒಯ್ದ ಅವ. ಕಂಡರೆ ಬಿಡುವನೆ ಸೀತೆಯ ಕಂಡರೆ ಬಿಡುವನೆ ಸೀತೆಯ ಎನ್ನ ಮನೋಪ್ರೀತೆಯ ನಿನ್ನ ಅಣ್ಣನ ಪಾಡೆನು ವಾಲಿಯ ಕೊಂದೀಗ ಮಣ್ಣಗೂಡಿಸುವೆನೆಂದ. ಎಲ್ಲ ಮನೋಪ್ರೀತೆಯಾದ ಸೀತಾದೇವಿಯ ಮಾನಪ್ರಾಣಗಳ ರಕ್ಷಣೆಯ ದೀಕ್ಷೆಯನ್ನು ಹೊತ್ತಂತಹ ಪತಿಯಾದ ರಾಮ ಕಂಡರೆ ದೃಷ್ಟಿ ವಿಕ್ಷೇಪದ ವರ್ತುಲದೊಳಕ್ಕೆ ತನಗೆ ಬರುವುದಕ್ಕಾಗುವುದಿಲ್ಲ ಅಂತ ರಾವಣನಿಗೂ ಸ್ಥಿರವಾಗಿ ಗೊತ್ತಿದ್ದದ್ದರಿಂದಲೇ ನಾನಿಲ್ಲದ ವೇಳೆ ಸಾಧಿಸಿ ಕಳ್ಳನಂತೆ ಕಪಟಿಯಾಗಿ ಬಂದು ಕದ್ದೊಯ್ದ. ಇದನ್ನಾಡಿದ್ದು ನಾನಲ್ಲ, ಪಕ್ಷಿರಾಜನಾದ ಜಟಾಯು. ಇನ್ನೂ ಹೇಳ್ತೇನೆ, ಸಾಧು ಸಜ್ಜನರಾದವರಿಗೆ ನಷ್ಟ ಬಂದರೂ ಅದು ತಾತ್ಕಾಲಿಕವಾದದ್ದು, ಅದು ದೀರ್ಘಕಾಲದ ವಿಲಾಪಕ್ಕೆ ಕಾರಣವಾಗುವುದಿಲ್ಲ ಎಂಬುದಕ್ಕೆ ದೃಷ್ಟಾಂತ ಏನು ಗೊತ್ತುಂಟೋ? ವಿಧಿ ನಮಗೆ ಪೂರಕವಾಗುಂಟು. ಶರಣ ಜನರಲ್ಲಿ ಶ್ರೇಷ್ಠನೆನಿಸಿದ ಧಾರ್ಮಿಕನಾದ ಪಕ್ಷಿರಾಜ ಜಟಾಯು ವಿರೋಧಿಸಿ ನಿಂತ. ರಾವಣ ವಿವಂಚನೆಗೊಳಗಾಗಿ ಮರ್ಮಾಘಾತಕ್ಕೊಳಗಾಗಿ ಧರೆಗುರುಳಿದವನಿಗೂ ನನ್ನನ್ನು ಕಂಡು ವರ್ತಮಾನ ಅರ್ಹುವಲ್ಲಿಯ ತನಕ ಪ್ರಾಣವನ್ನು ಧರಿಸಿ ಉಳಿಯುವ ಯೋಗ ಸಿದ್ಧಿಸಿತ್ತು. ವರ್ತಮಾನ ಅರುಹಿ ಸಾಯುವ ಮೊದಲಾಡಿದ ಕೊನೆಯ ವಾಕ್ಯ ಏನು ಗೊತ್ತುಂಟ? ರಾಮಚಂದ್ರ, ರಾವಣ ಎಷ್ಟು ದುಷ್ಟನಾಗಿ ಅಪಹರಿಸಲಿ, ಅವನಿಗೆ ಗೊತ್ತಿಲ್ಲದೆ ವಿಧಿ ಅವನನ್ನು ಸೋಲಿಸಿದೆ. ಹೇಗೆ ಅಂದರೆ, ಯಾವ ಮುಹೂರ್ತದಲ್ಲಿ ಸೀತಾದೇವಿ ಅಪಹೃತಳಾಗಿದ್ದಾಳೋ ಆ ಮುಹೂರ್ತದಲ್ಲಿ ನಷ್ಟವಾದ ವಸ್ತುವಾಗಲಿ ವ್ಯಕ್ತಿಯಾಗಲಿ ಅದರ ನಿಜ ಯಜಮಾನನ ಕೈಗೆ ಮರಳಿ ಸೇರ್ತದೆ. ಇದು ಆ ಮುಹೂರ್ತಕ್ಕಿದ್ದ ಪ್ರಾಶಸ್ತ್ಯ. ಸೀತೆಯನ್ನು ಕಳ್ಕೊಂಡ ಮುಹೂರ್ತ ಎಂದು ಹೇಗುಂಟು ಅಂದರೆ ಅದು ನಿನ್ನ ಕೈಯನ್ನು ಮರಳಿ ಸೇರಲೇಬೇಕು. ಈ ಖಚಿತತೆಯನ್ನು ಒಡಮೂಡಿಸಿದ ಮೇಲೆ ತನ್ನ ಉಸಿರನ್ನು ಚೆಲ್ಲಿದ. ಇದೇನನ್ನು ತೋರಿಸ್ತದೆ? ನನ್ನ ಪ್ರಭುತ್ವವನ್ನು, ನನ್ನ ಶ್ರೇಷ್ಠತೆಯನ್ನು ಅಲ್ಲ. ದುಷ್ಟರು ದುರ್ಜನರಾಗಿ ದುರಾಚಾರದಲ್ಲಿ ಎಷ್ಟು ನಿರತರಾದರು ಅದಕ್ಕೆ ದೇವಬಲವನ್ನೋ ವರಬಲವನ್ನೋ ಸ್ವಬಲವನ್ನೋ ತಂತ್ರವನ್ನೋ ಮಾರಣವನ್ನೋ ಮಾಟವನ್ನೋ ಯಾವುದನ್ನು ಬೇಕಾದರೂ ವಿನಿಯೋಗಿಸಲಿ, ಅವರನ್ನು ಮೀರುವುದಕ್ಕೆ ವಿಧಿ ಒಂದು ಆಸ್ಪದವನ್ನು ಈ ಲೋಕದಲ್ಲಿ ಪೌರುಷವಂತರಾದವರಿಗೆ ಧಾರ್ಮಿಕರಾದವರಿಗೆ ಕೊಟ್ಟೇ ಕೊಡ್ತದೆ. ರಾವಣ ಒಳ್ಳೆ ವೇದಾಂತಿ ಅಂತ ನಾನು ಕೇಳಿದ್ದೇನೆ. ಬಹುಶಃ ನೋಡದೆ ಯಾವ ಕೆಲಸವೂ ಮಾಡಲಿಕ್ಕಿಲ್ಲ, ಅವನಿಗೆ ನೋಡಿದ್ದು ತಿರುಗಿದ ಅಂತ. ಅವನಿಗೆ ಒಳ್ಳೆದಾಗಬೇಕು ಅಂತ ಎಣಿಸಿ ನಿನಗೆ ಒಳ್ಳೆದಾಗುವ ಮುಹೂರ್ತವೇ ಅದು. ಮೊದಲೊಮ್ಮೆ ಮಂತ್ರ ಹೇಳಿದವರದು ತಪ್ಪಿ ನನ್ನ ಕೈಯಿಂದ ಸಾಯ್ಬೇಕಾದ ಮಗ ಅಂತೇಳಿ ಅವನನ್ನೇ ಕೊಲ್ಲುವ ಮಗ ಹುಟ್ಟಿದಾನಂತೆ. ಯಾವುದೊಂದು ಕಥೆಯಲ್ಲಿ ಹೇಳ್ತಾರಪ್ಪ. ರೂಢಿಯಲ್ಲಿ ದಂಡಧರರಾದವರು ಹೇಳುವ ಮಾತಿಲ್ವ? ಈಗ ಎಷ್ಟು ಜಾಣ್ಮೆಯಿಂದ ಒಂದು ಅತ್ಯಂತ ಕುತ್ಸಿತವಾದ ನೀಚವಾದ ಬುದ್ಧಿವಂತಿಕೆ ಉಪಯೋಗಿಸಿ ಅಪರಾಧ ಮಾಡಲಿ, ಅವ ಅಪರಾಧಿ ಅಂತ ತಿಳಿಸುವ ಒಂದು ದೈವಿಕ ಸಾಕ್ಷ್ಯ ಇದ್ದೇ ಇರ್ತದೆ ಎಂಬ ಮಾತು ಬಂದದ್ಯಾಕೆ? ಕೆಟ್ಟದ್ದರ ಮೇಲೆ ಒಳಿತಿನ ಗೆಲುವಿಗೆ ಈ ಲೋಕದಲ್ಲಿ ಸದಾ ಮುಕ್ತತೆ ಉಂಟು ಎಂಬ ತಾತ್ವಿಕವಾದ ನೆಲೆಯಲ್ಲಿ ಹೊರಟ ಮಾತದ್ದು. ಆದ್ದರಿಂದಲೇ ಅವ ಎಷ್ಟು ವೇದ ವಿಜ್ಞಾನ ಪಾರಂಗತನಾಗಿ ಶಾಸ್ತ್ರಾರ್ಥಗಳಲ್ಲಿ ನಿಷ್ಠನಾಗಿರಲಿ,
ಅವ ಮಾಡ್ಲಿಕ್ಕೆ ಹೊರಟದ್ದು ಕೆಟ್ಟದ್ದಾದ್ರೆ ಅವನ ಅವಸಾನಕ್ಕಿದ್ದ ಅವಕಾಶವು ಮುಕ್ತವಾಗಿ ಇರ್ತದೆ. ಕಣ್ಣಾರೆ ಕಂಡರೆ ಈಗಲೂ ಹೇಳ್ತೇನೆ, ಬಿಡುವೆನೆ ಸೀತೆಯ ಎನ್ನ ಮನೋಪ್ರೀತೆ ಛಾಯೆಯವ ಅನುಸರಿಸ್ತೇನೆ. ನನಗೆ ದೀಕ್ಷೆ ಇದ್ದದ್ದು ಅದಕ್ಕೆ ಅಂತ ಆಡಿ ವನವಾಸದಲ್ಲಾದರೂ ನೆರಳಿನಂತೆ ಹಿಂಬಾಲಿಸಿ ಬಂದವಳನ್ನು ಕದ್ದು ದೇಹ ಕೊಂಡೋದರೂ ಕೂಡ ನನ್ನ ಸೀತೆ ಅಂತ ನನಗೆ ವಿಶ್ವಾಸ ಇದ್ದದ್ರಿಂದಲೇ ಅವಳನ್ನು ನಾ ಪಡೆದೇ ತೀರ್ತೇನೆ ಎಂಬಲ್ಲಿ ಬದ್ಧಶ್ರದ್ಧನಾಗಿಯೇ ಹುಡುಕುತ್ತಾ ಇಲ್ಲಿಯ ತನಕ ಬಂದದ್ದು. ನೀನು ಹೇಳಿದೆ ಕೆಟ್ಟವರಿರುವಲ್ಲಿವರೆಗೆ ನಮಗೆ ಈ ದುರ್ಗತಿ ಬರುವುದು ತಪ್ಪುವುದಿಲ್ಲ ಅಂತ ಒಂದು ಸಮಾನತೆಯನ್ನು ಸಾಧಿಸುವುದಕ್ಕೊಂದು ಬಲಾತ್ಕಾರದಿಂದ ಯತ್ನಿಸಿದೆ. ಆದರೆ ಎಂಥದ್ದೆಲ್ಲ ಮಾಡ್ತಾರೆ ಸ್ವಾಮಿ ನಮ್ಮನ್ನು ಸೋಲಿಸಲಿಕ್ಕೆ. ನನಗೆ ನಿನ್ನ ಮಾತು ಕೇಳುವಾಗ ಒಂದು ವಿಚಿತ್ರ ಸಾಂತ್ವನ ಸಿಕ್ಕಿತ್ತು. ಹೇಗೆ? ನಾ ಪಂಪಾತೀರದ ತನಕ ಲೋಕದಲ್ಲಿ ಸುಂದರವಾದದ್ದನ್ನು ಎಲ್ಲ ಕಂಡಾಗ ಸೀತೆಯ ಯಾವುದೋ ಗುಣ, ಸೀತೆಯ ಯಾವುದೋ ಸೌಂದರ್ಯದ ಅಂಶ ಅದರಲ್ಲಿ ಕಂಡು ಸೀತಾ ಅಂತ ಮುನ್ನುಗ್ಗುತ್ತಾ ಇದ್ದೆ. ಲೋಕದಲ್ಲಿ ಸುಂದರವಾದದ್ದನ್ನೆಲ್ಲ ಅವಳೊಳಗೆ ಕಾಣುವ ನನ್ನ ಅಭಿರುಚಿ ಅದು. ಸತೀ ವಿರಹದಿಂದ ನನ್ನಷ್ಟು ಸಂತ್ರಸ್ತರಾದವರು ಇನ್ನೊಬ್ಬರಿಲ್ಲ ಎಂಬ ಭಾವದಲ್ಲಿದ್ದೆ. ಓ ಪುಣ್ಯಾತ್ಮ, ನಿನ್ನ ಹೆಂಡತಿಯನ್ನು ಕಳ್ಕೊಂಡು ಎಷ್ಟು ವರ್ಷ ಆಯಿತು? ಸಹಸ್ರ ವರ್ಷ ಆಯಿತು ಸ್ವಾಮಿ. ನನ್ನದು ಮೊನ್ನೆ ಕಳೆದು ಹೋದದ್ದು. ಯೋಚಿಸು, ನಾನಿಲ್ಲದಿರುವಾಗ ನನ್ನ ಕಣ್ಣಿನಿಂದ ತಪ್ಪಿಸಿಕೊಂಡು ಅವ ಮಾಡಿದ ಕೃತ್ಯದಿಂದ ನಾನಿಷ್ಟು ನೋಯಬೇಕು ಅಂತ ಆದರೆ ಕಣ್ಣೆದುರೆ ನೀ ಕಾಣುವಂತೆ ನಿನ್ನ ಅಣ್ಣನೇ, ಯಾರು ಅಂತಲೂ ನಿನಗೆ ಗೊತ್ತುಂಟು, ಎಲ್ಲಿದ್ದಾನೆ ಅಂತಲೂ ಗೊತ್ತುಂಟು, ನಿನ್ನ ಹೆಂಡತಿಯನ್ನು ಸೆಳೆದಿಟ್ಟದ್ದನ್ನು ನೋಡ್ತಾ ನೋಡ್ತಾ ಸಾವಿರಾರು ವರ್ಷದ ದುಃಖ ಕಳೆದಿಯಲ್ಲ. ನಿನ್ನ ದುಃಖ ಎಷ್ಟು ದೊಡ್ಡದು ಸ್ವಾಮಿ. ಈಗ ನೀನು ಹೇಳ್ತಿ ಸಮಾನ ಅಂತ. ಅಸಮಾನತೆಯೇ ಇರುವುದು. ನಿನ್ನ ದುಃಖದ ಮುಂಭಾಗದಲ್ಲಿ ನನ್ನದೇನೂ ಅಲ್ಲ. ಅಲ್ಲ, ನಾನು ದುಃಖದ ಪ್ರಮಾಣವನ್ನು ಹೇಳಿ ಅಲ್ಲ, ನಾನು ಗ್ರಹಿಸಿದ್ದು, ನೀನು ಹೇಳಿದ್ದಲ್ಲ, ನಾನು ಗ್ರಹಿಸಿದ್ದು. ನನಗೆ ಯಥಾರ್ಥ ಹೇಳ್ಬೇಕಾ? ಏನು? ಇತ್ತೀಚೆಗೆ ಆಗಾಗ ನೆನಪಾಗುವುದು ಬಿಟ್ರೆ ಮರ್ತೋಗ್ಲಿಕ್ಕೆ ಪ್ರಾರಂಭ ಆಗುತ್ತೆ. ಅದು ಸಾವಿರಾರು ವರ್ಷ ಅಲ್ಲ. ನಾನೊಂದೇ ಹೇಳಿಯೋ, ಸ್ಮೃತಿಕಾರರು ಏನು ಹೇಳಿದ್ದಾರೆ ಗೊತ್ತುಂಟು? 12 ವರ್ಷ ಮುಖದರ್ಶನವಾಗದಿದ್ದರೆ ಲೋಕದಲ್ಲಿ ಅತ್ಯಂತ ಆಪ್ತವಾದ ಸಂಬಂಧವಾದರೂ ಜೀವಂತವಾಗಿಲ್ಲ ಅಂತ ನಿರ್ಣಯಕ್ಕೆ ಬರಬಹುದು. ಯಾಕೆ ಹೇಳಿದ್ರು? ಅದು ಹೆಚ್ಚು ಕಾಲದ ಸಮೀಪವರ್ತಿಗಳಾಗಿದ್ದರೆ ಹೊಕ್ಕು ಬಳಕೆಯಿಂದ ಮಾತ್ರ ಸಂಬಂಧಗಳು ಊರ್ಜಿತವಾಗುವುದು. ಆ ಹೊಕ್ಕು ಬಳಸಿಕೊಳ್ಳದೇ ಇದ್ದರೆ ಆ ಸಂಬಂಧ ಎಲ್ಲ ಸಾಯ್ತಾ ಹೋಗುತ್ತದೆ ಎಂಬುದರ ನಿದರ್ಶಕವಾಗಿ 12 ವರ್ಷದ ಅವಧಿ ಇರುವುದು. ಆದರೆ ನೀನು ಆ ಸತಿಯ ಜೊತೆಯಲ್ಲಿ ಹೇಗೆ ಹೊಕ್ಕು ಬಳಕೆಯಲ್ಲಿ ಇಟ್ಟುಕೊಂಡಿದ್ದೀಯ ಅಂದರೆ 1000 ವರ್ಷ ಕಳೆದರೂ ನಿನ್ನ ದಾಂಪತ್ಯ ಜೀವಂತ ಆಗುಂಟು. ನೀವು ವಾಚಿಕವಾಗಿ ನಿರಾಶೆ ಹೇಳುವುದಕ್ಕೆ ಹೇಳು. ನನ್ನ ಸತಿಯನ್ನು ನಿಮ್ಮ ಕಥೆಯನ್ನು ಕೇಳುವಾಗಲೂ ನನಗೆ ನೆನಪಾಯ್ತು. ಏನಂತ? ಎಷ್ಟು ವರ್ಷದ ಮೊದಲು ಕಲ್ಲಾಗಿ ಬಿದ್ದಿದ್ದವಳು ಅಲ್ವಾ? ಅಹಲ್ಯ ಗಂಡ ಬಂದು ಅದನ್ನು ಜೀವಂತವಾಗಿ ನಾವು ಮನದಲ್ಲಿ ಇಟ್ಟುಕೊಂಡಿದ್ದೇವೆ. ನೀವು ಅವರಿಗೆ ಜನ ಕಳಿಸಿದ್ದೀರಾ ಗೌತಮರಿಗೆ? ಹೇಳುವಾಗಲೇ ಅವರು ಬರಲಿಲ್ವ? ಬಹುಶಃ ಎಲ್ಲೋ ಕಾದು ಕೂತ್ಕೊಂಡಿದ್ರು, ನನ್ನ ಹೆಂಡತಿ ಹೇಳ್ತಾಳೆ ಅಂತ. ಅದು ಮೂಲ ಪ್ರಚೋದನೆ ಒಂದೇ. ವಿಶ್ವಾಮಿತ್ರರಿಗೆ ಗೌತಮಾಶ್ರಮದಡೆಗೆ ನಮ್ಮನ್ನು ಕರ್ಕೊಂಡು ಹೋಗುವುದಕ್ಕೆ ಯಾರು ಪ್ರಚೋದನೆ ಕೊಟ್ಟಿದ್ರು ಅಂತರಂಗದಲ್ಲಿ, ಗೌತಮರಿಗೆ ಇದ್ದಲ್ಲಿಂದ ಇಲ್ಲಿಗೆ ಹೊರಡುವುದಕ್ಕೂ ಅವರೇ ಪ್ರಚೋದನೆ ಕೊಟ್ಟಿರಬೇಕು. ಅದಕ್ಕೆ ದೈವ ನಿಯತಿ ಅಂತ ಹೆಸರು. ಈಗ ಯಾಕೆ ಹೇಳಿದೆ ಅಂದ್ರೆ, ಪಂಪಾ ಸರೋವರದ ತೀರದಿಂದ ಇಲ್ಲಿಯ ತನಕ ಬರುವ ತನಕ ನಾನು ಮನದಲ್ಲಿ ಭಾವಿಸಿದ್ದದ್ದು ಎಲ್ಲಕ್ಕಿಂತ ಮೊದಲು ನಾನು ರಾವಣ ನಿಗ್ರಹವನ್ನು ಸಾಧಿಸಿ ಸೀತಾ ಸಂಪ್ರಾಪ್ತಿಯನ್ನು ಹೊಂದಬೇಕು ಅಂತ. ನಿನ್ನ ಕತೆ ಕೇಳಿದ ಮೇಲೆ ನನಗೆ ಕಾಣುತ್ತದೆ ನನ್ನ ದುಃಖವೇ, ದುಃಖಲ್ಲ ಅಂತ ಹೇಳುವುದಲ್ಲ, ಆದರೆ ಅದಕ್ಕಿಂತ ಸಾವಿರಾರು ವರ್ಷ ಹಿಂದೆ ನಿನಗೆ ಅದಕ್ಕಿಂತ ಭೀಕರವಾದ ದುಷ್ಕೃತ್ಯದಿಂದ ನಿನ್ನನ್ನು ದಮನಿಸುವುದಕ್ಕೆ ನೋಡಿದ ನಿನ್ನ ಅಣ್ಣನ ದುಷ್ಕೃತ್ಯದ ಮುಂಭಾಗದಲ್ಲಿ ರಾವಣನದ್ದು ಸಣ್ಣ ಅಪರಾಧ ಅಂತ. ಅದರಿಂದಾಗಿ ಈಗೊಂದು ತೀರ್ಮಾನ ಮಾಡಿದ್ದೇನೆ. ಜಾಣಾಗಿ ನೀನು ಯೋಚಿಸಿದ್ರೆ ನಿನಗೆ ಅರ್ಥ ಆಗ್ತದೆ. ನೋಡು ವಾಲಿ ಪ್ರಾಣವ ಕೊಂಡೊಂದು ನಿಮಿಷದಿ ನಿನ್ನಯ ರಾಣಿಯ ನಿನಗೀವೇನು? ಋಷಿಮುನಿಗಳಿಗೆ ಸಮ್ಮತವಾದ ವಿಧಾನದಲ್ಲಿ ಸತ್ಯಧರ್ಮಕ್ಕೆ ನಿಷ್ಠವಾಗಿಯೇ ನನ್ನ ಪರಾಕ್ರಮವನ್ನು ನಾನು ಪ್ರಕಟಿಸುವವನಾದದ್ದರಿಂದ
ವಿಶ್ವಾಮಿತ್ರರಂತಹ ಬ್ರಹ್ಮರ್ಷಿವರೇಣ್ಯರಿಂದ 50 ಸಜೀವ ಅಸ್ತ್ರ ದೇವತೆಗಳು, ಸಶಕ್ತವಾದ ಅಸ್ತ್ರ ದೇವತೆಗಳು, 50 ಸಜೀವ ಶರಗಳು ನನಗೆ ಪ್ರದತ್ತವಾದದ್ದು. ಆ ಅಸ್ತ್ರಾಭಿಮಾನಿ ದೇವತೆಗಳನ್ನು ಸ್ಮರಿಸಿದಾಗ ಬಂದು ನನ್ನ ಕಾರ್ಯವನ್ನು ಸಾಧಿಸಿಕೊಡ್ತಾರೆ. ಸಜೀವ ಅಸ್ತ್ರಗಳು ನನ್ನ ಸಂಕಲ್ಪ ಪ್ರಕಾರವಾಗಿ ಲಕ್ಷ್ಯಭೇದನವನ್ನು ಮಾಡಿ ಶುದ್ಧೀಕೃತವಾಗಿ ಮರಳಿ ನನ್ನ ಬತ್ತಳಿಕೆಯನ್ನು ಸೇರಿಕೊಳ್ಳುವ ಪ್ರಾಪ್ತಿಯನ್ನು ಹೊಂದಿದವನು ನಾನು. ಆತ್ಯಂತಿಕವಾದ ಒಂದು ವಿಶ್ವಾಸ ಕೊಟ್ಟ ಋಷಿಗಳಿಗೆ ಏನು ಇದ್ದದ್ದು ಅಂದರೆ, ಇದರ ಸದ್ವಿನಿಯೋಗ ಇವನಿಂದ ಆಗುತ್ತದೆ. ದುಷ್ಟ ದುರಾಚಾರಿಗಳನ್ನು ಸಮೂಲವಾಗಿ ನಾಶ ಮಾಡುವುದಕ್ಕೆ ರಾಮನಿಗೆ ಇದರ ಅನಿವಾರ್ಯತೆ ಉಂಟು ಅಂತ ಕೊಟ್ಟದ್ದು. ಬಾಣ ಜಾತಂಗಳು ಬೇಕಾದ ಸಂಕಲ್ಪವನ್ನು ಸಾಕ್ಷಾತ್ಕಾರ ಮಾಡುವಂತೆ ಅದಕ್ಕೆ ಹೊಸ ಹುಟ್ಟು ಕೊಡಬಲ್ಲವು. ನನ್ನ ಸಂಕಲ್ಪಕ್ಕೆ ಅವುಗಳನ್ನು ಹೊಂದಿದಂತಹ ನಾನು ರಾವಣ ವಧೆಯನ್ನು ಸಾಧಿಸ್ತೇನೆ. ಆದರೆ ಈಗ ಅದು ದ್ವಿತೀಯ ಪ್ರಾಶಸ್ತ್ಯದ ವಿಷಯ. ಪ್ರಥಮಾದ್ಯತೆಯ ವಿಷಯ ಯಾವುದು ಗೊತ್ತುಂಟ? ಇಂದ್ರನಂದನನಾಗಿಯೂ ಅನ್ಯಾಯದ ಅಧರ್ಮಿಗಳೇರುವಂತಹ ಔನ್ನತ್ಯವನ್ನು ದೌಷ್ಟ್ಯದಿಂದ ಏರಿರಬಹುದಾದ ಅವನನ್ನು ಕೆಡಹಾಕಿ ದುಷ್ಟ ದುರಾಚಾರಿಯಾದ ನಿನ್ನ ಅಣ್ಣನಾದ ವಾಲಿಯನ್ನು ಕೊಂದು ನಿನ್ನ ಸತಿಯನ್ನು ನಿನಗೊಪ್ಪಿಸುವುದು. ಅಷ್ಟನ್ನು ಮಾಡಿಕೊಡ್ತೇನೆ. ಹೇಗೆ ಸ್ವಾಮಿ? ವಾಲಿನಂ ತಂ ಹನಿಷ್ಯಾಮಿ ತವ ಭಾರ್ಯಾಪಹಾರಿಣಂ. ಅಮ್ಮಮ್ಮ ವಾಲಿಯ ರಾಮ ಕೊಂದರೆ ಕಮಲದ ಸೇವೆ ಮಾಡುವೆ ನಿಂದು. ಅಮ್ಮಮ್ಮ ವಾಲಿಯ ರಾಮ ಕೊಂದರೆ ಸತಿರುಮೆಯ ಬಿಡಿಸಿ ನೀನು ತಂದರೆ ಅಬ್ಬಾ, ನಿನ್ನ ಮುಖ ಅರಳಿದ್ದು ನೋಡಿದ್ರೆ ನನಗೇ ವಿಸ್ಮಯ ಆಗ್ತದೆ. ಸತ್ಯಕ್ಕಾದ್ರೂ ನಮ್ಮ ಅಣ್ಣ ಅವತ್ತು ನನ್ನನ್ನು ತುಳಿದು ಹೊರಗೆ ಹಾಕಿದನಲ್ಲ, ಆ ನಂತರ ಇಟ್ಟು ಸಂತೋಷ ಪಟ್ಟದ್ದು ಇವತ್ತೇ ನಾನು. ಅಂದ್ರೆ ತುಳಿದದ್ದರಿಂದ ಸಂತೋಷ ಆಗಿದೆ ಅಂತಲ್ಲ, ತುಳಿಯುವಲ್ಲಿಯ ತನಕ ಅನುಭವಿಸಿದ ಸಂತೋಷ ಅದನ್ನು ಅನುಭವಿಸಿದ ಮೇಲೆ ಮತ್ತೆ ಇವತ್ತು ಹರ್ಷಿತನಾದದ್ದು ಅಂತ. ಎಷ್ಟು ವರ್ಷ ಆಯ್ತು ಸ್ವಾಮಿ. ನನ್ನ ದುಃಖ ದೊಡ್ಡದು ಅಂತ ನೀನು ಹೇಳುವಾಗ ನನಗೂ ನೆನಪಾಗ್ತದೆ, ನನ್ನ ದುಃಖ ದೊಡ್ಡದೆ. ಕೆಲವು ಸಲ ನಾನು ಅದನ್ನು ಮರೀಲಿಕ್ಕೆ ಪ್ರಯತ್ನಿಸ್ತಿದ್ದೆ. ಯಾಕಂದರೆ ಇನ್ನು ಸಿಕ್ಕುವುದಿಲ್ಲ ಅಂತ ಆದ ಮೇಲೆ ಮತ್ತೆ ಯಾಕೆ ನಾವು ಅದನ್ನು ನೆನಪು ಮಾಡೋದು, ಮತ್ತು ನೋವೇ ಆಗುವುದಲ್ವ. ಆದರೆ ಇವತ್ತು ಸಂತೋಷ ಆಯಿತು. ಆಗಲಿ ನಿನ್ನ ಧನುಸ್ಸನ್ನು ಒಂದು ಜಯವಡೆದು ಹೇಳುವುದು ಕೇಳಿದ್ದೇನೆ ನಾನು. ಕ್ಷತ್ರಿಯರಿಗೆ ಆ ಧನುಸ್ಸನ್ನು ಹಿಡಿದು ಹೇಳಿದಷ್ಟು ಪ್ರಮಾಣ ಮತ್ತೊಂದಲ್ಲ ಅಂತ. ಜೀವ ಹೋದ್ರೆ ಅವರು ಅದನ್ನೊಂದು ಬಿಟ್ಟುಕೊಡ್ಲಿಕ್ಕೆ. ನಮ್ಮ ಮತ್ತೆ ವಿಸ್ತಾರಗೊಂಡ ಅಂಗವೋ ಈ ಧನುಸ್ಸು ಅಂದ್ರೆ. ಬಾಣವನ್ನು ಕುಣಿಸ್ತಾ ನೋಡು, ನನಗೆ ಪೂರ್ತಿ ವಿಶ್ವಾಸ ಬಂತು ಮಾತ್ರ ಅಲ್ಲ, ನನಗೆ ಪೂರ್ತಿ ಲೆಕ್ಕ ಉಂಟಲ್ಲ. ಮೊದಲನದ್ದು ನಾನು ಸ್ವಲ್ಪ ದಿವಸ ಒಂದು ಸಾಧಾರಣ ಒಂದು 14 ದಿವಸ ನಾನಿದ್ದೆ. ಈಗ ದೌರ್ಜನ್ಯಕ್ಕೊಳಗಾದವರು ನಾವು ಸಮಾನರು ಅಂತ ಒಂದು ಜೊತೆಯಾದರೆ ಅದು ಸಾಂತ್ವನಕ್ಕೆ ಮಾತ್ರ ಪ್ರಯೋಜನ ಆದೀತು. ನಮಗೆಲ್ಲ ಸಮಾನ ಅಪರಾಧವೇ ಎಸಗಲ್ಪಟ್ಟರೂ ಕೂಡ
ಅವನಿಗಿಂತ ನಾನು ಹೇಗೆ ಹೆಚ್ಚಿನವನಾಗಬಹುದು ಅಂತ ಯೋಚಿಸಿದರೆ ಮಾತ್ರ ಪರಿಹಾರದ ಮಾರ್ಗ ತೆರೆದುಕೊಳ್ಳುತ್ತದೆ. ಅದಲ್ಲ ಅಂತಾದರೆ ಒಟ್ಟಿಗೆ ಕೂತು ಒಂದು ಶೋಕಾಚರಣೆ ಮಾಡುವುದಕ್ಕಾದೀತು. ಇದು ಎಂಥದ್ದು ಮಾಡಿದರೂ ಪ್ರಯೋಜನ ಇಲ್ಲ ಅಂತ ನಾನೊಮ್ಮೆ ಕೈ ಬಿಟ್ಟಿದ್ದೆ. ಇದು ಇನ್ನು ಈಗ ಸಮಾಧಾನ ಆಯಿತು. ಈಗ ಸಮಾಧಾನ ಮಾತ್ರ ಅಲ್ಲ, ಈಗ ನಾನು ನನ್ನ ಕಲ್ಪನೆಯಲ್ಲಿ ನಾನು ಕಿಸ್ಕಿದ್ದೆ ರಾಜ ಹಾಗೆ ಆಯಿತು. ಪರ್ವತದ ಮೇಲಿದ್ರು ಅಲ್ಲಿಂದ ಎಷ್ಟು ಮೇಲೆ ಹತ್ತಿದೆ ಪುಣ್ಯಾತ್ಮ. ರಕ್ತ ಬಿಡ್ತದ? ಹೌದೌದು. ಅಲ್ಲ, ರಕ್ತ ಬಿಟ್ರೆ ಮತ್ತೆ ಮುಗೀತಲ್ಲ. ಅದೇ ಗೊತ್ತಾಯ್ತು ಆ ರಕ್ತದ ಗುಣ ಅಂತ. ಸೂರ್ಯವಂಶೀಯ, ನಾನು ಸೂರ್ಯನಿಗೆ ನೇರ ಮಗ. ಆಗಲೇ ಮತ್ತೆ ನಮ್ಮ ಬದುಕಿನಲ್ಲಿ ಒಂದು ಶಾಶ್ವತವಾದ ಕತ್ತಲು ಬಂದಿತ್ತು. ಈಗ ನನ್ನ ಹೆಂಡತಿಯನ್ನು ಬಿಡಿಸಿಕೊಡುವುದು, ವಾಲಿ ಜೀವಂತ ಇದ್ದು ಸರಿ ಇರ್ಲಿಕ್ಕಿಲ್ಲ. ಯಾಕಂದ್ರೆ ವಾಲಿ ಜೀವಂತ ಇದ್ದು ಕೊಡುವುದಿಲ್ಲ. ಈಗ ಅವನನ್ನು ಕೊಂದು ತಂದ್ರೆ ಈಗ ಆ ಜಾಗಕ್ಕೆ ಯಾರು ಜನ? ನಿನಗೆ ಬೇಕಾ? ನಿನಗೆ ಬೇಡ ಅಂತ ಹೇಳ್ತೀನಿ. ನೀನು ನಾನು ನಿನಗಿದ್ದ ಜಾಗದಲ್ಲಿ ನೀನು ಇರಬೇಕು ಅಂತ ಮಾತ್ರ ಹಂಬಲಿಸಿದ್ದು. ನನಗೆ ಹೊಸದಾಗಿ ಒಂದು ಜಾಗ ಬೇಕು ಅಂತ. ಅಲ್ಲ, ಬೇಕು ಅಂತ ಇದ್ರೆ ಊರಿನಿಂದ ಬಿಟ್ಟು ಬರ್ತೀಯ ನೀನು. ಮಾತ್ರ ಅಲ್ಲ, ಒಂದುಂಟು, ಅದು ನಮ್ಮದೇ ಜಾಗ. ಹೌದೋ? ನಾವು ಎಲ್ಲಿ ಹೋದ್ರು ಅದು ನಮಗೇ ಉಳೀತದೋ? ಅದು ಈಗ ನೀನು ಕೊಡಿಸಿದ್ರು ನಿನ್ನ ಹೆಸರು ಹೇಳಿಯೇ ದಿನ. ಅಲ್ಲಲ್ಲ, ನಾನು ಹೇಳಿದ್ದು ನಾನು ಈಗ ಸಾಕೇತದಲ್ಲಿ ನನಗೆ ಅಂತ ನಿರ್ಣಯ ಆದದ್ದು, ನಿನಗಲ್ಲ ಎಂಬ ಭಾವದಲ್ಲಿ ಯಾರೋ ಮಾತಾಡಿದಾಗ ಹೊರಟೆ. ನನ್ನ ಕೈ ಬಿಟ್ಟು ಹೋಯ್ತು. ಅದು ಎಲ್ಲಿಂದ? ಈಗಲೂ ನಿಮ್ಮದೇ ಅಲ್ವಾ ಅದು? ನನಗೆ ಆಗಬೇಕು ಅಂತ ಹಂಬಲ ಇಲ್ಲದಿದ್ರು ವಿಧಿ ಅದಕ್ಕೆ ಪೂರಕವಾಗಿ, ಪೌರುಷಕ್ಕೆ ಪೂರಕವಾಗಿ ವಿಧಿ ಇರುವುದು ಅಂದರೆ ಹಾಗೆ. ನಾವು ಮಾಡಬೇಕಾದ್ದನ್ನು ಮಾಡ್ತಾ ಹೋಗಬೇಕು, ನಮಗೆ ಸಿಗಬೇಕಾದ್ದನ್ನು ಅದು ಒದಗಿಸಿ ಕೊಡ್ತಾ ಹೋಗುತ್ತದೆ. ಸ್ವಾಮಿ, ಈಗ ವಾಲಿ ಸತ್ರೆ ನನ್ನ ಹೆಂಡತಿಯನ್ನು ನಾನು ಸೇರಿದರೆ, ಕಿಷ್ಕಿಂದೆಗೆ ನಾನು ಅರಸನಾದ್ರೆ ಅಷ್ಟೂ ಸೇನೆಗೆ ಯಜಮಾನ ನಾನು. ಹೌದಲ್ಲ? ಹೌದಾ? ದೊಡ್ಡ ಸೇನೆ ಅಂತ ಹೇಳುದು ಕೇಳಿದ್ದೇನೆ ವಾನರರದ್ದು. 77 ಕೋಟಿ ಕಪಿನಾಯಕರು. ಇದು ನಾಯಕರದ್ದೇ ಸೇನೆ ಅಲ್ಲಲ್ಲ? ಅಲ್ಲ, 77 ಕೋಟಿ ಕಪಿ ನಾಯಕರು ಅಂದೆ. 18 ಅರ್ಬುದ ಸೇನೆ ಬೇರೆ ಉಂಟು. ಈ 18 ಅರ್ಬುದ ಸೇನೆಗೆ 77 ಕೋಟಿ ಕಪಿನಾಯಕರು. ಇದು 7 ಸುತ್ತಿನ ಕೋಟೆ ಅಂತೆಲ್ಲ ಇದ್ದ ಹಾಗೆ ಇದು 2 ವರ್ತುಲದ ಸೇನೆ, ಒಂದು ನಾಯಕರ ಸೇನೆ, ಮತ್ತೆ ಅರ್ಬುದ ವಾಹನರ ಸೇನೆ. ಅದರ ಹೊರಗಿನ ವಲಯ ಲೆಕ್ಕದಲ್ಲಿ ಇಷ್ಟು ಉಂಟು. ಈಗ ವಾಲಿಯಲ್ಲಿ ಎಷ್ಟು ಉಂಟು ಅಂತ ಗೊತ್ತಿಲ್ಲ, ಇನ್ನು ಹುಡುಕಿಸುವ ನಾವು. ಇನ್ನು ನನ್ನ ಮೇಲೆ ಒಂದೂ ಲೆಕ್ಕ ಬಿಡ್ಲಿಕ್ಕಿಲ್ಲ. ನಮ್ಮದು ಎಷ್ಟು ಉಂಟು ಅಂತ ಹುಡುಕೇ ಸಿದ್ಧ. ಇಲ್ಲದಿದ್ದರೆ ಅವುಗಳು ಲೆಕ್ಕಕ್ಕೆ ಸಿಕ್ಕುವುದಿಲ್ಲ. ಇದೀಗ ಬೇರೆ ಬೇರೆ ಪ್ರದೇಶದಲ್ಲಿ ನಿವಾಸಿಗಳಾದರೂ ಏಕನಾಯಕತ್ವವನ್ನು ಒಪ್ಪಿದ ಒಂದು ಪಂಗಡದ ಕುರಿತು ನೀನು ಮಾತಾಡುವುದು. ಕುಟುಂಬದ ಮನೆ, ಮೂಲ ಮನೆ ನಮ್ಮದೇ. ಆದ್ರೆ ಹಂಚಿ ಎಲ್ಲೆಲ್ಲಿಯೋ ನೆಲೆಯಾಗಿದ್ದಾರೆ. ಸರಿ ಸರಿ ಸರಿ. ಅದು ಒಂದು ನಾವು ಹೂಂಕಾರ ಹೊರಡಿಸಿದ್ರೆ ಬರ್ತವೆ. ಮತ್ತೆ ನಾನು ಆಜ್ಞೆ ಕೊಡುವುದರಲ್ಲೆಲ್ಲ ಅದೊಂದು ಇನ್ನೂ ಹೆಸರಿಗೆ ಬರ್ತದದು ಗೊತ್ತಿಲ್ಲ ಮೊದಲಿಂದಲೂ. ಈಗ ಅಣ್ಣ ಮೇಲೆ ಇದ್ರು ಆಜ್ಞೆ ಎಲ್ಲ ನಮ್ಮದೇ, ಅಲ್ಲಿ ಅಣ್ಣನೊಟ್ಟಿಗೆ ನಡೀತಿದ್ದದ್ದು. ಮೇಲೆ ಕೂತ ಅದರ ಬಗ್ಗೆ ಇಷ್ಟು ಆಲೋಚನೆ ಮಾಡುದು ಯಾಕೆ? ಅಂದ್ರೆ ಅಷ್ಟೂ ಸೇನೆ ನನ್ನ ಕೈಗೆ ಬಂದ ಮೇಲೆ ಅದನ್ನು ನಾವು ಎಲ್ಲಿಗೆ ಉಪಯೋಗಿಸುವುದು? ಪ್ರಥಮದ ಸೇವೆಯೇ ನಾವು ದೇವಿ ಸೀತೆಯನ್ನು ಹುಡುಕುವುದು, ನಮ್ಮ ಅಮ್ಮ ಜಾನಕಿ ದೇವಿಯನ್ನು ಹುಡುಕಿಸುವ ಕೆಲಸ. ಆಗಲಿ ಭೂಖಂಡದಲ್ಲಿ ಎಲ್ಲೇ ಇರಲಿ, ಹೇಗೆ ಇರಲಿ, ಯಾವ ಮೂಲೆಯಲ್ಲಿ ಇರಲಿ, ಅವಳು ಇಂಥ ಜಾಗದಲ್ಲಿಯೇ ಇದ್ದಾಳೆ. ನಿಖರವಾದ ನಿರ್ದಿಷ್ಟವಾದ ಒಂದು ಲೆಕ್ಕ ಕೊಡಲಿಕ್ಕೆ ನಾವು. ನನಗೊಂದು ಸಮಾಧಾನ ಉಂಟು. ನಮ್ಮ ಸತ್ವವನ್ನು ಸಾಮರ್ಥ್ಯವನ್ನು ಸ್ವಾರ್ಥ ಸಾಧನೆಗಾಗಿ ಬಳಸುವುದು ತಪ್ಪಲ್ಲ. ಒಂದು ಹಂತದ ತನಕ ಬಳಸಬಹುದು. ಆದರೆ ಸೂರ್ಯಸುತನಾದ ನೀನಾಗಲಿ, ಸೂರ್ಯವಂಶೀಯನಾದ ನಾನಾಗಲಿ, ನಮ್ಮ ಸತ್ವವನ್ನು ಪರಸಹಾಯಕ್ಕೆ ಬಳಸುವ ಒಂದು ಪ್ರವೃತ್ತಿ ಇಲ್ಲಿ ಪ್ರಕಟವಾಗಿದೆ. ನಿನ್ನ ಸೇನೆ ಸಿಕ್ಕಿದಾಗ ನೀ ಬಳಸುವುದು ನನ್ನ ಕಾರ್ಯಕ್ಕೆ, ನನ್ನ ಸತ್ವವನ್ನು ನಾ ತಿಳಿದ ಮೇಲೆ ಬಳಸುವುದು ನಿನ್ನ ಕಾರ್ಯ ಸಾಧಿಸುವುದಕ್ಕೆ. ಪರಾರ್ಥವನ್ನು ಸ್ವಾರ್ಥವಾಗಿಸಿದವರನ್ನು ಮಹಾತ್ಮರು ಅಂತ ಗುರುತಿಸುವುದು ಲೋಕ. ಅಕೊಳ್ಳಿ ಹನುಮಂತ ಬೆಂಕಿ ತಂದಿಟ್ಟ ನೋಡಿ, ಅವನಿಗೆ ಆ ಮಹಾತ್ಮ್ಯದ ಪರಿಚಯ ಇದ್ದ. ಹೇಳಿದಲ್ಲ, ಅವ ಮಾತಾಡುದಿಲ್ಲ ತುಂಬಾ. ಯಾಕೆ? ಇಷ್ಟು ಒಳ್ಳೆ ಕೆಲಸ ಮಾಡುವವರು ತುಂಬಾ ಮಾತಾಡಬಾರ್ದು, ಬೆಂಕಿ ಅಂಥದ್ದನ್ನೇ ಮಾಡ್ತಾ ಇರಬೇಕು. ಬೆಂಕಿಯನ್ನು ಉರಿಸಿ ಅಗ್ನಿಸಾಕ್ಷಿಕವಾಗಿ ಈ ಮೈತ್ರಿ ಬಂಧ ಊರ್ಜಿತವಾಗಬೇಕು ಅಂತ. ಅಂದರೆ ಅಗ್ನಿಸಾಕ್ಷಿಕವಾಗಿ ನಾವು ಯಾವ ಕರ್ಮ ಮಾಡಿದ್ರು ಅದು ಶುದ್ಧವಾಗಿದ್ದರೆ, ಶುದ್ಧ ಸಂಕಲ್ಪದಿಂದ ಊರ್ಜಿತವಾದರೆ ಅಗ್ನಿಯಂತೆ ಮೇಲ್ಮುಖವಾಗಿ ನಮ್ಮನ್ನು ಕರೆದೊಯ್ಯುತ್ತದೆ, ಇದ್ದ ನೆಲೆಗಿಂತ ಮೇಲೇರಿಸ್ತದೆ ಅಂತ. ಪರಸ್ಪರ ಕೈ ಹಿಡಿದು ಪ್ರದಕ್ಷಿಣೆ ಬಂದು ಆ ಅಗ್ನಿದೇವನಿಗೆ ನಮಿಸ್ತಾ ಇನ್ನು ಮುಂದೆ ನಾವು ನನಗೆ ಕೈ ಹಿಡಿದು ಅಗ್ನಿಗೆ ಸುತ್ತು ಬರುವಾಗ ಅವತ್ತು ನನ್ನ ಮದುವೆಯದ್ದು ನೆನಪಾಗ್ತದೆ ಸ್ವಾಮಿ ನನಗೆ. ಆಗಲಿ, ಒಳ್ಳೆಯದೇ. ಅದಾದ ಸಂಸ್ಕಾರ, ಅದನ್ನು ಪುನರೂರ್ಜಿತಗೊಳಿಸುವುದಕ್ಕೆ ಇದಾಗ್ತಾ ಇರುವ ಸಂಸ್ಕಾರ.
ಇದು ಮೈತ್ರಿ ಸಂಸ್ಕಾರ. ಹೌದು. ಮಿತ್ರೆಯಂತೆ ಕಾಣಬೇಕಾದ ಅವಳನ್ನು ಮರಳಿ ಹೊಂದುವುದಕ್ಕೆ ಹೊಸ ಮಿತ್ರನನ್ನು ಶೋಧಿಸಿದ ನಿನ್ನ ಕೃತ್ಯ ಅಗ್ನಿಸಾಕ್ಷಿಕವಾಗಿ ದೃಢೀಕೃತಗೊಂಡಿತ್ತು. ಇನ್ನು ಮುಂದೆ ನಾವು ತುಲ್ಯಾರಿ ಮಿತ್ರರು. ನಮಗೆ ಶತ್ರು ಮತ್ತು ಮಿತ್ರರು ಸಮಾನರು ಅಂತ ಆದ ಮೇಲೆ ನಮಗಿಬ್ಬರಿಗೊಂದು ಬದ್ಧತೆ ಉಂಟು. ಒಂದೇ ತೆರನಾದ ಶತ್ರುಗಳು ನಮಗಿರಬೇಕು, ಒಂದೇ ತೆರನಾದ ಮಿತ್ರರನ್ನು ನಾವು ಆಯ್ಕೆ ಮಾಡಿಕೊಳ್ಳಬೇಕು. ಅಂದ್ರೆ ನಮ್ಮ ಸ್ವಭಾವದಲ್ಲೂ ಪರಸ್ಪರ ಹೊಂದಾಣಿಕೆ ಮಾಡಿಕೊಳ್ಳಬೇಕು. ಆ ಬದ್ಧತೆ ವ್ಯಕ್ತ ಆದ ಈ ಕ್ಷಣದಲ್ಲಿ ಇನ್ನು ಮುಂದೆ ಏನು ಅಂತ ನಮ್ಮ ಕರ್ತವ್ಯದ ಬಗ್ಗೆ ಯೋಚಿಸುವ ಕಾಲ. ಸ್ವಾಮಿ, ಆಗದಿಂದ ನಾನೊಂದು ವಿಷಯ ಹೇಳಬೇಕು ಅಂತ ಇದ್ದೆ. ನೀನು ಅದನ್ನೇ ಹೇಳ್ತಾ ಇದ್ದೀಗ, ಹೇಳದೆ ಉಳಿಸಿದೆಯೇನಾದರೂ? ಒಂದು ಸಾಧಾರಣ ಒಂದು ಸ್ವಲ್ಪ ಸಮಯದ ಹಿಂದೆ, ಒಂದು 6-7 ತಿಂಗಳ ಹಿಂದೆ ಒಂದು ವಿಮಾನ ಮೇಲಿಂದ ಹೋಯ್ತು. ಅದು ಯಾರ ವಿಮಾನ ಅಂತ ನಮಗೆ ಗುರ್ತುಂಟು. ಅದು ಮೊದಲು ಅವನಲ್ಲಿ ಇತ್ತು, ಮತ್ತೆ ಇವನಲ್ಲಿ ಉಂಟು. ನೀ ಯಾರ ಬಗ್ಗೆ? ನೀನು ಅವ ಇವ ಅಂದ್ರೆ ಅದು ಸರ್ವನಾಮ ಪದಗಳನ್ನು ಸುಪರಿಚಿತರಲ್ಲಿ ಹೇಳಿದ್ರೆ ಹೌದು, ನನಗೆ ಅಪರಿಚಿತರಲ್ಲಿ ನೀ ಹೇಳಿದ್ರೆ ನಾನೇನು ಅಂತ ಅರ್ಥ? ವೈಶ್ರವಣ, ಕುಬೇರ. ಕುಬೇರನ ವಿಮಾನ ಅದು ಇಲ್ಲಿಂದ ಸಾಗಿತ? ಅಲ್ಲಲ್ಲ, ಕುಬೇರನ ವಿಮಾನ ಈಗ ರಾವಣನಲ್ಲಿರುವುದು. ಹೌದೌದು, ಅವ ಇಲ್ಲಿಂದ ಹೋದನ. ಆ ವಿಮಾನ, ಅದಕ್ಕೆ ಪುಷ್ಪಕ ಅಂತ ಹೆಸರು. ಆ ವಿಮಾನ ಹೀಗೆ ಹೋಯ್ತು. ನಾವಿರುವ ಮೇಲೆ ಕಿಷ್ಕಿಂದೆ ಮೇಲೆ ಹೋಗುವಾಗ ಒಂದು ಹೆಂಗಸಿನೊಂದು ಸ್ವರ ಕೇಳಿತು ನಮಗೆ. ಅವನಿಗೆ ಈ ದುರಾಚಾರ ಒಂದು ಕಡೆಯಲ್ಲಿ ಮಾತ್ರ ಅಲ್ಲ, ಎಲ್ಲ ಕಡೆಯಲ್ಲಿ ಮಾಡುವವ ಅಂತ ಕಾರಣ ಅವನ ಪ್ರವೃತ್ತಿ ಅದಲ್ವ? ಪ್ರವೃತ್ತಿ ಅಂತ ಹೇಳಿದ್ರೆ ಹೋದ ಕಡೆಯಿಂದ ತರುವುದೇ ಹೆಣ್ಮಕ್ಕಳನ್ನು. ಒಂದು ಸ್ವರ ಕೇಳಿತು. ಸ್ವರ ಕೇಳಿತು ಮಾತ್ರ ಅಲ್ಲ, ಒಂದು ಬಟ್ಟೆಯ ಕಟ್ಟು, ಬಟ್ಟೆಯಲ್ಲಿ ಕಟ್ಟಿದ ಕಟ್ಟು ಕೆಳಗೆ ಬಿತ್ತು. ಇಲ್ಲಿ ಕೆಳಗೆ ಬಿದ್ದದನ್ನು ಎಲ್ಲರೂ ನಾವು 4-5 ಮಂದಿಯೂ ನೋಡಿದ್ದೇವೆ. ಹತ್ತಿರ ಹೋಗ್ಲಿಕ್ಕೆ ಹೆದರಿಕೆ ಆಯ್ತು. ಮೇಲಿನಿಂದ ಬಿದ್ದದ್ದಲ್ವಾ? ವಿಮಾನದಿಂದ ಬಿದ್ದದ್ದಲ್ವಾ? ಮತ್ತೆ ಗೆಲ್ಲೆಲ್ಲ ಮೊದಲೇನಾದ್ರೂ ಬಿದ್ದ ಅನುಭವ ಉಂಟು? ಇಲ್ಲ. ಅಲ್ಲಲ್ಲ, ಮೇಲಿನಿಂದ ಬಿದ್ದದ್ದಕ್ಕೆ ಭೀತರಾಗಬೇಕು ಅಂತ ಒಂದು ಕೆಲವರಿಗೆ ಪೂರ್ವ ಅನುಭವ ಹತ್ತಿರ ಸಾರದಂತ ತಡೆಯುತ್ತದೆ. ನಾನು ಹೇಳಿದನಲ್ಲ, ಹಂದಿಯಿಂದ ತಿವಿತಕ್ಕೊಳಗಾದವ ಕಗ್ಗಲ್ಲನ್ನು ಕಂಡ್ರು ಹೆದರುವುದು ಅಂತ. ಈಗ ನಿಮ್ಮನ್ನಾದರೂ ನೋಡಿ ನಾನು ಜನ ಕಳಿಸಿದ್ದು ಯಾಕೆ? ನನ್ನನ್ನು ಕೊಲ್ಲಿಕ್ಕೇ ಜನ ಬಂದದ್ದು. ಸರಿಯಪ್ಪ, ಸಹಜವಾದದ್ದು. ವಿಮಾನದಿಂದ ಬಂದು ಅದು ಎಂಥದ್ದು ಆಗ್ತದೆ, ಏನು, ಯಾಕೆ, ಯಾರು ಹಾಕಿದ್ದಾರೆ ಅಂತ ಗೊತ್ತಿಲ್ಲಲ್ಲ. ಈಗ ಏನಾಯ್ತು ಬಿದ್ದದ್ರಿಂದ? ಮತ್ತೆ ಸೊಪ್ಪನ್ನೆಲ್ಲ ಕೊಂಡೋಗಿ ಅದರ ಮೇಲೆಲ್ಲ ಹಾಕಿ ಬಡಿಗೆಲ್ಲ ಬಡ್ದು ಎಲ್ಲ ನೋಡುವಾಗ ಒಂದು ಸಂಸ್ಕಾರ ನೀವು ಮಾಡಿ. ಹೌದು, ಏನು ಅಪಾಯ ಇಲ್ಲ ಅಂತ ಗೊತ್ತಾದ ಮೇಲೆ ನಾನು ಮುಟ್ಲಿಲ್ಲ. ನಮ್ಮಲ್ಲಿ ಸುಷೇಣ ತೆಕೊಂಡು ಬಂದು ಬಿಡಿಸಿ ನೋಡಿದೆವು. ಬಿಡಿಸಿ ನೋಡುವಾಗ ನಮಗೆ ಅರ್ಥ ಆದದ್ದು ಇಷ್ಟೇ: ಯಾವುದೋ ಒಂದು ರಾಜಮನೆತನಕ್ಕೆ ಸಂಬಂಧಪಟ್ಟಂತಹ ಹೆಣ್ಣೊಬ್ಬಳು ತನ್ನ ಅಂಗಶೃಂಗಾರಕ್ಕೆ ತೊಟ್ಟುಕೊಳ್ಳಬಹುದಾದಂತಹ ಬಂಗಾರದ ಒಡವೆಗಳು, ಇಷ್ಟು ಗೊತ್ತಾಗಿದೆ ನಮಗೆ. ಅದಕ್ಕಿಂತ ಆಚೆಗೆ ಗೊತ್ತಾಗಲಿಲ್ಲ. ಸ್ವಾಮಿ, ಇದು ನಿಮಗೆ ಸಂಬಂಧಪಟ್ಟದ್ದು ಹೌದು ಅಂತ ಆದರೆ ಅದಕ್ಕೆ ಯಜಮಾನ ನೀವೇ. ನಾವು ಬಿದ್ದು ಸಿಕ್ಕಿದ್ದು ಅಂತ ಸುಮ್ಮನೆ ನಾವು ಅದಕ್ಕೆ ಯಜಮಾನಿಕೆ ಎಲ್ಲ ಸುಧಾರಿಕೆಗೆಲ್ಲ ಇಲ್ಲ. ನಾವು ಸಿಕ್ಕಿದ್ದು ಬಿದ್ದೆ, ಆದರೂ ಅದು ನಿಮಗೆ ಸಂಬಂಧಪಟ್ಟದ್ದಾದ್ರೆ, ಅಂದರೆ ಮನುಷ್ಯರದ್ದು ಅಂತ ಅದರಲ್ಲಿ ಉಂಟು ಕೆಲವು ರೇಖೆಗಳೆಲ್ಲ. ಇದನ್ನೊಂದು ನೋಡಿ ಸ್ವಾಮಿ ನೀವು. ಆಡಿದ ಮಾತಿನಿಂದಲೇ ಆರ್ದ್ರವಾದ ಮನಸ್ಸಿನಿಂದ ಕಣ್ಣು ತೆರೆಯುವುದಕ್ಕೆ ಯತ್ನಿಸಿದರು. ಕಣ್ಣಾಲಿಗಳಲ್ಲಿ ಕಂಬನಿ ತುಂಬಿದ್ದರಿಂದ ಕಾಣುವುದಕ್ಕಾಗದ ಅಸಹಾಯಕತೆ ಬಂತು. ಇರಬೇಕು ನೋಡಿ ಹೇಳು ಲಕ್ಷ್ಮಣ ಅಂದರೆ ಅವ್ರಿಗೆ ಗುರ್ತಿಲ್ಲ ಅಂತ ಹೇಳ್ತಾರೆ ಅವರು. ಯಾವುದು ಅಂತಲೂ ಹೇಳಿದನಲ್ಲ, ಒಂದು ಕಾಲ ಕೇಯೂರ, ಕಂಕಣ ಇದ್ಯಾವುದು ನನಗೆ ಪರಿಚಯ ಇಲ್ಲ. ಆದರೆ ಕಾಲಗೆಜ್ಜೆ ಮಾತ್ರ ಅತ್ತಿಗೆ ಸೀತಾಮ್ಮನದ್ದು ಅಂದ. ಹೌದೌದು. ನೂಪುರ ಮಾತ್ರ ಗೊತ್ತು ನನಗೆ. ಯಾಕೆ ಅಂದರೆ ಅತ್ತಿಗೆಯಮ್ಮನ ಪಾದವಂದನೆಯನ್ನು ಪ್ರತಿನಿತ್ಯ ಮಾಡ್ತಾ ಇದ್ದದ್ದರಿಂದ ಅದೊಂದು ನನಗೆ ಯಾರದ್ದು ಅಂತ ಗೊತ್ತುಂಟು, ಉಳಿದ ಆಭರಣ ಗೊತ್ತಿಲ್ಲ ಅಂದ. ಯಾವತ್ತೋ ಯಾವುದೋ ಒಂದು ವಿಲಕ್ಷಣವಾದ ಸನ್ನಿವೇಶದಲ್ಲಿ ನಮಗೊಂದು ಆರೋಪ ಬಂದರೆ ತಮ್ಮ ಚಾರಿತ್ರ್ಯದಿಂದ ಉತ್ತರಿಸುವುದು ಅಂದರೆ ಹೀಗೆ. ಈಗ ಮಾಯಾಮೃಗ ಪ್ರಕರಣದಲ್ಲಿ ನಾನೇ ಆಕ್ರೋಶದಿಂದಲೋ ಅಥವಾ ದುಃಖದಿಂದಲೋ ಆರ್ತನಾದ ಮಾಡಿದ್ದು ಅಂತ ಭ್ರಮಿಸಿ ಲಕ್ಷ್ಮಣನನ್ನು ಹೋಗಿ ನೋಡು ಅಂತ ಕಳಿಸಿದಳು ಅವಳು.
ನನ್ನ ಮೇಲೆ ವಿಶ್ವಾಸ ಇದ್ದದ್ರಿಂದ ಆ ಹುಡುಗ ಹೊರಡಲಿಲ್ಲ. ಕೊನೆಗೆ ಹೇಗಾದರೂ ಹೊರಡಿಸಬೇಕು ಅಂತ ಒಂದು ದುಷ್ಟವಾಕ್ಯ, ಅವಳಿಗೆ ಗೊತ್ತುಂಟು ನಿಜವಾಗಿ ಇವ ಅಂಥ ಹುಡುಗಲ್ಲ ಅಂತ, ಹೊರಡಿಸೋದಕ್ಕೆ ಬೇರೆ ಹೇಳದ ನಿರ್ವಾಹ ಇಲ್ಲ ಅಂತ ಒಂದು ಮಾತು ಹೇಳಿದಳಂತೆ. ನನಗೆ ಗೊತ್ತಾಯ್ತು ಅದು. ಮತ್ತೆ ಒಂದು ವೇಳೆ ಅವರು ಅಳಿದ ಮೇಲೆ ನನ್ನನ್ನು ಆಳುವೆನೆಂಬ ಭಾವವು ನಿನ್ನ ಮನಸ್ಸಿನಲ್ಲಿರುವುದು ಅಂತ. ಅದು ಕೇಳಿ ಹುಡುಗ ಅಧೀರನಾದ, ಭೂಮಿಯ ಮೇಲೆ 7 ಆಜ್ಞೆ ಬರೆದು ಹೊರಟು ಬಂದ. ಅದೆಲ್ಲ ದುಷ್ಟರ ತಂತ್ರ ಅಂತ ಮತ್ತೆ ಗೊತ್ತಾಯ್ತಲ್ಲ. ಸೀತೆಯನ್ನು ಅಪಹರಿಸಿಕೊಂಡು ರಾವಣ ಹೋಗುವುದಕ್ಕೆ ಕಾರಣ ಆಯಿತು. ಆದರೆ ಆ ಒಂದು ಸೀತಾದೇವಿಯ ಮಾತಿಗೆ ಅವ ಉತ್ತರ ಕೊಟ್ಟದ್ದು ಈಗ. ಅವನ ಮನದಲ್ಲಿ ಯಾವತ್ತೂ ಇದ್ದದ್ದು ಅತ್ತಿಗೆಯ ಪಾದ ಬೇಕು ಅಂತ ಬಿಟ್ಟರೆ ಮತ್ಯಾವುದನ್ನು ಅತ್ತಿಗೆಯಿಂದ ಅಪೇಕ್ಷಿಸಿದ್ದಲ್ಲ ಅಂತ ಆ ಹುಡುಗ ಉತ್ತರ ಕೊಟ್ಟ. ಸಜ್ಜನರ ಚಾರಿತ್ರ್ಯದಲ್ಲಿ ನಮಗೆ ಪ್ರಶ್ನೆ ಮಾಡುವುದು ಸುಲಭ. ಅದನ್ನು ಸೂಕ್ಷ್ಮವಾಗಿ ಸರ್ವ ವಿವರಗಳನ್ನು ಗಮನಿಸಿದರೆ ಎಲ್ಲ ಪ್ರಶ್ನೆಗಳು ಆ ಚಾರಿತ್ರ್ಯದ ಒಳಗೇ ಸಿಗುತ್ತದೆ ಎಂಬುದಕ್ಕೆ ಲಕ್ಷ್ಮಣನ ಈ ಉತ್ತರೋತ್ತರವಾದಂತಹ ಅವನ ಆಶಯವನ್ನು ಪ್ರಕಟಿಸಿಕೊಟ್ಟದ್ದು ದೃಷ್ಟಾಂತವಾಗುತ್ತದೆ. ಒಂದು ಹಂತದಲ್ಲಿ ಆ ಹುಡುಗ ಉತ್ತರ ಹೇಳಿದ ಕ್ರಮದಿಂದಲೇ ನನ್ನ ಮನಸ್ಸಿಗೆ ಸಾಂತ್ವನವೂ ಸಿಕ್ಕಿತ್ತು. ಸೀತೆಯ ನೆನಪಾಗಿತ್ತು, ಕಣ್ಣಾರ್ದ್ರವಾದದ್ದು ಅದಕ್ಕೆ. ಆದರೆ ನನ್ನ ಬಹಿರಂಗದಲ್ಲಿ ಸಂಚರಿಸುವ ಪ್ರಾಣದಂತಿರುವ ಲಕ್ಷ್ಮಣನಾಡಿದ ಮಾತು ಉಂಟಲ್ಲ, ಉತ್ತೇಜನ ಕೊಟ್ಟದ್ದು ಹೌದು. ಜನಕನಂದನೆಯಾದಂತಹ ಆ ಸೀತೆಗೆ ಇದನ್ನು ಧರಿಸುವ ಪುಣ್ಯ ಉಂಟು ಅಂತ. ಆದರೆ ಇದರಲ್ಲಿ ಅನಸೂಯಾದೇವಿ ಕೊಟ್ಟ ಆಭರಣಗಳು ಉಂಟು. ವನಮಧ್ಯದಲ್ಲಿ ಸಿಕ್ಕಿದವಳು ಸೀತಾರಾಮ ಕಲ್ಯಾಣ ಕಾಣುವುದಕ್ಕಾಗಲಿಲ್ಲ ಅಂತ ದಿವ್ಯಾಭರಣಗಳನ್ನು ತೊಡಿಸಿ ಮದುಮಗಳಂತೆ ಸೀತೆಯನ್ನು ಅಲಂಕರಿಸಿ ಕಣ್ತುಂಬಿಕೊಂಡು ನಮ್ಮ ವಿವಾಹದ ಕಥನವನ್ನು ಅವಳ ಬಾಯಿಂದಲೇ ಕೇಳಿ ತೃಪ್ತಿಯಿಂದ ನಿಟ್ಟುಸಿರು ಬಿಟ್ಟವರು ಆ ಕಡುವೃದ್ಧೆಯಾದಂತಹ ಋಷಿವಧು. ಮದುಮಗಳಾಗಿ ಅವಳನ್ನು ಅಲಂಕರಿಸುವುದು ಋಷಿ ಸಂಕಲ್ಪವ ಹೌದಾದರೆ ಅವಳನ್ನು ಆ ಅನಸೂಯೆಯಿಂದ ಅನುಗ್ರಹೀತಳಾದ ಸೀತೆಗೆ ಮತ್ತೆ ಆ ಋಷಿ ಸಂಕಲ್ಪದಂತೆ ಈ ಆಭರಣ ಧರಿಸುವ ಯೋಗ ಉಂಟು ಅಂತಾದರೆ ಆ ಕಾಲದಲ್ಲಿ ಕೇಳಿಯನು ಸುಗ್ರೀವ, ಅಲ್ಲಿಯ ತನಕ ಆ ಕಟ್ಟು ನಿನ್ನ ವಶದಲ್ಲಿ. ವ್ಯಕ್ತಿ ಕಳೆದು ಹೋದರೂ ಆಭರಣ ಬೇಕು ಅಂತ ಹೇಳುವ ವರ್ಗದಲ್ಲಿ ರಾಮ ಇಲ್ಲ. ವ್ಯಕ್ತಿ ಸಿಕ್ಕಿದ ಮೇಲೆ ಅವಳಿಗೆ ಅಪೇಕ್ಷೆ ಉಂಟು ಅಂತಾದರೆ ಆಭರಣ ಬೇಕು, ಅದಿಲ್ಲದಿದ್ದರೆ ಆಭರಣಕ್ಕೆ ಲೋಹದಷ್ಟೇ ಮೌಲ್ಯ ಇರುವುದು. ನಾವೆಲ್ಲ ಅಂಥವರ. ಆಭರಣ ಎಷ್ಟು ಉಂಟು ಅಂತ ಹೆಂಡತಿ ಬೇಕು ಅಂತ ಹೇಳಲಿಕ್ಕೆ, ಆಭರಣದಂಥ ಹೆಂಡತಿಯೇ ಇಲ್ಲ ಅಂತಾದ ಮೇಲೆ ಆಭರಣ ಎಂಥದ್ದಕ್ಕೆ ಇರಲಿ. ಈಗ ನಮಗೆ ಗುಣವೇ ಆಭರಣವಾಗಬೇಕು, ಮಾತನ್ನು ಸಾಧಿಸುವುದೇ ಸಂಕಲ್ಪವಾಗಬೇಕಾದ್ದರಿಂದ ನಾವೀಗ ವಾಲಿ ನಿಗ್ರಹದತ್ತ ಮನ ಮಾಡುವಾಗದ. ನೀವೊಂದು ಮಾತು ಹೇಳಿದಿರಲ್ಲ, ಯಾವುದರಲ್ಲಿಯೂ ವಂಚನೆ ಇರಕೂಡದು, ಅದರಲ್ಲಿ ಒಂದು ಗುಟ್ಟು ಗುಪ್ತ, ಕೊಡು ಕೊಳ್ಳು, ಹೇಳು ಕೇಳು ಅಲ್ವಾ? ಹೌದು. ಈ 6 ವಿಭಾಗದಲ್ಲಿಯೂ ನಮ್ಮಲ್ಲಿ ಕಾಪಟ್ಟಿ ಇರಕೂಡದು. ಆದದ್ದರಿಂದ ರಾಘವ ರಾಘವ ಮಹಾವೀರ ಕೇಳು ಸುವಿಚಾರ, ರಾಘವ ರಾಘವ ಮಹಾವೀರ ಕೇಳು ಸುವಿಚಾರ, ಈಗಿನ್ನ ಸಂಶಯವ ಪರಿಹರಿಸು ಪೂರ, ಈಗಿಂದ ಸಂಶಯವ ಪರಿಹರಿಸು ಪೂರ. ರಾಘವ ಮಹಾವೀರ ಕೇಳು ಸುವಿಚಾರ, ಈಗಿನ್ನ ಸಂಶಯ
ಸುಪೂರ ತುಬಿಯ ಒಡಲ ಧರೆಯಿಂದಲ ಮರೇಂದ್ರ ಸುತ ತುಬಿಯ ಒಡಲ ಧರೆಯಿಂದಲ ಮರೇಂದ್ರ ಸುತ ಒಂದು ಮೊಳವನು ಸಹಸದಿಂದಲೆತ್ತುವನು ಎಂದು ನೀನೆತ್ತಿದರೆ ಸಂದೇಹ ಪೋಗಿ ಇಂದು ನೀನೆತ್ತಿದರೆ ಸಂದೇಹ ಪೋಗಿ ಬಳಿಕೊಂದೆ ಮತದಿಂದಲಿ ಹೆಣೆಂದು ಪೇಳಿದನು ರಾಘವ ಮಹಾವೀರ ಕೇಳು ಸುವಿಚಾರ ಸುಗ್ರೀವ ವಿರೋಧಿಯಾಗಿರುವಂತಹ ವಾಲಿ ಎಷ್ಟು ಬಲಶಾಲಿ ಎನ್ನುವುದನ್ನು ಈಗಾಗಲೇ ಸ್ವಲ್ಪ ಸ್ವಲ್ಪ ಹೇಳಿದ್ದೇನೆ. ಸರಿ, ನಿಮ್ಮ ವಿಕ್ರಮದ ಬಗ್ಗೆ ನಾನು ಈಗಾಗಲೇ ಕೇಳಿದ್ದೇನೆ. ಆದರೂ ಒಂದು ಸಣ್ಣ ಅನುಮಾನ. ಯಾವುದರ ಬಗ್ಗೆ? ಅಂದ್ರೆ ನಮ್ಮಣ್ಣ ಪ್ರದರ್ಶಿಸುತ್ತಿರುವ ಕೆಲವು ವಿಷಯಗಳನ್ನು ನಾನು ಕಣ್ಣಾರೆ ಕಂಡವ. ಸರಿ, ಪ್ರತ್ಯಕ್ಷ ದರ್ಶನದ ಅನುಭವ ಉಂಟು. ಅಲ್ಲಿ ನೋಡಿ, ಅದೆಂತದ್ದು ಆ ಉಬ್ಬು ಎಂತದ್ದು? ಅದೇ ಅಂತ ಅವತ್ತು ಹೇಳಿದನಲ್ಲ, ದುಂದುಬಿ ದುಂದುಬಿ ಅಂತ ರಾಕ್ಷಸ. ಅವನ ರಕ್ತ ಮಾಂಸ ಮಜ್ಜೆಗಳೆಲ್ಲ ಕರಗಿದ ಮೇಲೆ ಇರುವಂತಹ ಎಲುಬಿನ ಗೂಡು. ಅದ ಅಷ್ಟು ದೊಡ್ಡ ಆಕೃತಿಯಲ್ಲಿ ಅದ್ಯಾಕೆ ಅದನ್ನು ತೋರಿಸುವುದು ಈಗ ನೀನು ನನಗೆ? ನಮ್ಮ ಅಣ್ಣ ವಾಲಿ ಆಗಾಗ ಬಂದು ಅದನ್ನು ಎತ್ತುವುದು. ಅದ್ಯಾಕೆ ಅಂತ ಗೊತ್ತಾಗಲಿಲ್ಲ. ಈಗ ಸತ್ತ ಮೇಲೆ ಶವದ ಗೂಡು ಅಥವಾ ಎಲುಬಿನ ಗೂಡು, ಅದನ್ನು ಯಾಕೆ ಎತ್ತುವುದು ಅಂತ? ಯಾಕೆ ಅಂತ ಯಥಾರ್ಥಕ್ಕೆ ನನಗೆ ಗೊತ್ತಿಲ್ಲ. ಅಂದ್ರೆ ಮಾಡಿದ್ದನ್ನು ನೋಡಿದ್ದಿ, ಕಾರಣ ಗೊತ್ತಿಲ್ಲ. ಊಹಿಸಬಹುದು. ಏನು ಅಂತ? ಬಹುಶಃ ಸ್ವಲ್ಪ ಸ್ವಲ್ಪ ಅಂಗ ಸಾಧನೆ ಮಾಡುವುದಾ ಅಂತ. ಅದು ತುಂಬಾ ಎತ್ತುವುದಿಲ್ಲ, ತುಂಬಾ ಎತ್ತುವುದಿಲ್ಲ. ಎಷ್ಟು? ಮೊಣಕಾಲ ಪರ್ಯಂತ. ಅದು ಕೂಡ ಒಳ್ಳೆ ಭಾರ ಎತ್ತುತ್ತಾ ಇದ್ದಾನೆ ಅವ ಅಂತ ಕಾಣ್ತದೆ. ಕೆಲವೆಲ್ಲ ನಾಟಕದವರೆಲ್ಲ ಇದ್ದಾರೆ, ಅದು ಭಾರ ಇಲ್ಲದೆ ಇದ್ದದ್ದನ್ನು ಭಾರ ಇದ್ದದ್ದನ್ನು ಎತ್ತುವ ಹಾಗೆ ತೋರಿಸುವವರೆಲ್ಲ. ಹಾಗೂ ಇರ್ಲಿಕ್ಕೂ ಸಾಕು, ಗೊತ್ತಿಲ್ಲ. ಹೌದಪ್ಪ, ಭಾರದ ಭಾವವನ್ನು ನಮ್ಮ ಬುದ್ಧಿಗೆ ತುಂಬಿಸುವವರು. ಅವರು ಎತ್ತಲಿಕ್ಕಿಲ್ಲ, ನಮಗಾಗಿ ಕಾಣಬೇಕು. ಇತ್ತೀಚೆಗೆ ಎಷ್ಟು ಬುದ್ಧಿವಂತ ಆಗಿದ್ದಾನೆ ನಮ್ಮ ಅಣ್ಣ ಕೇಳಿದ್ರೆ, ದುರ್ಬುದ್ಧಿಯಲ್ಲಿ ಹೇಗೆ ಬೇಕಾದ್ರೂ ಮಾಡ್ತಾನೆ. ಅಂತೂ ಅವನು ಸಾಹಸದಿಂದ ಅದನ್ನು ಎತ್ತುತ್ತಾ ಇದ್ದ. ಮೊಣಕಾಲ ಎತ್ತುವಾಗ ಮೇಲೆ ನೋಡುದು ಹೀಗೆ ನನ್ನನ್ನು. ನಿನ್ನನ್ನು ಅಂದ್ರೆ ನೀನ್ ನೋಡ್ತಾ ಇದ್ದಿ ಅಂತಲೂ ಗೊತ್ತುಂಟು ಅವನಿಗೆ. ಹೌದು. ಅದ್ಯಾಕೆ ನಿನ್ನನ್ನು ನೋಡುದು? ನಿನ್ನನ್ನು ಹೀಗೆ ಮಾಡ್ತೇನೆ ಬಾ ಅಂತ. ನಾನು ಹೋಗ್ಬೇಕಲ್ಲ, ನಾನು ಕೆಳಗೆ ಇಳಿಯುವುದೇ ಇಲ್ಲ. ನಮ್ಮದೆಲ್ಲ ಮೇಲೆ, ಕೆಳಗೆ ಇಳಿಯುವುದೇ ಇಲ್ಲ ನಾನು. ಆಗಲೇ ಅವನ ಆ ಕೃತ್ಯದಿಂದ ಪ್ರಚೋದಿತನಾಗಿ ನೀನು ಹೋಗಿ ಸಿಕ್ಕಾಕಿಕೊಳ್ಳಿಲ್ವಲ್ಲ. ದೇವರು ದೊಡ್ಡವ. ಅದು ಅವರು ದೇವರು ಕೊಟ್ಟದಲ್ವಾ ಅದು. ಈಗ ಅದನ್ನು ನನಗೆ ತೋರಿಸಿದ್ಯಾಕೆ? ಇನ್ನೊಂದು ಉಂಟು, ಅದನ್ನು ನೀನೆತ್ತಿದ್ದಾರೆ. ಅದನ್ನು ನೀನೆತ್ತಿದ್ದಾರೆ. ಅವ ಅಷ್ಟೇ ಎತ್ತುತ್ತಾ ಇದ್ದದನ್ನು ನಾನು ಎತ್ತಬೇಕು. ಎತ್ತಿದ್ದಾರೆ, ಸಂದೇಹ ಪಪ್ಪುದು. ಅಂದ್ರೆ ಈಗ ಅವ ಮಾಡಬಹುದಾದಷ್ಟನ್ನು ನಾನು ಮಾಡಿ ಅವನನ್ನು ಮೀರಬಲ್ಲವನು ಅಂತ ನಿನಗೆ ದೃಢವಾಗಿ ಸಿಗ. ಇನ್ನೊಂದುಂಟು. ಇನ್ನೊಂದೆಂಥದ್ದು? ಸಪ್ತ ತಾಳ ವೃಕ್ಷಗಳು. ನೀ ಬೆಟ್ಟೆತ್ತಿ ತೋರಿಸುವಾಗ ಕಾಣ್ತದೆ ಅಲ್ಲಿ. ಗೇರು ಬೀಜದ ತಿರುಳಿನ ಹಾಗೆ ಉಂಟು. ನಾವು ಅದನ್ನೆಲ್ಲ ಒಡೆದು ನೋಡ್ತೇವಲ್ಲ, ವಕ್ರಾಕಾರವಾಗಿ ಇರುವುದು. ಹೌದು. ನಮ್ಮಣ್ಣನಿಗೆ ಬಿಲ್ಲು ವಿದ್ಯೆ ಗೊತ್ತುಂಟು. ಗೊತ್ತಿರಲಿ. ಒಂದು ಹಳೇ ಬಿಲ್ಲುಂಟು, ಯಾರ್ದು ಅಂತ ಗೊತ್ತಿಲ್ಲ. ಅದನ್ನ ಆಗಾಗ ಇಟ್ಕೊಂಡು ಈಗ ಪ್ರಯೋಗಿಸುವುದು ನಿನ್ನ ಅಣ್ಣ. ಹೌದಾ? ಹೌದು. ಈಗ ಅವನದ್ದು ಅಂತಲೇ ಇಟ್ಟುಕೊಳ್ಳುವ. ಅವನದಲ್ಲ ಅದು, ಅವನಿಗೂ ಎಲ್ಲಿಂದಲೂ ಸಿಕ್ಕಿದ್ದು. ಈಗ ಇಲ್ಲಿ ಇತ್ತದು. ಅದು ದಿವ್ಯ ಧನುಗಳಲ್ಲ, ಹಾಗೆ ಅದು ಎಲ್ಲೆಲ್ಲಿಂದಲೋ ಯಾವ್ಯಾವುದೋ ಶಕ್ತಿ ಮೂಲದಿಂದ ಸಿಗುತ್ತದೆ. ನನಗೂ ಒಂದು ಶಿವನ ಧನುಸ್ಸು ಸಿಕ್ಕಿತ್ತು, ವೈಷ್ಣವ ಧನುಸ್ಸು ಸಿಕ್ಕಿತ್ತು.
ಇರ್ಲಿ, ಇವನಿಗೆ ಯಾರಿಂದ ಸಿಕ್ಕಿದೆ ಅಂತ ಬಹುಶಃ ಬ್ರಹ್ಮನ ಧನುಸ್ಸು ಇರ್ಬೋದು, ಅದು ಶಿವ ವಿಷ್ಣುವರದಲ್ಲ. ಅವರಲ್ಲಿ ಒಂದೊಂದೇ ಇದ್ದದ್ದು ಅಂತಲ್ಲ. ಈಗ ನನಗೆ ಕೊಟ್ಟಲ್ಲಿಗೆ ಅವರಲ್ಲಿ ಇಲ್ಲ ಅಂತಲೂ ಅರ್ಥ ಅಲ್ಲ. ಆತ ನನಗಿಂತ ಇನ್ನೊಂದು ಹೆಚ್ಚಿದ್ರೆ ಅವರದ್ದೇ ಇವರಿಗೆ ಸಿಗಬಾರ್ದು ಅಂತಲೂ ಇಲ್ಲ. ನಾವು ಸುಮ್ಮನೆ ಗೊತ್ತಿಲ್ಲ ಮೇಲೆ ನೋಡಿ ಒಂದೊಂದೇ ಬಾಣ ಪ್ರಯೋಗ ಮಾಡುದು. ಯಾವುದಕ್ಕೆ? ತಾಳ ವೃಕ್ಷಗಳಿಗೆ ಮಾಡಿದರೆ ಅದರ ಗರಿಯೆಲ್ಲ ಕತ್ತರಿಸಲ್ಪಡ್ತದೆ. ಅದು ಚಿಗಿತುಕೊಂಡೇ ಉಂಟಲ್ಲ. ಅದು ಈಗ ಒಂದು 2-3 ತಿಂಗಳು ಆಯ್ತು ಅಂತ ಕಾಣ್ತದೆ ಅವ ಬರದೆ. ಅದು ಅವ ಕತ್ತರಿಸಿ ಮಾರನೇ ಜೀವನದಿಂದ ಬೆಳೀಲಿಕ್ಕೆ ಪ್ರಾರಂಭ ಆಗ್ತದೆ. ಅಷ್ಟು ಪಕ್ಕನೆ ಅದೊಂದು ವಿಶೇಷ ಕಾಣ್ತದಲ್ಲ. ಕತ್ತರಿಸಿದ ಮೇಲೆ ಕೆಲವು ಚಿಗಿತುಕೊಳ್ತದೆ, ಕೆಲವಿಲ್ಲ, ಪ್ರಕೃತಿಯ ಸಹಜತೆಯಲ್ಲಿ. ಆದರೆ ಕೂಡಲೇ ಕ್ಷಿಪ್ರವಾಗಿ ಚಿಗಿತುಕೊಳ್ಬೇಕು ಅಂತಾದ್ರೆ ಒಂದು ಅಸಹಜತೆ ಉಂಟು ಅದಕ್ಕೆ. ಅದು ಮರದ ಲಕ್ಷಣ ಇರ್ಬೋದು, ನನಗೆ ಗೊತ್ತಿಲ್ಲ. ಕೆಲವೆಲ್ಲ ಸೊಪ್ಪು ಕಡಿಯುವವರು ಈ ವರ್ಷ ನಮ್ಮ ಕೃಷಿಗೆ ಸೊಪ್ಪು ಕಡಿದ್ರೆ ಬರುವ ವರ್ಷಕ್ಕೂ ಸೊಪ್ಪು ಆಗುದಿಲ್ಲ. ಕಡಿಯುವವನಿಗೆ ಗೊತ್ತಿರಬೇಕು, ಬರುವ ವರ್ಷ ಚಿಗುರ್ಬೇಕಾದ್ರು. ಸರಿ, ಈಗ ನನಗೇನು ಗೊತ್ತಾಗಬೇಕು ಈಗ ಇದನ್ನು ನೋಡಿ? ಅಲ್ಲ, ಅದೊಂದು ವಿದ್ಯೆ ಅವನದ್ದು ಅಂತ. ಅದೀಗ ನನಗೆ ಹೇಳಿದ್ದೆ ಯಾಕೆ ಅಂತ. ನೀವು ಅದನ್ನೊಮ್ಮೆ ಮಾಡಿದ್ರೆ ಇದ್ದದ್ದು ಹೋಗ್ತದೆ ಸಂಶಯ, ಮತ್ತೇನು ಸಂಶಯ. ಈಗ ನಿನ್ನಲ್ಲಿ ನಾನೊಂದು ಸಂದೇಹ ಕೇಳ್ತೇನೆ, ನಿನ್ನದನ್ನು ನಿವಾರಿಸುವುದಕ್ಕೆ ಮಾರ್ಗವನ್ನು ಹುಡುಕ್ತಾ ಕೇಳುವುದು. ಈಗ ನಾನು ಅಷ್ಟನ್ನೇ ಮಾಡಿದೆ ಅಂತ ಆದ್ರೆ ನಿನ್ನೊಳಗೆ ಈಗ ಏನು ನಿರ್ಣಯ ಆಗ್ತದೆ? ವಾಲಿ ಎಷ್ಟು ಸಮ ಇದ್ದಾನೆ. ಈಗ ಸಮಾನರಿದ್ದವರಲ್ಲಿ ಗೆಲುವು ಯಾರಿಗೂ ಬರ್ಬೋದಲ್ಲ. ಅಲ್ಲ, ನೀವು ಹೇಳಿದಿರಲ್ಲ ಆಗ ನಮ್ಮಲ್ಲಿ ಇಂಥದ್ದು ಜೀವಶರ ಉಂಟು ಅಂತ. ಹೌದಪ್ಪ, ಈಗ ಅವನಷ್ಟೇ ನಾನು ಮಾಡಿದ್ರೆ ಅವನಿಗೆ ನಾನು ತುಲ್ಯ ಅಂತ ಆಗುತ್ತದೆ. ಆಗಲೂ ಭವಿಷ್ಯದಲ್ಲಿ ಗೆಲುವು ಯಾರಿಗೆ ಅಂತ ಒಂದು ಅತಂತ್ರತೆ ನಮ್ಮ ಮನಸ್ಸಿನೊಳಗೆ ತಾಕಲಾಡ್ತಾ ಇರ್ತದೆ. ಅವಾಗೆದ್ದಾನೋ ಇವಾಗೆದ್ದಾನೋ ಅವಾಗೆದ್ದಾನೋ ಅಂತ. ನಿನಗೆ ಈಗ ಸಂದೇಹ ಪೂರ್ತಿ ಹೋಗಬೇಕು ಅಂತ ಆದ್ರೆ ಅದು ಈಗ ನಾನು ಹೇಳಿದಷ್ಟೇ ನೀವು ಮಾಡಬೇಕು ಅಂತ ಇಲ್ಲ, ಸಾಮಾನ್ಯ ಅಷ್ಟಾದ್ರೂ ಮಾಡಬೇಕು. ನೀನು ಅಲ್ಲಿಗೆ ಕರ್ಕೊಂಡು ಹೋಗುದ, ನಾನು ಒಟ್ಟಿಗೆ ಹೋಗು ಬಾಬಾ ಬನ್ನಿ. ಇದಲ್ವ ಅವ ಎತ್ತುತ್ತಾ ಇದ್ದದ್ದು? ಅದು ದುಂದುಬಿಯ ಸ್ಮಾರಕ. ನಾನು ಅದನ್ನು ಭಾರಿ ಭಕ್ತಿಯಿಂದ ನೋಡ್ತೇನೆ. ಯಾಕಂದ್ರೆ ನಾನು ಒಮ್ಮೊಮ್ಮೆ ಅದಕ್ಕೆ ದೂರದಿಂದ ಕೈ ಮುಗಿಲಿಕೊಂಡು ಪಾಪ ಒಂದು ಸತ್ತದ್ರಲ್ಲಿ ನನಗೊಂದು ಜಾಗ ಆಯ್ತು. ನಿನ್ನ ವ್ಯಂಗ್ಯ ನನಗೆ ಅರ್ಥ ಆಗ್ತದೆ, ನಿನ್ನ ವ್ಯಂಗ್ಯ ನನಗೆ ಅರ್ಥ ಆಗ್ತದೆ. ಇತಿಹಾಸ ಪುರಾಣದಲ್ಲಿದ್ದ ಮಹಿಷಾಸುರನಿಂದ ತೊಡಗಿ ದುಷ್ಟಶಕ್ತಿಗಳನ್ನು ಆರಾಧಿಸುವವರಿಗೆ ಯಾವ ಕೊರತೆಯೂ ಇಲ್ಲ. ನಾವು ಆ ವರ್ಗಕ್ಕೆ ಸೇರುವುದು ಬೇಡ. ನಾವು ಅದನ್ನು ದಮನ ಮಾಡುವ ಸತ್ಶಕ್ತಿಗಳನ್ನು ಆರಾಧಿಸುವ ವರ್ಗದಲ್ಲೇ ಉಳಿಯುವ. ನೀವು ವ್ಯಂಗ್ಯದಿಂದ ಈಗ ಹೇಳಿದ್ದು ಅದು ಅರ್ಥ ಆಗ್ತದೆ. ಅದು ಈಗ ದುಂದುಬಿ ಅಟ್ಟೆ. ಅಧಾರ್ಮಿಕನಾದವನ ಪಶುಬಲಕ್ಕೆ ನಿದರ್ಶಕವಾಗಿ ಅದನ್ನವ ಎತ್ತುತ್ತಾ ಇದ್ದದ್ದು. ಹೌದು, ಸೂರ್ಯವಂಶದ ಧಾರ್ಮಿಕರಾದಂತಹ ನಾನೋ ನನ್ನಂತವರು ಅದಕ್ಕೆ ಸ್ಥಾನ ಕಲ್ಪಿಸುವುದು ಎಲ್ಲಿ ಗೊತ್ತುಂಟು? ಎಲ್ಲಿ? ಕೈಯಲ್ಲೋ ಎದೆಯಲ್ಲೋ ಅಲ್ಲ, ಮತ್ತೆ ಪಾದ ಮೂಲದಲ್ಲಿ. ಶರಣೆಂದು ಕಾಲಿಗೆರಗಲು ರವಿಜಾಯ್ ವಾಲಿಗೆ ನುರಣಕ್ಕೆ ಬರ ಹೇಳಿಂದ ರಾಮ. ಕಂಡ ಕಾಯದ ಅವಶಿಷ್ಟವನ್ನು ಪಾದಾಂಗುಷ್ಟದಿಂದ ಮೇಲ್ಭಾಗಕ್ಕೆ ಚಿಮ್ಮಿದ್ದೇನೆ ನೋಡಿ. ತಗೊಳ್ಳಿ, ನಮ್ಮವರು ಓಡುದು ನೋಡಿ ಹಿಂದಿನಿಂದ, ಅಲ್ಲಿಂದ ಕರೆದೇಳುದು 3 ಅಂತ 10 ಯೋಜನೆ ಹಾರಿಸಿದ್ದೇನೆ. ಸಾಹಸದಿಂದ ಮೊಣಕಾಲ ಪರ್ಯಂತ ಎತ್ತುತ್ತಾ ಇದ್ದ ವಾಲಿಯ ಬಲದ ಮುಂಭಾಗದಲ್ಲಿ ಧಾರ್ಮಿಕನಾದ ಧರ್ಮ ಪ್ರಜ್ಞೆಯನ್ನು ಸದಾ ಜಾಗೃತವಾಗಿರಿಸಿಕೊಂಡು ಬಲ ವಿನಿಯೋಗಿಸುವ ರಾಮನ ಬಲ ಎಷ್ಟು ಹೇಗೆ ಅಂತ ಗೊತ್ತಾಗುವುದಕ್ಕೆ ಪಾದಾಂಗುಷ್ಟದಿಂದ 10 ಯೋಜನಕ್ಕೆ ಚಿಮ್ಮಿದ್ದೇನೆ. ಇನ್ನು ಅವನೇ ಬಯಸಿದ್ರೆ ಎತ್ತುವುದಕ್ಕದಿಲ್ಲ. ನಾಳೆಯಿಂದ ಬದುಕಿ ಉಳಿದ್ರೆ ಅವನಿಗೆ ಇನ್ನು ಅಭ್ಯಾಸ ಮಾಡ್ಲಿಕ್ಕಿಲ್ಲ. ನಿನಗೆ ಅಷ್ಟ ಅರ್ಥ ಆದ್ರೆ ನಾ ಮಾಡಿದ್ದು ಸಾರ್ಥಕ ಆಯ್ತು. ಅಲ್ಲ, ಅವನ ಬಲದಿಂದ 10 ಪಟ್ಟು ಹೆಚ್ಚು ಅಂತಾಯ್ತು. 7 ಸಾಲ ವೃಕ್ಷಗಳು ವೃತ್ತಾಕೃತಿಯಲ್ಲಿದ್ದದ್ದು ಕತ್ತರಿಸಿದ ಮೇಲೆ ಮರಳಿ ಚಿಗಿತುಕೊಳ್ತಾ ಉಂಟು ಅಂತ ಆದ್ರೆ ಅದು ಅಪ್ರಾಕೃತಿಕವಾದ ಅಸಹಜವಾದ ವಿಕೃತ ಬೆಳವಣಿಗೆ ಅಂತ ಸ್ಪಷ್ಟ.
ಆ ವಿಕೃತಕ್ಕೆ ಮೂಲ ಯಾವುದು ಅಂತ ನೋಡುವಾಗ ಗೊತ್ತಾಗದೇ ಇದ್ದದ್ರಿಂದ ಬೇರನ್ನೊಮ್ಮೆ ಮೆಟ್ಟಿ ತಟ್ಟಿ ನೋಡುವ ಅಂತ ಒಮ್ಮೆ ಅದು ನಾ ಪಾದ ಮೆಟ್ಟಿದ್ದೇ ತಡ. ವೃತ್ತಾಕೃತಿಯಲ್ಲಿದ್ದ ಸಾಲ ವೃಕ್ಷಗಳೇ ನೇರ್ಪುಗೊಂಡಂತೆ ಸರಳ ರೇಖೆಯಲ್ಲಿ ಬಂದು ನಿಂತವಲ್ಲ. ಇದರ ಬೆಳವಣಿಗೆಗೆ ಹೇತುವಾಗಬಹುದಾದ ಶಕ್ತಿ ಬೇರಲ್ಲುಂಟು. ಅದರ ಚಿಗುರನ್ನು ಮಾತ್ರ ಅಲ್ಲ, ಸಮೂಲವಾಗಿ ಮೂಲೋತ್ಪಾಟನೆ ಮಾಡುವುದಕ್ಕೆ ಸಂಕಲ್ಪ ಮಾಡಿ ಸಹಾಯಕವೊಂದನ್ನು ಪ್ರವೇಶಿಸಿದೆ. ಭಯಂಕರ ಶಬ್ದ ಆಯ್ತಾ? ಭೂಗರ್ಭ ನಡುಗುವುದು ಅಂತ ಕೇಳಲಿಲ್ವೋ? ಇದು ನನ್ನ ಗರ್ಭವೇ ನಡುಗಿತು ಸ್ವಾಮಿ. ನಡುಗಬೇಕಾದ ಅದು ಮಾತ್ರ. ಭೂಗರ್ಭದ ಒಳಗಿದ್ದ ಸರ್ಪರೂಪದಿಂದ ತಪಿಸ್ತಾ ಇದ್ದ ರಾಕ್ಷಸನೊಬ್ಬನ ದುಷ್ಟ ಸಂಕಲ್ಪ ಅವನ ಮೈ ಮೇಲೆ ಈ ವೃಕ್ಷ ಬೆಳೆಯುವಂತೆ ಮಾಡಿ ಮೇಲೆ ನೋಡಿಯೇ ಕೆಳಗಿನದನ್ನು ಗ್ರಹಿಸದ. ನನಗೆ ಹಾವು ಅಂತ ಆಗ್ಲೇ ಗೊತ್ತಾಗಿದೆ. ನೀವು ಮೆಟ್ಟುವಾಗ ನೇರ ಆಗುವಾಗ್ಲೇ ಗೊತ್ತಾಗಿದೆ ನನಗೆ. ಅದು ಬಹುಶಃ ನೀವು ಬಾಲಕ್ಕೆ ಮೆಟ್ಟಿದ್ದ ಅಂತ. ನಾವು ಸರಿಯೇ ಮಾಡ್ತಾ ಬಂದ್ರೆ ಒಂದು ಹಂತದಲ್ಲಿ ದೈವವೇ ನಮ್ಮಿಂದ ಗೊತ್ತಿಲ್ಲದೆ ಆಗುವುದನ್ನು ಸರಿಯಾಗಿಸ್ತದೆ ಅಂತ ಬಾಲ ಮೆಟ್ಟಿ ಅದು ನೇರ್ಪುಗೊಳ್ಳುವಂತೆ ಮಾಡಿ. ವೃಕ್ಷವನ್ನು ಮಾತ್ರ ಅಲ್ಲ, ಬೆಳೆಯುವುದಕ್ಕೆ ಹೇತುವಾದ ಅಹಿರೂಪಿ ರಾಕ್ಷಸನನ್ನು ಭೇದಿಸಿ ಮತ್ತೆ ಶುದ್ಧೋದಕದಲ್ಲಿ ಮುಳುಗಿದ ಸಾಯಕ ಬಂದು ನನ್ನ ಬತ್ತಳಿಕೆಯನ್ನು ಸೇರಿದ್ದು ನೋಡಿದ್ಯೋ ಇಲ್ವೋ? ಹೀಗಿದ್ದದೆಲ್ಲ ತುಂಬ ಬೇಕು, ಒಂದು 4-5 ಸಾಕಾಗುವುದಿಲ್ಲ. ಈಗ ಇದೊಂದೇ ಸಾಕು ಅಲ್ಲ ಹೇಳಿ. ನಿನಗೆ ಧೈರ್ಯ ಬಂತು, ನಿನಗೇನು ಅನ್ನಿಸಿತು ಅಂತ? ನನಗೆ ಧೈರ್ಯ ಬಂತು. ನನ್ನ ಹೆಂಡತಿ ನೀನು ಇನ್ನು ಸಿಕ್ಕುವುದರಲ್ಲಿ ಅನುಮಾನವೇ ಇಲ್ಲ. ಹಾಗಾದರೆ ನಾನು ಹಿಂದೆ ಸರಿಯುತ್ತೇನೆ, ನೀನು ಮುಂದೆ ಹೋಗು. ನೀನೆಂತದ ಹಾಗೆ ನೋಡೋದು? ಈಗ ಸಿಕ್ಕಲಿಲ್ಲ ನನಗೆ ನನ್ನ ಹೆಂಡತಿ. ನೀನು ಮುಂದೆ ಹೋಗು, ಸಿಕ್ಕಬೇಕು ಅಂತಾದ್ರೆ ನೀನೇ ಮುಂದೆ ಹೋಗ್ಬೇಕಲ್ಲ. ವಾಲಿಯನ್ನು ರಣಕ್ಕೆ ಬರ ಹೇಳು. ಅದು ನೀವಲ್ವಾ? ನಾನು ಎಂತ ಈಗ ಕೊಂದು ಕೊಡ್ತೇನೆ ಅಂತ ಹೇಳಿದ್ಯಾರು? ನಾನು. ಮತ್ತೆ ಕೊಲ್ಲುದು ಯಾರು? ನಾನು ಕೊಲ್ಲುದು. ಈಗ ನಾನು ಒಂದು ವೇಳೆ ಕೊಂದರೆ ನಿಮ್ಮ ಪ್ರತಿಜ್ಞೆ? ನನ್ನ ಪ್ರತಿಜ್ಞೆ ಇರ್ಲಿ, ಅದು ನನ್ನದಲ್ವ? ಹೌದು. ಈಗ ನಾನು ಏನು ಮಾಡ್ತೇನೆ ಅಂತದ್ದು? ವಾಲಿಯನ್ನು ಮಣ್ಣು ಕೂಡಿಸ್ತೇನೆ ಅಂತ ಅಷ್ಟು ನಾನು ಹೇಳಿದ್ದು. ಹೌದು. ಉಳಿದದ್ದು ಮಾಡುದು ಯಾರು? ಈಗ ನಾನು ವಾಲಿಯನ್ನು ಕೊಲ್ಲುವುದು ಮಾತ್ರ, ಉಳಿದದ್ದು ಮಾಡುವುದು ಯಾರು? ಉಳಿದದ್ದಂದ್ರೆ ರುಮಾ ಸಂಪ್ರಾಪ್ತಿಯಾದ ಮೇಲೆ ಅವಳ ಕೈ ಹಿಡಿದು ಪತಿಯಾಗಿ ಮತ್ತೆ ಜೊತೆಯಾಗಬೇಕಾದ ಕರ್ತವ್ಯ ಯಾರಿಗೆ? ಅದು ನನಗೆ. ಪತಿ ಮಹಾಶಯರು ಮುಂದಿರಬೇಕು, ಸಹಾಯಿಗಳು ಹಿಂದಿರಬೇಕು. ಮತ್ತೆ ವಾಲಿಯನ್ನು ಕೊಂದ ಮೇಲೆ ನಾವು ಬೇರೆ ಏನು ಮಾಡ್ಲಿಕ್ಕಿಲ್ಲ, ಮೊದಲೇ ಮಾಡಿ ಆಗಿದೆ ನಮ್ಗೆ. ಎಂಥದ್ದು ಅದಲ್ಲೋ? ನೀನು ಎಲ್ಲೆಲ್ಲೋ ನೀ ಕನಸಿನ ಗೋಪುರ ಕಟ್ಟಬೇಡ, ಇದ್ದ ನೆಲೆ ಭದ್ರ ಮಾಡಿಕೊ. ಪತಿಯಾದವನು ಸತಿಯ ಸಂಪ್ರಾಪ್ತಿಯಲ್ಲಿ ಎದುರು ನಿಲ್ಲಬೇಕು. ಉಳಿದ ಎಷ್ಟು ಪ್ರಬಲವಾದ ದೈವವಾದರೂ ಹಿಂದಿನಿಂದ ಪ್ರವರ್ತಿಸಬೇಕು. ಈಗ ಮುಂದೋಗೋದು ನಾನೇ ಪಡಿಬೇಕಾದ್ದು ನಿನ್ನ ಹೆಂಡತಿಯನ್ನೇ ಅಲ್ವಾ ಸುಗ್ರೀವ? ಸ್ವಾಮಿ ಸತ್ಯ ಹೇಳಿ, ನಾನು ಮುಂದೆ ಹೋಗಬೇಕು ಅಂತ ಏನಿಲ್ಲ. ಇಲ್ಲ, ನನಗುಂಟು. ನಾನು ಎಂತಹ ಸಜೀವ ಬಾಣಗಳನ್ನು ಹೊಂದಿದರು ನಿನ್ನ ಸತಿಯನ್ನು ಹೊಂದುವಲ್ಲಿ ನೀನು ಮುಂದೆ ಇನ್ನೂ ಮುಂದುವರಿಸಿ ಹೇಳ. 77 ಕೋಟಿ ಕಪಿನಾಯಕರು 18 ಪದ್ಮವಾನರರನ್ನು ನಾಯಕನಾದ ಸುಗ್ರೀವನೇ ಸೇರಿಸಿಕೊಂಡು ಬಂದು ಸಹಾಯ ಮಾಡ್ತೇನೆ ಅಂದರು. ರಾವಣನನ್ನು ಕೊಲ್ಲುವ ಕಾಲದಲ್ಲಿ ರಾಮ ಮುಂದೆ, ಸುಗ್ರೀವ ಹಿಂದೆ. ಯಾಕೆಂದ್ರೆ ಅಲ್ಲಿ ಸಿಕ್ಕುವುದು ಸೀತೆ. ಯಾವುದಕ್ಕೆ ಯಾರು ಪ್ರಯತ್ನಿಸಬೇಕು, ಯಾರು ಬೆಂಬಲ ಸೂಚಿಸಬೇಕು, ಇದು ಸ್ಪಷ್ಟ ಉಂಟು. ಸತಿ ಸಂಪ್ರಾಪ್ತಿಯಲ್ಲಿ ಪತಿಯೇ ಪ್ರಯತ್ನಿಸುವಾಗ ಹೇಳಿದ್ರಲ್ಲ, ಸೂರ್ಯವಂಶದ ಪ್ರತಿನಿಧಿಯಾದ ನಾನಲ್ಲ, ದೈವವಾದರೂ ನಿನಗೆ ಪೂರಕವಾಗಿ ಒದಗಬೇಕು. ಯಾಕೆ ಅಂದರೆ ಸತಿಯಾದವಳು ಒಳ್ಳೆಯ ಶೀಲ ಚಾರಿತ್ರ್ಯವನ್ನು ಹೊಂದಿದ್ರೆ ದೇವರನ್ನು ಕಾಣುವುದು ಪತಿಯ ಮುಂಭಾಗದಲ್ಲಿ, ಪತಿಯ ಒಳಗಿನಿಂದ. ಪತಿಗಿಂತ ಭಿನ್ನವಾಗಿ ದೇವರು ಬಂದರೆ ನನಗೆ ಪ್ರತಿಯೇ ಪ್ರಧಾನ ಅಂತ ಹೇಳುವುದು ಆರ್ಯಾವರ್ತದಲ್ಲಿ ಸತೀಶೀಲದ ಪಾರಮ್ಯದ ವಿಷಯ ಅಲ್ಲ. ಇತ್ತೀಚೆಗೆ ನಾನು ಸುಮಾರು ಸಮಯ ಆಯ್ತು ಅವನನ್ನು ನೋಡದೆ ನಾನು. ಆದ್ದರಿಂದಲೇ ಪೂರ್ವಾಧಿಕ ಬಲದಿಂದ ಈಗ ನಿನಗೊಂದು ಧೈರ್ಯ ಬಂದಿದಲ್ಲ. ನೀನು ಧೈರ್ಯ ಬಂತು ಅಂತ ಸಾಹಸ ಕಂಡ ಮೇಲೆ ಅದನ್ನೆಲ್ಲ ಸ್ಮರಿಸಿಕೋ, ಉತ್ತೇಜಿತನಾಗು. ನಾವು ಮಾಡ್ತಾ ಇರುವುದು ಸರಿಯಾದ ಕರ್ಮ ಅಂತ ಆದ ಮೇಲೆ ತೊಡಗುವ ಮೊದಲೇ ನಿನಗೆ ಸೋಲೊಪ್ಪುವ ಒಂದು ದೈನ್ಯ ಯಾಕೆ? ಅವ ಕೆಲವು ಸಲ ಒಮ್ಮೊಮ್ಮೆ ಕೂತುಕೊಳ್ತಾನೆ, ಶಂಭು ಕೂತ ಹಾಗೆ. ನೀನು ಕೈಲಾಸ ಅಲ್ಲಾಡಿಸಿದಾಗ ಅಲ್ಲಾಡಿಸಬೇಕು ಅವನನ್ನು. ಎಂಥದೋ ನಿನ್ನ ಕೃಪೆ ಸ್ವಾಮಿ, ನೀನಿದ್ಯಲ್ಲ ಒಟ್ಟಿಗೆ. ನನ್ನ ಆಶ್ರಯ ಉಂಟು, ನನ್ನ ಆಶ್ರಯ ಉಂಟು ಅಂದೆ ನಾನು. ಆಯ್ತು ನೋಡು, ಸುಗ್ರೀವನಿಂದ ಈಗ ಕೈಲಾಸದ ಶಂಭುವನ್ನೇ ಅಲ್ಲಾಡಿಸುವ ವಿಕ್ರಮದ ಪ್ರದರ್ಶನ ನೋಡೋಣ. ಸಕಾಲ ಕೊದಗುತ್ತೇನೆ, ಮುಂದೆ ಹೋಗು. ಕರಿ ಈಗ ಅವಕ್ಕೆ ಕೇಳಿ ಬರ್ಬೇಕೀಗ, ನನಗೆ ಕಾಣಬೇಕವ. ನನಗೆ ವೈರ ಉಂಟು, ಆದರೆ ಅವನ ಸಂಬಂಧ ಒಂದು ಉಂಟು ನನ್ನಲ್ಲಿ ಒಳಗಿನ.
ಈಗ ನನಗೆ ಎಲ್ಲ ನೋಡ್ಬೇಕು, ನಿನ್ನೊಳಗೆ ಅದು ಹೇಗುಂಟು ಅಂತಲೂ ನೋಡ್ಬೇಕು, ಅವನನ್ನು ನೋಡ್ಬೇಕು ಒಟ್ಟಿಗೆ. ಅಣ್ಣ ಒಂದು ಬಿಡುವುದು ಬೇಡ, ಇರ್ಲಿ. ಇನ್ನು ಸಾಯ್ಲಿಕ್ಕೆ ಆಗುವಾಗ ಸುಗ್ರೀವ ಅವನೊಂದು ಅಣ್ಣ ಅಂತ ಹೇಳಲಿಲ್ಲ ಅಂತ ಯಾಕೆ ಸುಮ್ಮನೆ ಅಪವಾದ ನನಗೆ. ಅದಕ್ಕೆ ಅಣ್ಣ ಒಂದು ಇರ್ಲಿ. ನಿಖರ ಸುದ್ದಿ, ಸದಭಿರುಚಿಯ ಕಾರ್ಯಕ್ರಮ. ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್, ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ.